ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಯೋಗಿ ದ್ವಾರಕೀಶ್ ಅವರಿಗೆ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಇನ್ನು ಇವತ್ತು ಈ ಒಂದು ಕಾರ್ಯಕ್ರಮದ ಉದ್ದೇಶ ಒಂದು ನಮ್ಮ ಚೂಮ್ ಅಂತ ಚಿತ್ರ ಏನಿದೆ, ಸೊ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆಯಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಪ್ರದರ್ಶನ ಕಾಣಿಸ್ತಾ ಇದೆ. ಸೊ ನಮಗೆ ಡೇ ಬೈ ಡೇ ತುಂಬ ದೊಡ್ಡ ಮಟ್ಟದಲ್ಲಿ ಜನ ಓಪನಿಂಗ್ ತೊಗೊಂಡಿದೆ. ಶನಿವಾರ ಏನಿತ್ತು ಅದಕ್ಕಿಂತ ಶುಕ್ರವಾರ ತುಂಬ ಜಾಸ್ತಿ ಆದರು ಜನಸಂಖ್ಯೆ. ನಿನ್ನೆ ಸಾಕಷ್ಟು ಕಡೆ ಹೌಸ್ಫುಲ್ ಪ್ರದರ್ಶನ ಕಂಡಿದೆ. ಮಾಲ್ಸಲ್ಲಂತೂ ಎಲ್ಲೂ ಟಿಕೆಟ್ಸೇ ಸಿಗ್ತಿರ್ಲಿಲ್ಲ. ಮೇ ಬಿ ನೀವು ಸಾಕಷ್ಟು ಜನ ಬುಕ್ ಮೈ ಶೋ ಎಲ್ಲ ಆ್ಯಪ್ ಓಪನ್ ಮಾಡಿದ್ರೆ ಗೊತ್ತಿರುತ್ತೆ, ಬರೀ ರೆಡ್. ಸೊ ಸಾಕಷ್ಟು ದಿನ ಆಗಿತ್ತು. ಸೊ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಬೇರೆ ಭಾಷೆಯ ಚಿತ್ರಗಳ ಮುಂದೆ ಈ ನಮ್ಮ ಚೂಮ್ ಅಂತ ಚಿತ್ರ ಬಂದು ದೊಡ್ಡ ಮಟ್ಟದಲ್ಲಿ ಜನ ತಗೊಂಡಿದ್ದಾರೆ. ಸೊ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ನಾನು ತುಂಬಾ ಖುಷಿಯಾಗಿದ್ದೀನಿ. ಇನ್ನು ನನಗೆ ಸಹಕಾರ ನೀಡುತ್ತಾ ಶರಣ್ ಸಾರು ಮತ್ತು ಬೇರೆ ಚಿತ್ರತಂಡದ ಸದಸ್ಯರು, ನಿರ್ದೇಶಕರು ಎಲ್ಲರಿಗೂ ಅಷ್ಟೇ ನಾನು ಆಭಾರಿಯಾಗಿರುತ್ತೇನೆ. ಸೊ ಮತ್ತು ಇವತ್ತಿನ ಒಂದು ನಮಗೆ ವಿಷ್ಣು ಸಾರು ಮತ್ತು ದ್ವಾರಕೀಶ್ ಅವರ ಒಂದು ಫೋಟೋ ಇಟ್ಟು ಅವ್ರಿಗೆ ನಮನ ಸಲ್ಲಿಸೋದಕ್ಕೆ ಉದ್ದೇಶ ಏನು ಅಂದರೆ, ಇಲ್ಲಿರುವಂತಹ ಸಾಕಷ್ಟು ಜನ ಎಲ್ಲರೂ ಸಿನಿಮಾ ನೋಡಿರ್ತೀರ. ನಮ್ಮ ಒಂದು ಸಿನಿಮಾಗೆ ಒಂದು ಆಪ್ತ ಮಿತ್ರದ ಒಂದು ಶೇಡು ಆ ಒಂದು ಕಥೆಯಲ್ಲಿ ಒಳಗೊಂಡಿರೋದ್ರಿಂದ ಅವರ ಒಂದು ದೊಡ್ಡವರ ಇಬ್ಬರ ಆಶೀರ್ವಾದ ಏನಿದೆ, ಆ ಆಶೀರ್ವಾದದಿಂದಲೇ ಈ ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಸಿನಿಮಾ ಗೆದ್ದಿರೋದಕ್ಕೆ ಕಾರಣ ಅಂತ ಅನ್ಕೊತೀನಿ. ಸೊ ನಮ್ಮ ಇಡೀ ಚಿತ್ರತಂಡ ಹಾಗೇನೆ ಈ ಚಿತ್ರವನ್ನು ನಮ್ಮ ನಿರಂಜನ್ ಸರ್ ಅವರು ರಿಶೂಟ್ ಮಾಡಿದ್ರು. ಸೊ ವೆಂಕಟೇಶ್ ಅವರು ಅದನ್ನು ನೋಡಿಕೊಂಡ್ರು. ಅದ್ರ ಪರವಾಗಿ ವೆಂಕಟೇಶ್ ಅವರು ಬಂದಿದ್ದಾರೆ. ಸೊ ಎಲ್ಲರೂ ಮಾತಾಡ್ತೀವಿ. ಹಾಗೆ ನಿಮ್ಗೆ ಏನೋ ಕ್ವಶನ್ಸ್ ಇದ್ದರೆ ಖಂಡಿತ ನೀವು ಕೇಳ್ಬೋದು. ಮೊದಲನೇದಾಗಿ ಯೋಗಿ ದ್ವಾರಕೀಶ್ ಸರ್ ನನಗೆ ಸಿನಿಮಾ ಸ್ಟಾರ್ಟ್ ಆದಾಗಿಂದನೂ ಅಷ್ಟೇ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಚಿತ್ರದ ಬಿಡುಗಡೆ ಅಂತ ಆಗ್ಬೋದು, ಪ್ರೊಡಕ್ಷನಲ್ಲಿ ಆಗ್ಬೋದು, ಮತ್ತು ಇಲ್ಲಿ ಇಡೀ ನಮ್ಮ ಚಿತ್ರ ಇದರಲ್ಲಿ ಡೈರೆಕ್ಟರ್ ಮತ್ತು ನಾನು ಮತ್ತು ನಿರ್ದೇಶಕರು ಬಿಟ್ಟರೆ ಫಸ್ಟು ಸಿನಿಮಾ ನೋಡಿದವರು ಅವರೇನೆ. ನೋಡಿ ಆವತ್ತು ಹೇಳಿದ್ರು ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಅವನ್ನೇ ಇನ್ನೂ ರೀರೆಕಾರ್ಡ್ ಇರಲಿಲ್ಲ, ಇನ್ನೂ DA ಆಗಿರಲಿಲ್ಲ. ನಂಗೆ ತೋರಿಸು ಸಿನಿಮಾ ನೋಡಬೇಕು ಅಂತ ಬಂದು ಕುತ್ಕೊಂಡು ನೋಡಿದ್ರು. ಆವತ್ತೇ ತುಂಬ ಖುಷಿಪಟ್ಟರು. ಈಗ ಇನ್ನೂ ತುಂಬ ಖುಷಿಯಲ್ಲಿದ್ದಾರೆ. ಸೊ ಫಸ್ಟ್ ಅವರಿಂದನೇ ನಾವು ಮಾತನ್ನ ಪ್ರಾರಂಭ ಮಾಡೋಣ. ಫ್ಯಾಮಿಲಿ ಮೆಂಬರ್ ಮಾನಸ ಇಸ್ ಲೈಕ್ ಎ ಲಿಟಲ್ ಗರ್ಲ್ ಟು ಮೀ. ಎನಿವೇ, ಇವಾಗ ಇವ್ರು ಹೇಳಿದ್ರು ಪಿಕ್ಚರ್ ನಾನು ಫಸ್ಟ್ ನೋಡಿದೆ ಅಂದ್ಬಿಟ್ಟು. ಬಟ್ ನನಗೆ ಯಾಕೆ ಈ ಪಿಕ್ಚರ್ ಇಷ್ಟ ಆಗಿತ್ತು ಅಂದರೆ, ಯಾಕೆ ಈ ಕಥೆ ಇಷ್ಟ ಆಯಿತು ಅಂದರೆ, ಒಂದು ಫಸ್ಟು ಕರ್ವ ಒಂದು ಚಿಕ್ಕ ಸಿನಿಮಾ, ಒಂದು ಲ್ಯಾಂಡ್ಮಾರ್ಕ್ ಸಿನಿಮಾ ಆಯಿತು ಕನ್ನಡದಲ್ಲಿ. ದಟ್ ವಾಸ್ ಡೈರೆಕ್ಟೆಡ್ ಬೈ ದಿಸ್ ಬಾಯ್. ಆ್ಯಂಡ್ ಅವತ್ತಿಂದ ನನಗೆ ಇವೊಂದು ಯಾವುದೋ ಒಂದು ಪಿಕ್ಚರ್ ನಾವೊಂದು ಮಾಡಬೇಕು ಅಂತ ಇವ್ರ ಜೊತೆ ರೇಗಿಸ್ತಾ ಇದ್ದೆ. ಸೊ ಅವಾಗ ನಾನು ಹೇಳ್ದೆ, ಸರ್ ನಾನು ಮಾಡ್ತಾಯಿದ್ದೀನಿ ಈ ಥರ ಒಂದು ಕತೆ ಅಂದ್ಬಿಟ್ಟು ಈ ಕತೆ ಹೇಳ್ದೆ. ಅವಾಗ ನಾನು ಹೇಳಿದೆ ತುಂಬ ಚೆನ್ನಾಗಿದೆ ಚಿನ್ನ. ಆಮೇಲೆ ಸರ್ ಈ ಥರ ಒಂದು ನಿಮ್ಮದೊಂದು ಇದು ನಂಗೆ ಬೇಕು, ಈ ಥರ ನಾವು ಲಿಂಕ್ ಮಾಡಿಸ್ತಾ ಇದ್ದೀವಿ ಈ ಥರ ಅಂತ ನಾನು ಹೇಳಿದೆ. ಚೆನ್ನಾಗಿರುತ್ತೆ, ಬಟ್ ಅದೊಂದು ಕಲ್ಟ್ ಸಿನಿಮಾ. ಆ ಸಿನಿಮಾ ನಾವು ಮಾಡ್ಬೇಕಾದ್ರೆ ಅದು ಕಲ್ಟ್ ಆಗುತ್ತೆ ನಮ್ಗೆ ಗೊತ್ತಿರಲಿಲ್ಲ. ನಾವು ನಾರ್ಮಲಾಗಿ ಒಂದು ಸಿನಿಮಾ ಮಾಡೋ ಥರ ಆ ಸಿನಿಮಾ ಮಾಡಿದ್ವಿ. ಬಟ್ ಜನರು ಅದನ್ನು ಒಂದು ಕಲ್ಟ್ ಸಿನಿಮಾ ಮಾಡಿದ್ರು. ಅದಕ್ಕೆ ಕೊಡಬೇಕಾಗಿರೋ ಮರ್ಯಾದೆ ಆ್ಯಂಡ್ ಆ ಲಿಂಕ್ ವ್ಯಾಲ್ಯೂ ಇರಬೇಕು, ವ್ಯಾಲಿಡ್ ಆಗಿರಬೇಕು. ಇದೆರಡು ನೋಡ್ಕೊಂಡು ಮಾಡಿದ್ದೆ. ಸೊ ಅದಕ್ಕೋಸ್ಕರ ಪಿಕ್ಚರ್ ಮುಗಿದಾಗ ಬಿಫೋರ್ ರಿಲೀಸ್ ನನಗೆ ತೋರಿಸಿದ್ರು. ಅವತ್ತು ಸಿನಿಮಾ ನೋಡಿಲ್ಲ ಚಿನ್ನ, ಸ್ವಲ್ಪ ಲ್ಯಾಕ್ ಬಿಟ್ಟರೆ ಪಿಕ್ಚರ್ ತುಂಬ ಚೆನ್ನಾಗಿದೆ. CG ಚೆನ್ನಾಗಿ ಮಾಡಿರಿ. ಆ್ಯಂಡ್ ಸೌಂಡ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಆಪ್ತ ಮಿತ್ರ ಅವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಯಿತು ಅಂದರೆ ಅದಕ್ಕೆ ಕಾರಣ ಅವತ್ತಿನ ಕಾಲಕ್ಕೆ DTS. ಆ ಸಿನಿಮಾ ಆ ಸೌಂಡ್ ಇರಲಿಲ್ಲ ಅಂದಿದ್ದರೆ ಅಷ್ಟು ದೊಡ್ಡ ಹಿಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಟೆಕ್ನಿಕಲಿ ದ ಫಿಲಮ್ ವಾಸ್ ಗುಡ್ ಬಿಕಾಸ್ ಆಫ್ ದ ಸೌಂಡ್. ಆ್ಯಂಡ್ ದಟ್ ಮ್ಯಾನ್ ಸಿಟ್ಟಿಂಗ್ ರೈಟ್ ನೆಕ್ಸ್ಟ್ ಟು ಮೀ ಹಿಯರ್ ವಾಸ್ ದ ಮೇನ್ ಇನ್ಸ್ಟ್ರೂಮೆಂಟಲ್ ಪರ್ಸನ್ ಫಾರ್ ದ ಟೆಕ್ನಿಕಲ್ ಬ್ರಿಲಿಯನ್ಸ್, ಸೌಂಡ್ ಬ್ರಿಲಿಯನ್ಸ್ ಆಫ್ ಆಪ್ತ ಮಿತ್ರ. ಸೊ ಅದೇ ಥರ ಈ ಸಿನಿಮಾದಲ್ಲಿ ಇವರು ಮಲಯಾಳಿ ರಜುಲ್ ಪುಣ್ಕೊಟ್ಟಿ ಅಥವಾ ಪುಕ್ಕೊಟ್ಟಿ ಅಂತ ಹೋಗಿ ಮಾಡಿಸ್ಕೊಂಡ್ಬಂದರು. ಅವಿನ ನಮಸ್ಕಾರ ಸರ್. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ಇನ್ನೂ ಫೈನಲ್ ಪಿಕ್ಚರ್ ನೋಡಿಲ್ಲ. ಇವತ್ತು ಹೋಗ್ಬೇಕಾಯಿತು, 4:15 ಆಟ ಕ್ಯಾನ್ಸಲ್ ಮಾಡಿಸ್ದ. ಸೊ ಇವತ್ತು ರಾತ್ರಿ 10:30 ಆಟ ಹೋಗ್ತಾ ಇದ್ದೀನಿ. ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಟು ಆಲ್ ಇಸ್, ಇವತ್ತು ಒಂದು ಒಳ್ಳೆ ಕನ್ನಡ ಸಿನಿಮಾ ಆಗುತ್ತೆ ತುಂಬ ಕಷ್ಟ ಆಗ್ತಾಯಿದೆ. ಕನ್ನಡ ಸಿನಿಮಾಗಳು ಥಿಯೇಟ್ರ್ನಲ್ಲಿ ಅಷ್ಟು ಜಾಸ್ತಿ ಇದಿಲ್ಲ. ಸೊ ಯಾಕೆಂದರೆ ಒಂದು ತಪ್ಪು ನಮ್ಮದು ನಿರ್ಮಾಪಕರು, ನಾವು ವಿ ಆರ್ ನಾಟ್ ಗಿವಿಂಗ್ ಗುಡ್ ಸಿನಿಮಾ ಕಂಟಿನ್ಯೂಸ್ಲಿ. ನಾವು ಜನರಿಗೆ ಒಂದು ಹ್ಯಾಬಿಟ್ ಮಾಡಿಸ್ಬೇಕು. ಒಂದು ಒಳ್ಳೆ ಸಿನಿಮಾ, ಕನ್ನಡ ಸಿನಿಮಾ, ವೆದರ್ ಇಟ್ ಈಸ್ 80s 70s ಆರ್ ದ ಗುಡ್ ಪೀರಿಯಡ್ ಆಫ್ ಕನ್ನಡ ಸಿನಿಮಾ. ವರ್ಷಕ್ಕೆ 10-15 ದೊಡ್ಡ ಸಿನಿಮಾಗಳು ಬರೋದು, ಒಳ್ಳೆ ಸಿನಿಮಾಗಳು ಬರೋದು. ಕನ್ನಡಿಗರು ಕಂಟಿನ್ಯೂಸ್ ಆಗಿ ಕನ್ನಡ ಸಿನಿಮಾ ನೋಡೋದು, ಅದು ಅವ್ರಿಗೆ ಅಭ್ಯಾಸ. ಎವ್ರಿ ಶುಕ್ರವಾರ ಒಂದು ಒಳ್ಳೆಯ ಸಿನಿಮಾ ಬರುತ್ತೆ ನೋಡೋಣ. ತಿಂಗಳಿಗೆ 2 ಸಿನಿಮಾ 3 ಸಿನಿಮಾ ನೋಡೋರು. ಆದರೆ ಇವತ್ತು ಆ್ಯಸ್ ಎ ಪ್ರೊಡ್ಯೂಸರ್ ನಾವು
ಕಂಟಿನ್ಯೂಸ್ ಒಳ್ಳೆ ಸಿನಿಮಾಗಳು ಕೊಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ 6 ತಿಂಗಳಿಗೆ, ವರ್ಷಕ್ಕೆ 2 ಇಲ್ಲ ವರ್ಷಕ್ಕೆ 3 ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀವಿ. ಬಟ್ ಎಗೇನ್ ಎಲ್ಲ ಸಿನಿಮಾ KGF ಆಗಲ್ಲ, ಎಲ್ಲ ಸಿನಿಮಾ ಕಾಂತಾರ ಆಗಲ್ಲ. ನಾನು ಲೈಫಲ್ಲಿ ಒಂದೇ ಆಪ್ತ ಮಿತ್ರ ಕೊಟ್ಟಿದ್ದು, ಅದಾದಮೇಲೆ ಬೇರೆ ಆಪ್ತ ಮಿತ್ರ ಮತ್ತೆ ಕೊಡೋಕ್ಕಾಗಿಲ್ಲ, ಆಯಿತಾ. ಸೊ ಒಂದೊಂದು ಸಿನಿಮಾ ಒಂದೊಂದು ರೇಂಜಲ್ಲಿ ಒಂದು ಡಿಫ್ರೆಂಟ್ ಕೊಡ್ತೀವಿ ನಾವು. ನಿರ್ಮಾಪಕರಾಗಲಿ, ನಿರ್ದೇಶಕರಾಗಲಿ, ಇಲ್ಲ ನಟರಾಗಲಿ, ನಾವೆಲ್ಲರೂ ಎಲ್ಲ ಸಿನಿಮಾ ವ್ಯತ್ಯಾಸವಾಗಿ ಡಿಫ್ರೆಂಟಾಗಿ ರಿಪೀಟ್ ಆಗಬಾರ್ದು, ಆಡಿಯನ್ಸ್ಗೆ ಡಿಫ್ರೆಂಟಾಗಿ ಕೊಡಬೇಕು ಅಂತ ಪ್ರಯತ್ನ ಪಡ್ತೀವಿ. ಅಂಥ ಪ್ರಯತ್ನದಲ್ಲಿ ನಮಗೆ ನಿಮ್ಮ ಮೀಡಿಯಾ ಸಪೋರ್ಟ್ ಅನ್ನೋದು ತುಂಬ ತುಂಬ ಮುಖ್ಯ. ಅದು ಇವತ್ತು ಈ ಮಾರ್ಕೆಟಿಂಗ್ ಅಂತ ಏನಿದೆ, ಇವತ್ತು ಸಿನಿಮಾ ಮಾಡೋದಕ್ಕಿಂತ ಮಾರ್ಕೆಟಿಂಗ್ ಹ್ಯಾಸ್ ಬಿಕಮ್ ದ ಬಿಗ್ಗೆಸ್ಟ್ ಥಿಂಗ್. ಯಾಕಂದರೆ ಜನರಿಗೆ ಸಿನಿಮಾ ಮುಂಚೆ ಅದು ಸಿನಿಮಾ ಒಂದೇ ಇದ್ದಿದ್ದು ನೋಡೋಕ್ಕೆ. ಇವತ್ತು ಎಂಟರ್ಟೈನ್ಮೆಂಟ್ ಅಂದರೆ ಇಸ್ ಲಾಟ್ ಆಫ್ ಆಪ್ಷನ್ಸ್. ಸೊ ಸಿನಿಮಾ ಹ್ಯಾಸ್ ಬಿಕಮ್ ಲೈಕ್ ಫಸ್ಟ್ ಪ್ರಯಾರಿಟಿಲಿಲ್ಲ. ಈಗ ಸಿನಿಮಾ 4, 5, 6, 7ನೇ ಪ್ರಯಾರಿಟಿಲಿದೆ. ಮತ್ತು ಆ ಪ್ರಯಾರಿಟಿ ಮೇಲೆ ಬರಬೇಕು ಅಂದರೆ ನಮಗೆ ನಿಮ್ಮ ಸಪೋರ್ಟ್ 100% ಬೇಕು. ವಿತೌಟ್ ಯು ವಿ ಕೆನಾಟ್. ಅಟ್ ದ ಸೇಮ್ ಟೈಮ್ ಡೋಂಟ್ ಮೇಕ್ ಮೀಡಿಯಾ ಟೂ ಮಚ್ ಕಮರ್ಷಿಯಲ್. ನಾವು ತುಂಬ ವೀಕ್ ಆಗಿಬಿಟ್ಟಿದ್ದೀವಿ. ಪ್ರೊಡ್ಯೂಸರ್ಸ್ ಹ್ಯಾವ್ ಬಿಕಮ್ ವೆರಿ ವೀಕ್ ವೆನ್ ಇಟ್ ಕಮ್ಸ್ ಟು ಕನ್ನಡ ಸಿನಿಮಾ ಇಂಡಸ್ಟ್ರಿ. ವಿ ಆರ್ ನಾಟ್ ಹ್ಯಾವಿಂಗ್ ಸೇಲ್ಸ್. ಮತ್ತು ಹಳೆ ಕಾಲದ ಥರ ಥಿಯೇಟ್ರಲ್ಲಿ ಬಂದು ಜನರು ನೋಡಿದ್ರೇ ಪ್ರೊಡ್ಯೂಸರ್ಗೆ ಸಕ್ಸಸ್, ಸಿನಿಮಾ ಸಕ್ಸಸ್. ನಾಟ್ OTT, ನಾಟ್ ಸ್ಯಾಟಲೈಟ್. ಅದೆಲ್ಲ ಮುಂಚಿನ ಥರ ಮುಂಚೆ ಇರುತ್ತೆ. ಟಿ ವಿಗೆ ಯಾವಾಗ ಬರೋದು? 2 ವರ್ಷ 3 ವರ್ಷ ಆಮೇಲೆ ಟಿ ವಿ ನೋಡ್ತಾ ಇದ್ವಿ ನಾವು. ಬಟ್ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿದ್ರೆ ಸಕ್ಸಸ್. ಅದೇ ಥರ ಇವತ್ತು ಎಲ್ಲ ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ ಓಡಿದ್ರೇ ಸಕ್ಸಸ್. ಸೊ ಅದಕ್ಕೆ ನೀವೆಲ್ಲರೂ ನಮ್ಮ ಸಹಕಾರ ಮಾಡಬೇಕು. ಒಂದು ಒಳ್ಳೆ ಉತ್ತಮ ಸಿನಿಮಾ ಬಂದಿದೆ, ಇದನ್ನು ಇನ್ನೂ ಚೆನ್ನಾಗಿ ರೀಚ್ ಮಾಡಿಸಿರಿ. ಐ ವಾಂಟ್ ಇದು ಪರ್ಸನಲ್ ರಿಕ್ವೆಸ್ಟ್. ನಾಟ್ ಬಿಕಾಸ್ ಇಟ್ ಈಸ್ ಮೈ ಫ್ರೆಂಡ್ಸ್ ಫಿಲ್ಮ್, ಇಟ್ಸ್ ಎ ಕನ್ನಡ ಸಿನಿಮಾ. ಕನ್ನಡ ಚಿತ್ರರಂಗ ಉಳಿದ್ರೆ, ಜನರು ಬಂದು ಕನ್ನಡ ಸಿನಿಮಾ ನೋಡಿದ್ರೆ ನಾವೆಲ್ಲ ಈ ಥರ ಮತ್ತೆ ಬರ್ತೀವಿ, ಮತ್ತೆ ನಮ್ಮ ಥರ ಎಲ್ಲರೂ ಬರ್ತೀವಿ. ವಿ ಆರ್ ಆಲ್ ದೇರ್. ಸೊ ನೀವು ಸಪೋರ್ಟ್ ಕೊಟ್ಟರೆ ನಾವು ಉಳಿಯೋಕ್ಕೆ ಸಾಧ್ಯ. ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಸಪೋರ್ಟ್ ಅಸ್. ಗುಡ್ ಫಿಲ್ಮ್ ಗಾಡ್ ಹಸ್ ಗಿವನ್ ಅಸ್. ಇದನ್ನು ಎಷ್ಟು ರೀಚ್ ಮಾಡ್ಸೋಕ್ಕಾಗುತ್ತೆ ವಿಲ್ ಟ್ರೈ ಟು ರೀಚ್. ಆ್ಯಂಡ್ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ದ ಡೈರೆಕ್ಟರ್ ಆ್ಯಂಡ್ ದಿಸ್ ಹೀರೋ ಹೂ ಐ ಆಲ್ವೇಸ್ ಸೇ ಮೋಸ್ಟ್ ಸಿಂಪಲ್ ಹೀರೋ, ಮೋಸ್ಟ್ ವಂಡರ್ಫುಲ್ ಪರ್ಸನ್ ಟು ವರ್ಕ್ ವಿತ್. ಯಾವ ಥರವಾದ ಇಲ್ಲದೆ ವೆರಿ ಹಂಬಲ್ ಆ್ಯಂಡ್ ವೆರಿ ಡೆಡಿಕೇಟ್ ಸಿನ್ಸಿಯರ್ ಪರ್ಸನ್. ಈ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇತ್ತು. ಯಾಕಂದರೆ ಈ ಸಿನಿಮಾ ಫಸ್ಟ್ ಶೆಡ್ಯೂಲಿಂದ ದೇ ಹ್ಯಾಡ್ ಪ್ರಾಬ್ಲಮ್ಸ್, ನಥಿಂಗ್ ವೆಂಟ್ ರೈಟ್. ಪಾಪ ಉತ್ತರಾಖಂಡ್ಗೆ ಹೋದರು, ಅಲ್ಲಿ ಫುಲ್ಲು ಸ್ನೋ, ಶೂಟಿಂಗ್ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಬಂದರು. ಸೊ ಇಟ್ ಟುಕ್ ಟೈಮ್. ಇವತ್ತು ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದರೆ ಒಂದು ದೇವ್ರ ಕೃಪೆ, ದೊಡ್ಡವರ ಆಶೀರ್ವಾದ. ಸೊ ಒಳ್ಳೆ ಸಿನಿಮಾ ಆಗಿದೆ. ಸೊ ಎಲ್ಲ ಎಂಟೈರ್ ಟೀಮ್ ಎಲ್ಲರಿಗೂ ನನ್ನ ಒಂದು ಅಭಿನಂದನೆಗಳು ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಎ ಗುಡ್ ಸಿನಿಮಾ. ಮಾಡೋದು ಆ್ಯಕ್ಚುಲಿ ಅದು ನಮ್ಮ ಸಂಸ್ಕೃತಿ. ಸೊ ಇದನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ದ ಹೋಲ್ ಟೀಮ್ ಹೂಸ್ ಆರ್ಗನೈಸ್ ದಿಸ್. ಅಫ್ಕೋರ್ಸ್ ನಮ್ಮ ತಂಡದ ಅವರು ಒಂದು ಪಾರ್ಟು. ಈ ಸಕ್ಸಸ್ಸಿಗೆ ಅವರು ಕಾರಣ, ಅವರ ಆಶೀರ್ವಾದ ಕಾರಣ. ಚಿತ್ರರಂಗ ಒಂದು ಖುಷಿ ಆಗುತ್ತೆ. ಒಂದು 2 ವರ್ಷದಿಂದ ಐ ಥಿಂಕ್ ಗಿವನ್ ಕಾಂತಾರ, ಆಮೇಲೆ KGF ಇದಾದ ನಂತರ ಐ ಥಿಂಕ್ ಸ್ವಲ್ಪ ಗ್ಯಾಪ್ ಇತ್ತು. ಹೋದ ವರ್ಷ ಎಂಡಿಗೆ ಒಂದು ಮ್ಯಾಕ್ಸ್ ಒಳ್ಳೆ ಚಿತ್ರ ಬಂತು. ಈ ವರ್ಷ ಸ್ಟಾರ್ಟಿಂಗ್ ಒಂದು ಇಟ್ಸ್ ಎ ಗುಡ್ ಸ್ಟಾರ್ಟ್ ಫಾರ್ ದ ಕನ್ನಡ ಇಂಡಸ್ಟ್ರಿ ಅಂತ. ಒಂದು ಟೈಮಲ್ಲಿ 100 ಚಿತ್ರ ಬರ್ತಾ ಇತ್ತು, ಅದರಲ್ಲಿ 10 ಸೂಪರ್ ಹಿಟ್ಸು, ಒಂದು 40 ಆವ್ರೇಜ್, ಅಂದರೆ ಹಾಕಿದ ದುಡ್ಡು ವಾಪಸ್ ಬಂದು ಸ್ವಲ್ಪ ಉಳಿತಾ ಇತ್ತು. ಸೊ ಒಂದು 20-30 ಪಿಕ್ಚರಲ್ಲಿ ಕಳ್ಕೊತಾ ಇದ್ರು. ಬಟ್ ಈಗ ಪರ್ಸೆಂಟೇಜ್ ತಗೊಂಡ್ರೆ 250 ಪಿಕ್ಚರ್ ಬರ್ತಾ ಇದೆ, ಬಟ್ ಕಷ್ಟದಲ್ಲಿ ಒಂದು 2 ಪಿಕ್ಚರ್ ಸೂಪರ್ ಹಿಟ್ ಆಗೋದು. ಸೊ ಇದು ಐ ಥಿಂಕ್ ಇಟ್ಸ್ ನಾಟ್ ಗುಡ್ ಫಾರ್ ದ ಇಂಡಸ್ಟ್ರಿ. ಇವ್ರು ಹೇಳ್ದಂಗೆ OTT ಅಥವಾ ಇದು ಬರೀ ಅದನ್ನು ನಂಬ್ಕೊಂಡ್ರೆ ಬಿಸ್ನೆಸ್ ಗ್ಯಾರಂಟಿ ಇಲ್ಲ. ಜನ ಬಂದು ನೋಡಿದ್ರೆ ಚಿತ್ರ. ಅದಕ್ಕೆ ಕಾರಣ ಯೋಗೀಶ್ ಅವ್ರು ಹೇಳಿದಂಗೆ ಇಟ್ ಈಸ್ ದ ಮೀಡಿಯಾ. ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಚಿತ್ರಕ್ಕಿಂತ ಪಬ್ಲಿಸಿಟಿಗೆ ಜಾಸ್ತಿ ಒತ್ತು ಕೊಡ್ತಾರೆ. ಸೊ ಜನ ಬಂದು ಆಮೇಲೆ ಇಲ್ಲ ಚಿತ್ರ ನೋಡೋದಿಲ್ಲ ಅಂತ ಮಟ್ಟದಲ್ಲಿ ನಿಂತಿದ್ದಾರೆ ಕನ್ನಡ ಚಿತ್ರ. ಸೊ ಇದು ಚೇಂಜ್ ಆಗಬೇಕು. ಯಾಕಂದ್ರೆ ಮಲಯಾಳಿ ಇಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಇತ್ತೀಚೆಗೆ. ನಾವು ಇನ್ನು ಮಾಡ್ಬೇಕು, ಆ್ಯಕ್ಚುಲಿ ಒಳ್ಳೆ ಚಿತ್ರ ಕೊಡಬೇಕು. ಇನ್ನೊಂದು ಕಾರಣ ಕಲಾವಿದರು ಅಥವಾ ತಂತ್ರಜ್ಞ ಎವ್ರಿಬಡಿ ಇಸ್ ಮೋರ್ ಕಮರ್ಷಿಯಲ್. ಅಂದರೆ ಪ್ರೊಡ್ಯೂಸರ್ ಸಪೋರ್ಟ್ ಸ್ವಲ್ಪ ಕಮ್ಮಿ. ಇಲ್ಲ ನಂದು ಮಾತ್ರ ನೋಡ್ಕೊಂಡ್ರೆ ಚಿತ್ರ ಆಗಲ್ಲ. ಯಾವತ್ತು ಪ್ರೊಡ್ಯೂಸರ್ ಜೊತೆ ಇದ್ರೆ, ಪ್ರೊಡ್ಯೂಸರ್ ಇಸ್ ದ ಕ್ಯಾಪ್ಟನ್, ಪ್ರೊಡ್ಯೂಸರ್ ಡೈರೆಕ್ಟರ್ ಇಬ್ರು ಕ್ಯಾಪ್ಟನ್ಸ್, ಅವ್ರ ಜೊತೆ ಇದ್ರೆ ಡೆಫಿನೆಟ್ ಆಗಿ ಒಳ್ಳೆ ಚಿತ್ರ ಆಗುತ್ತೆ.
ಈ ಚಿತ್ರದಲ್ಲಿ ನಿಜ ಹೇಳ್ಬೇಕು, ಶರಣ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕು. ಯಾಕಂದ್ರೆ ಹಿ ವಾಸ್ ದೇರ್ ಥ್ರೂಔಟ್ ವಿತ್ ದ ಪ್ರೊಡ್ಯೂಸರ್. ನಂಗೆ ಗೊತ್ತು ಫ್ರಮ್ ದ ಬಿಗಿನಿಂಗ್ ತರುಣ್ ಪಟ್ಟ ಕಷ್ಟ ಗೊತ್ತು. ಅಂದ್ರೆ ಎವ್ರಿ ಟೈಮ್ ಎಳೆದಷ್ಟು ಬಡ್ಡಿಗೇಡು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಬೇಸಿಕಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ಈ ಅಡೆತಡೆಗಳನ್ನ ಪಾಸಿಟಿವ್ನೆಸ್ ಅಲ್ಲಿ ತಗೊಂಡೋಗೋದಿಲ್ಲ ಸಣ್ಣ ಕೆಲಸ ಅಲ್ಲ. ತರುಣ್ ಹ್ಯಾಸ್ ಡನ್ ಇಟ್. ಮುಂಚಿನ ದಿವಸ ನಾನು ಆಕ್ಚುಲಿ ದ ಪ್ರೀವಿಯಸ್ ಡೇ ವಿ ಹ್ಯಾಡ್ ಪ್ರೆಸ್ ಮೀಟ್ ಹಿಯರ್ ಇದೇ ಜಾಗದಲ್ಲಿ. ನಾನು ಹೇಳಿದ ಇಲ್ಲ ಲಕ್ ನಮ್ಮ ಸೈಡ್ ಇದೆ, ವರ್ಕ್ ಆಗುತ್ತೆ ಅಂದ್ರೆ. ಹೋಗ್ತಾ ಹೋಗ್ತಾ ನೋಡಿ ನಮ್ದು ಥಿಯೇಟರ್ ಇಲ್ಲ ಅಂತ ಹೇಳೋ ಟೈಮಲ್ಲಿ ಥಿಯೇಟ್ರಿಗೆ ಕರೆದು ಕೊಡ್ತಾ ಇದ್ದಾರೆ. ಆಮೇಲೆ ಈ ವಾರ ಬೇರೆ ಪಿಕ್ಚರ್ ಯಾವ್ದು ಬೇರೆ ಭಾಷೆ ಚಿತ್ರ ಬಂದಿದ್ದು ಅಷ್ಟು ಯಾವ್ದು ಸದ್ದು ಮಾಡಿಲ್ಲ. ಸೊ ಅದು ಒಂಥರ ನಾನು ಹೇಳೋದು ಲಕ್ ಅಂತ ಹೇಳ್ತೀವಲ್ಲ, ಸ್ಟಾರ್ಟಿಂಗ್ ಏನೇನು ಪ್ರಾಬ್ಲಮ್ ಆಯ್ತು, ಇದು ಲಕ್ ನಮ್ಗೆ ಫೇವರ್ ಆಯ್ತು. ಆಮೇಲೆ ತುಂಬಾ ನಾನು ಆಕ್ಟ್ ಮಾಡೋದಕ್ಕೆ ಕೆಲವು ವರ್ಷ ಆಯ್ತು. ಆಕ್ಚುಲಿ ಇಟ್ಸ್ ಮೋರ್ ದೆನ್ 10-15 years ಸಮಥಿಂಗ್. ಆಫರ್ಸ್ ಬರ್ತಾ ಇತ್ತು, ಬಟ್ ನಥಿಂಗ್ ಇಸ್ ಇಂಟ್ರೆಸ್ಟಿಂಗ್. ಆಕ್ಚುಲಿ ನನಗೆ ನವನೀತ್ ಅವರು ನನಗೆ ಮುಂಚಿಂದ ಗೊತ್ತು, ಫ್ರಮ್ ಹಿಸ್ ಇನಿಷಿಯಲ್ ಡೇಸ್ ಆಫ್ ಫಿಲ್ಮ್ ಲ್ಯಾಂಡ್. ಅವ್ರ ಅಸಿಸ್ಟೆಂಟ್ ಆಗಿ ಅಸಿಸ್ಟೆಂಟ್ ಆಗಿದ್ರಿಂದ ಗೊತ್ತು. ಸೊ ಇವ್ರು ಕರ್ವ ಚಿತ್ರ ಕೇಳಿದಾಗ್ಲೂ ಫಸ್ಟ್ ಟೈಮ್ ಬಂದು ಕತೆ ಹೇಳಿದ್ರು. ಐ ವಾಸ್ ವೆರಿ ಕಾನ್ಫಿಡೆಂಟ್ ಇಲ್ಲ ಚೆನ್ನಾಗಿದೆ ಚಿತ್ರ ಅಂತ. ಈ ಸಲ ನಾವು ಕತೆ ಹೇಳಿದಾಗಲ ಇಟ್ ವಾಸ್ ಕತೆ ವಾಸ್ ಎಕ್ಸ್ಟ್ರೀಮ್ಲಿ ವೆಲ್. ನನ್ನ ಲೆಕ್ಕದಲ್ಲಿ ಅದು ಓದೋ ಚಿತ್ರ ಒಂದು ಫೀಲ್, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಹಿ ವಾಸ್ ದೇ ಅಂಡ್ ನನಗೂ ಒಂದು ಒಳ್ಳೆ ಅವಕಾಶ ಕೊಟ್ಟರು. ಸೊ ಥ್ಯಾಂಕ್ ಯು. ಎಲ್ಲದಕ್ಕಿಂತ ಜಾಸ್ತಿ ಐ ಥಿಂಕ್ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಬಂದಿದೆ, ಸೌಂಡ್ ಎಫೆಕ್ಟ್ಸ್, ಆನ್ ದಿ ಹೋಲ್ ಟೆಕ್ನಿಕಲ್ ಟೀಮ್. ಯಾವತ್ತು ಕೆಲವೊಮ್ಮೆ ಈ ಸ್ಪೆಷಲ್ ಎಫೆಕ್ಟ್ಸ್ ನೋಡುವಾಗ ಕೆಲವು ಪಿಕ್ಚರ್ ನಮ್ಗೆ ಅನ್ಸಿದೆ ಕಾಮಿಡಿ ಅನ್ಸ್ತಾ ಇತ್ತು, ಬಟ್ ಇದರಲ್ಲಿ ಸ್ಪೆಷಲ್ ಎಫೆಕ್ಟ್ಸ್ ಹಸ್ ಕಮ್ ಔಟ್ ರಿಯಲಿ ಗುಡ್. ಆನ್ ದಿ ಹೋಲ್ ಪಿಕ್ಚರ್ ಹೊರಡೆ ಬರುವಾಗ ಯು ಕಮ್ ವಿತ್ ಎ ಪಾಸಿಟಿವ್ ಫೀಲ್. ಅದು ಒಂದು ಚಿತ್ರಕ್ಕೆ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಎಲ್ಲಿ ಸ್ವಲ್ಪ ಹೆಚ್ಚು ಆಗುತ್ತೆ ಅನ್ನೋ ಟೈಮಲ್ಲಿ ಯಾವುದೋ ಒಂದು ಜರ್ಕ್ ಬರ್ತಾ ಇರುತ್ತೆ. ಸೊ ಇಡೀ ತಂಡಕ್ಕೆ ಇನ್ನೊಂದು ಮತ್ತೊಮ್ಮೆ ಕನ್ನಡ ಪ್ರೇಕ್ಷಕರ ಪರವಾಗಿ ಕಂಗ್ರ್ಯಾಚುಲೇಷನ್ಸ್ ಫಾರ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್. And Meghna and Prabhu, our pair, and of course Aditi was looking awesome in the film. The whole team ನಾನು ಹೇಳ್ಬೇಕಂದ್ರೆ. ಆಮೇಲೆ ಫಸ್ಟ್ ಟೈಮ್ ಶರಣ್ ಅವರು ಅವರ ಜಾನರ್ ಬಿಟ್ಟು ಮಾಡ್ತಾ ಇರೋದು. ನಾನು ಯಾವತ್ತು ಹೇಳ್ತಾ ಇದ್ದೀನಿ, ಆಕ್ಚುಲಿ ಮೈ ವೈಫ್ ಹೇಳಿದ್ರು ಶರಣ್ ಇಸ್ ಡನ್ ಬ್ರಿಲಿಯಂಟ್ ಅಂತ. ಯಾಕಂದ್ರೆ ಕ್ಯಾರೆಕ್ಟರ್ಗಿಂತ ಜಾಸ್ತಿ ಟುಕ್ ದ ಫಿಲ್ಮ್ ಸಿಂಗಲ್ ಹ್ಯಾಂಡೆಡ್ ಆಗಿ ಚಿತ್ರ ತಗೊಂಡು ಹೋಗೋದು, ಇಟ್ಸ್ ಅನ್ ಆರ್ಟ್. ಸೊ ಈಸ್ ಡನ್ ಇಟ್ ವೆರಿ ವೆಲ್. ದ ಟೋಟಲ್ ಟೀಮ್ ನಾನು ಹೇಳ್ಬೇಕಂದ್ರೆ ತರುಣ್ ರಿಯಲಿ ಹ್ಯಾಪಿ ಫಾರ್ ಯು ಯಾಕೆಂದ್ರೆ ಐ ನೋ ದ ಹಾರ್ಡ್ಶಿಪ್ ಇಸ್ ಗಾನ್. ರಿಯಲಿ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು. ಏನ್ ತರುಣ್ ಅಂದ್ರೆ ಸರ್ ಒಂದಿನ ಇರಿ ಸರ್, ಏನಪ್ಪ ಒಂದಿನ ಇರೋದು. ಆಮೇಲೆ ನೋಡಿದ್ರೆ ಶನಿವಾರ ಮಿರಾಕಿಲ್ ಆಯ್ತು, ಎಲ್ಲ ಕಡೆ ಫುಲ್ಲು. ಅಯ್ಯೋ ಏನಪ್ಪ ಇದು ಇದಕ್ಕಿಂತ ಹಿಂಗಾಯ್ತು ಅಂದ್ಕೊಂಡು ಆಮೇಲೆ ನೋಡಿದ್ರೆ ಓ ಎಲ್ಲರೂ ಗಾಂಧಿನಗರದ ಪಂಡಿತರುಗಳು, ಸಿನಿಮಾ ಪಂಡಿತರುಗಳು ಹೇಳಿದ್ರು ಅಷ್ಟೇ ತರುಣ್ ಕೆಲಸ, ವೆಂಕಟೇಶ್ ಅಷ್ಟೇ ಅಂದರು. ಈಗ ನೋಡಿ ಭಾನುವಾರ ಅಷ್ಟೇ ತುಂಬ ಚೆನ್ನಾಗಿ ಕಲೆಕ್ಷನ್ ಆಯಿತು. ನಮ್ಗೆ ಏನಾಗ್ತಾ ಇದೆ ಅಂದರೆ ನಮ್ಮ ಕನ್ನಡ ಚಿತ್ರಗಳಿಗೆ ಥಿಯೇಟ್ರುಗಳು ಸಿಗ್ತಾ ಇಲ್ಲ. ಅದರ್ ಲ್ಯಾಂಗ್ವೇಜ್ಗೆ ಥಿಯೇಟ್ರ್ ಕೊಡ್ತಾರೆ. ಮಲ್ಟಿಪ್ಲೆಕ್ಸ್ ಅವರು ಇದ್ದಾರೆ, 15 ಶೋ 20 ಶೋ 8 ಶೋ 10 ಶೋ ಅದರ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ. ನಮಗೆ ಕೊಟ್ಟಿರೋದು 2 ಶೋ. ಇದು ಯಾರು ಕೇಳ್ತಾ ಇಲ್ಲ, ಯಾವ ಮಾಧ್ಯಮದವರು ಕೇಳ್ತಾ ಇಲ್ಲ, ಕನ್ನಡದವರು ಯಾರು ಕೇಳಕ್ಕೆ ಫೋನೇ ತೆಗೆಯಲ್ಲ. ಏನು ಕೇಳ್ತೀರ ನೀವು? ನಿಜವಾಗ್ಲೂ ಏನಾದ್ರು ಅವರು ಮಲ್ಟಿಪ್ಲೆಕ್ಸ್ ಥಿಯೇಟ್ರ್ ಕೊಡ್ಬೋದು. 10-15 ಥಿಯೇಟ್ರ್ ಕೊಟ್ಟಿದೆ. ಇಷ್ಟೊತ್ತು ತರುಣ್ ಆಕಾಶದಲ್ಲಿ ಹಾರಾಡ್ತಾ ಇದ್ದ. ಆ ಥರ ಆಗಿತ್ತು ಕಲೆಕ್ಷನ್ನು. ಚೆನ್ನಾಗಿದೆ, ಎಲ್ಲ ಕಡೆ ಫುಲ್ ಆಗಿದೆ. ಆಮೇಲೆ ಹೇಳ್ತಾ ಇದ್ರು, ನಾನು ಫಸ್ಟ್ ಡೇ ಸಿನಿಮಾ ನೋಡೋದಕ್ಕೆ ಹೇಳಿದೆ, ಓ ಕಾಮಿಡಿ ಇಲ್ಲ ಈ ಪಿಕ್ಚರಲ್ಲಿ, ಶರಣ್ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟ್ರು, ಏನಪ್ಪ ಏನಂತೆ. ಆಮೇಲೆ ಹೋಗಿ ಮಲ್ಟಿಪ್ಲೆಕ್ಸ್ ಕುತ್ಕೊಂಡು ನೋಡ್ತಾರೆ, ಜನ ಎಂಜಾಯ್ ಮಾಡ್ತಾರೆ, ಓ ಓಡುತ್ತೆ ಅಂತ. ಅದೇ ಥರ ಭಾಳ ಚೆನ್ನಾಗಿ ಹೋಗ್ತಾ ಇದೆ. ನಿಮಗೆ ಮೋಸ್ಟ್ಲಿ ನಾನು ಶುಕ್ರವಾರ ಇಷ್ಟೇ ಬಂದಿದೆ ದುಡ್ಡು ಅಂತ ಬೇಕಾದ್ರೆ ಕಲೆಕ್ಷನ್ ರಿಪೋರ್ಟ್ ಕೊಡ್ತೀನಿ. ನೀವು ಅದ್ರ ಬಗ್ಗೆ ಬೇಕಾದ್ರೆ ಪಬ್ಲಿಕ್ ಮಾಡ್ಬೋದು, ಏನು ಇಷ್ಟೇ ಬಂದಿದೆ ಅಂತ. ನೀವೆಲ್ಲ ಮಾಧ್ಯಮದಲ್ಲಿ ಬರೀರಿ, ಕನ್ನಡ ಚಿತ್ರಗಳಿಗೆ ಥಿಯೇಟ್ರ್ಗಳು ಕೊಡಿ ದಯವಿಟ್ಟು. ನಮ್ಮನ್ನು ಹೆಂಗೆ ಹೊಡೆದ್ರು ಅಂದರೆ ಫುಟ್ಬಾಲ್ ಹೊಡೆದ್ರು ಕಣ್ಣಲ್ಲಿ ನೀರು ಬರುತ್ತೆ. ಇಲ್ಲಿ ನಾವು 2 ಶೋ ಕೊಡ್ತಾರೆ, ನಾಳೆ ನೋಡಿದ್ರೆ ಇಲ್ಲ ಅಂತಾರೆ. ಯಾವ ಪಿಕ್ಚರ್ ಹಾಕಿದೆಯಾ? ಇಲ್ಲ ಸರ್ ಬಾಲಕೃಷ್ಣನ್ ಪಿಕ್ಚರ್ ಹಾಕ್ತಾ ಇದ್ದೀನಿ ಸರ್. ಇದೇನು ಆಂಧ್ರನಾ ಇಲ್ಲ ತಮಿಳ್ನಾಡ? ಅವ್ರಿಗೆ ಅಷ್ಟೊಂದು 15 ಶೋ ಕೊಡ್ತೀರಾ, ನಮ್ಗೆ 2 ಶೋ ಕೊಡ್ತೇವಪ್ಪ. ಮಂತ್ರಿ ಮಾಲ್ ಪಕ್ಕಾ ಕನ್ನಡ ಸೆಂಟ್ರು ಸರ್, ಮಲ್ಲೇಶ್ವರ ಮಂತ್ರಿ ಮಾಲ್ 1 ಶೋ ಕೊಟ್ಟಿದ್ದಾನೆ. ಯಾರು ಒಂದೇ 1 ಶೋ ಯಾರು ಕೇಳ್ತಾರೆ ಅದನ್ನು? ಇದೇ ಥರ ಆದರೆ ಭಾಳ ಕಷ್ಟ ಆಗುತ್ತೆ ಕನ್ನಡ ಚಿತ್ರರಂಗಕ್ಕೆ. ನೀವೆಲ್ಲರೂ ಪ್ರೆಸ್ಸವರೆಲ್ಲರೂ ಬರೀರಿ, ಈ ಥರ ಕೊಡಿ, ಥಿಯೇಟ್ರುಗಳು ಕೊಡಿ. ಯಾಕೆ ಕನ್ನಡಕ್ಕೆ ಕೊಡ್ತಾ ಇಲ್ಲ? ನೀವು ಯಾಕೆ ಥಿಯೇಟ್ರುಗಳು ಅಷ್ಟೊಂದು ಅದರ್ ಲ್ಯಾಂಗ್ವೇಜ್ಗೆ ಕೊಡ್ತಾ ಇದ್ದೀರಾ?
ಏನು ಕಾರಣ ಅಂದರೆ ಅವ್ರು 500 ರೂಪಾಯಿ ಟಿಕೆಟ್ ಮಾಡ್ತಾರೆ, ಅದಕ್ಕೆ ಕೊಡ್ತಾರೆ ಅಷ್ಟೇ, ಏನೂ ಮಾಡಲ್ಲ. ಮಲ್ಟಿಪ್ಲೆಕ್ಸ್ ಏನಾದ್ರು ಸಿಕ್ಕಿದ್ರೆ ಇವತ್ತು ಶರಣೂ ಅಷ್ಟೇ, ಇವ್ರು ನಮ್ಮ ತರುಣು ಅಷ್ಟೇ ಭಾಳ ಖುಷಿಯಾಗಿರ್ತಾಯಿದ್ರು. ಈಗೇನು ಖುಷಿ ಪಡ್ತಾ ಇದ್ದಾರೆ ಅದನ್ನ ಹತ್ರಷ್ಟು ಖುಷಿ ಪಡ್ತಾಯಿದ್ರು. ನಮಗೆ ಮಲ್ಟಿಪ್ಲೆಕ್ಸ್ ಸಿಗ್ತಾ ಇಲ್ಲ, ಖಂಡಿತವಾಗೂ ಸಿಗ್ತಾ ಇಲ್ಲ. ಕೊಟ್ಟಿರೋದು 2 ಒಂದೊಂದು ಶೋ, ಕಣ್ಣಲ್ಲಿ ನೀರು ಬರುತ್ತೆ. ನಿಜವಾಗ್ಲೂ ಸಕ್ಸಸ್ ಆಗಿದೆ, ಇದರಲ್ಲಿ ಅತಿಶಯಕ್ಕೆ ಏನಿಲ್ಲ. ನೀವು ಬೇಕಾದ್ರೆ ಶುಕ್ರವಾರ ನಾನು ಪಕ್ಕಾ ಫಿಗರ್ ಕೊಡ್ತೀನಿ. ಥ್ಯಾಂಕ್ ಯು. ಒಂದು ಉಪ್ಪಿನಕಾಯಿ ಥರ ಅವ್ರಿಗೆ ತೆಲುಗು ಅವ್ರಿಗೆ ಆಂಧ್ರ ಇಸ್ ಊಟ, ತೆಲಂಗಾಣ ಇಸ್ ಊಟ, ತಮಿಳವ್ರಿಗೆ ತಮಿಳ್ನಾಡು ಇಸ್ ಊಟ, ಕನ್ನಡದವ್ರಿಗೆ ಕನ್ನಡ ಸಿನಿಮಾದವ್ರಿಗೆ ಕರ್ನಾಟಕ ಒಂದೇ ಊಟ. ನಮ್ಮದು ಬೇರೆ ಭಾಷೆ ಬೇರೆ ಕಡೆಯಲ್ಲೇ ನಾವು ಮಾಡೋ 1 ಇಲ್ಲ 2 ಸಿನಿಮಾ ಬೇರೆ ಕಡೆ ಹೋಗುತ್ತೆ. ನಾವೆಲ್ಲೋ ಕನ್ನಡಿಗರು ಕನ್ನಡ ಸಿನಿಮಾ ಕರ್ನಾಟಕನೇ ಮೇನ್. ಇಲ್ಲಿ ನಮಗೆ ಥಿಯೇಟ್ರಿಗೂ ಶೋ ಕೊಡಲಿಲ್ಲ ಅಂದರೆ ನಾವು ಕನ್ನಡ ಸಿನಿಮಾ ಹೆಂಗೆ ಉದ್ಧಾರ ಆಗತ್ತೆ? ನಾವೆಲ್ಲರೂ ಸೇರಬೇಕು. ನಾವು ಮಾಡ್ತೀವಿ, ನೀವು ಮಾಧ್ಯಮ ಸಪೋರ್ಟ್ ಮಾಡಿ. ಇಲ್ಲಿರೋ ಎಲ್ಲ ಮಲ್ಟಿಪ್ಲೆಕ್ಸ್ ಆಗಲಿ ಯಾವುದೇ ಥಿಯೇಟ್ರ್ ಫಸ್ಟ್ ಪ್ರಿಫರೆನ್ಸ್ ಶುಡ್ ಬಿ ಗಿವನ್ ಟು ಕನ್ನಡ, ಎಸ್ಪೆಷಲಿ ಆನ್ ಎ ಫೆಸ್ಟಿವಲ್ ಡೇ. ಯಾಕಂದರೆ ನಮಗೆ ರಜಾ ಬೇರೆ ಭಾಷೆಯವ್ರು ಬಂದು 120-100 ಶೋ ಹಾಕ್ಕೊಂಡು ಅವ್ರು ತೊಗೊಂಡು ಹೋಗ್ತಾ ಇದ್ದಾರೆ ಬಿಕಾಸ್ ಆಫ್ ಸ್ಟಾರ್ ಪವರ್. ನಮ್ಮ ಕನ್ನಡಕ್ಕೆ ನಮಗೆ ಸಿಗ್ತಾ ಇಲ್ಲ. ಇವಾಗ ನೆನ್ನೆ ನಾನೇ ಪಿಕ್ಚರ್ ನೋಡಬೇಕು ಅಂದರೆ ನಾವು ನೋಡೋ ಟೈಮ್ಗೆ ದೇರ್ ಇಸ್ ನೋ ಶೋ. ಆಮೇಲೆ ಎಷ್ಟಿದೆ 2 ಶೋ ಕೊಡ್ತಾರೆ ನಮಗೆ. ಅದೇ ತೆಲುಗು ಸಿನಿಮಾ ಒಪಿನಿಯನ್ ಓಕೆ, ಶುಕ್ರವಾರ ರಿಲೀಸ್ ಆಯಿತು, ದೊಡ್ಡ ಸಿನಿಮಾ, ಇದು ವ್ಯಾಪಾರ ಕಮರ್ಷಿಯಲ್ ಎಲ್ಲರೂ ಒಪ್ಪಂತೀನಿ. ಯಾವಾಗ ಸಿನಿಮಾ ಚೆನ್ನಾಗಿಲ್ಲ, ಒಪಿನಿಯನ್ ಕಮ್ಮಿ ಆಗಿದೆ, ರೇಟ್ಸ್ಗಿದು ಶೋ ಬೈ ಶೋ ಕಲೆಕ್ಷನ್ ಕಮ್ಮಿ ಆಗ್ತಾಯಿದೆ, ಇದು ಶೋ ಬೈ ಶೋ ಕಲೆಕ್ಷನ್ ಇಂಪ್ರೂವ್ ಆಗ್ತಾಯಿದೆ ಅಂದಾಗ ದೇ ಆರ್ ಸಪೋಸ್ ಟು ಸಪೋರ್ಟ್ ಕನ್ನಡ ಸಿನಿಮಾ. ಬಟ್ ಅನ್ಫಾರ್ಚುನೇಟ್ಲಿ ಈ ಸಲ ಅದು ಆಗ್ತಾ ಇಲ್ಲ. ಯಾಕೆಂದರೆ ಅವ್ರಿಗೂ 2 ಫ್ರೈಡೇ ಒಂದು ಸಿನಿಮಾ, ಭಾನುವಾರ ಒಂದು ಸಿನಿಮಾ, ಮಂಗಳವಾರ ಒಂದು ಸಿನಿಮಾ. ನಮಗೇನಾಗುತ್ತೆ, ಶುಕ್ರವಾರ ಒಂದು ಸೆಟ್ ಆಫ್ ಥಿಯೇಟ್ರ್ ಕೊಟ್ಟರು, ಶೋ ಕೊಟ್ಟರು, ಭಾನುವಾರ ಇಲ್ಲವೇ ಇಲ್ಲ. ಮಾರ್ನಿಂಗ್ ಶೋ ಮ್ಯಾಟ್ನಿ ಇದು ಸಣ್ಣ ನೋಡಿದೆ, ಈವ್ನಿಂಗ್ ಶೋ ನೈಟ್ ಶೋ ತೆಗೆದುಬಿಟ್ರು ತೆಲುಗು ಸಿನಿಮಾಕ್ಕೆ. ಅದು ಏನೋ ಮ್ಯಾಟ್ನಿ ಚೆನ್ನಾಗಿದೆ, ಮ್ಯಾಟ್ನಿ ಒನ್ ಇಸ್ ಮೋರ್ ದೆನ್ 70%, ಯು ಕಾಂಟ್ ರಿಮೂವ್ ದ ಶೋ. ಬಟ್ ಇಲ್ಲಿ ಯಾರು ಹೇಳೋರೆಲ್ಲ ಬಿಕಮ್ ಲೈಕ್ ಎವ್ರಿಬಡಿ ಕ್ಯಾನ್ ಡೂ. ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಸಕ್ಸಸ್ ಬಂದಾಗ ಈ ಥರ ಆಗೋಯ್ತು ಅಂದರೆ ನಮಗೆ ತುಂಬ ನೋವಾಗುತ್ತೆ, ಎಸ್ಪೆಷಲಿ ಫಾರ್ ಪ್ರೊಡ್ಯೂಸರ್ಸ್. ಮತ್ತೆ ಈಗ ನಮ್ಮ ಸಿನಿಮಾದಲ್ಲಿ ಒಂದೇ ಒಂದು ಸಾಂಗ್ ಇರೋದು, ಅದನ್ನು ಕೊರಿಯೋಗ್ರಫಿ ಮಾಡಿದ್ದು ದರ್ಶಿನಿ. ದರ್ಶಿನಿ, ನಿಮ್ಮ ಫಸ್ಟ್ ಟೈಮ್ ಪ್ರೆಸ್ ಮೀಟ್ ಬಂದಿದ್ದ ಆಫ್ಟರ್ ರಿಲೀಸ್ ಮಾತಾಡಿದ್ದೀವಿ. ಆ್ಯಂಡ್ ಪ್ರೆಸ್ ಅವರು ಎಲ್ಲ ಬಂದು ನನ್ನ ಸಾಂಗ್ನ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ನನಗೆ ಅಷ್ಟು ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಬಿಕಾಸ್ ಐ ಆಮ್ ಕಂಪ್ಲೀಟ್ಲಿ ತುಂಬ ಹ್ಯಾಪಿಯಾಗಿದ್ದೀನಿ, ತುಂಬ ಎಮೋಷ್ನಲ್ ಆಗಿದ್ದೀನಿ. ಬಿಕಾಸ್ ಫ್ರೆಷರ್ಸ್ಗೆ, ಹೊಸ ಟೆಕ್ನಿಷಿಯನ್ಸ್ಗೆ ಯೂಶ್ವಲಿ ಯೂಟ್ಯೂಬಲ್ಲಿ ಸಾಂಗ್ಸ್ ಕ್ರೆಡಿಟ್ಸೇ ಇರೋದಿಲ್ಲ ಕೊರಿಯೋಗ್ರಾಫರ್ಸ್ಗೆ. ನೀವು ಹೋಗಿ ಚೆಕ್ ಮಾಡಿ, ಎಷ್ಟೋ ಸಾಂಗ್ಗಳಿಗೆ, ದೊಡ್ಡ ದೊಡ್ಡ ಸಾಂಗ್ಗಳಿಗೂ ಕೊರಿಯೋಗ್ರಾಫರ್ಸ್ಗೆ ಕ್ರೆಡಿಟ್ಸೇ ಇರಲ್ಲ. ಅಂಥದ್ರಲ್ಲಿ ಶರಣ್ ಸರ್ ಇವತ್ತು ಕರ್ಕೊಂಬಂದು ನನ್ನನ್ನು ಕೂರಿಸಿದ್ದಾರೆ. ಸೊ ಇದಕ್ಕಿಂತ ಎನ್ಕರೇಜ್ಮೆಂಟ್ ಆಗಿರ್ಬೋದು, ಇದಕ್ಕಿಂತ ಹೊಸ ಟೆಕ್ನಿಷಿಯನ್ಸ್ಗೆ, ಅದರಲ್ಲೂ ಲೇಡಿ ಟೆಕ್ನಿಷಿಯನ್ಗೆ ಇಂಥ ಸಪೋರ್ಟ್ ಇದಕ್ಕಿಂತ ಜಾಸ್ತಿ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದು ನನಗೆ ಸಿಕ್ಕಿರೋದಕ್ಕೆ ನಾನು ತುಂಬ ಭಾಗ್ಯ ಅಂತ ಫೀಲ್ ಮಾಡ್ತಿದ್ದೀನಿ. ಬಿಕಾಸ್ ಈ ಸಾಂಗ್ ಶೂಟ್ ಮಾಡೋ ಟೈಮಲ್ಲಿ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀನಿ. ಬಿಕಾಸ್ ನನಗಿನ್ನೂ ಕಾರ್ಡ್ ಆಗಿರಲಿಲ್ಲ, ಮಾಸ್ಟರ್ ಕಾರ್ಡ್. ತರುಣ್ ಸರಿಗೆ ಮಾತ್ರ ಗೊತ್ತು. ಅಂದರೆ ಬಿಫೋರ್ ಡೇ ಸೆಟ್ಟೆಲ್ಲ ಹಾಕಿದ್ದೀವಿ, ಬಂದು ಗಲಾಟೆ ಮಾಡಿರೋದಿದೆ, ಸಾಂಗ್ ನಿಲ್ಲಿಸ್ತೀವಿ ಅಂತ ಇದೆ, ಯೂನಿಯನ್ನಿಂದ ಡಾನ್ಸಸ್ನ ಕೊಡಲ್ಲ ಅಂತಲೂ ಇದೆಲ್ಲ ಮಾಡಿದರು. ಬಟ್ ಏನೇ ಆದ್ರೂ ನಾನು ಹುಡುಗಿ ಹತ್ರ ಸಾಂಗ್ ಮಾಡಿಸ್ತೀನಿ ಅಂತ ನನ್ನ ಟ್ಯಾಲೆಂಟ್ಗೆ ನನ್ನ ಪಕ್ಕದಲ್ಲಿ ನಿಂತು ನನಗೆ ಸಪೋರ್ಟ್ ಮಾಡಿದ್ದು ತರುಣ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ತುಂಬ ಸ್ಟ್ರಗಲ್ ಮಾಡಿದ್ದೀನಿ, ಬಟ್ ಈ ಥರದ ಸಕ್ಸಸ್ ನನಗೆ ಐ ಆಮ್ ರಿಯಲಿ ಸಾರಿ, ಐ ಆಮ್ ಫೀಲಿಂಗ್ ಸೋ ಎಮೋಷ್ನಲ್. ಆ್ಯಂಡ್ ನನ್ನ ಸಾಂಗ್ ರಿಲೀಸ್ ಟೈಮಲ್ಲಿ ಹೇಳಿದ್ದೆ, ನಾನು ಕೊರಿಯೋಗ್ರಾಫರ್ ಆಗೋಕ್ಕೆ ಕಾರಣ ಮೇನ್ ಅಪ್ಪು ಸರ್ ಅಂತ. ಮೋಸ್ಟ್ಲಿ ಅವ್ರ ಆಶೀರ್ವಾದದಿಂದನೇನೋ ನಾನು ಮಾಡಿರೋ 2 ಚಿತ್ರಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ, ಒಂದು ಉಪಾಧ್ಯಕ್ಷ, ಒಂದು ಚೂಮಂತರ್. ಸೊ ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಈ ಹಿಟ್ಟು ನನಗೆ ಐ ಆಮ್ ಫೀಲಿಂಗ್ ಸೋ ಓವರ್ವೆಲ್ಮ್ಡ್. ಆ್ಯಂಡ್ ಅಪ್ಪು ಸರ್ ಆಶೀರ್ವಾದದಿಂದ ಮತ್ತೆ ಆ ಥರದ ಸಪೋರ್ಟ್ ನನಗೆ ಸಿಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ. ನಾನು ಕಂಡಂಥ ಅಪ್ಪು ಸರ್ನ ನಾನು ಮತ್ತೆ ಶರಣ್ ಸರಲ್ಲಿ ನೋಡ್ತಿದ್ದೀನಿ. ಇವರು ನನ್ನ ಸಾಂಗ್ ಶೂಟ್ ಆಗಿ ರಿಲೀಸ್ ಆಗಿ ಆಲ್ಮೋಸ್ಟ್ 1 year ಆಗಿದೆ. ಈ ಕೀಪ್ಸ್ ಆನ್, ಈ ಆಲ್ವೇಸ್ ಕೀಪ್ ಟ್ರ್ಯಾಕ್ ಆನ್ ಮೀ. ಎವ್ರಿ ಟೈಮ್ ಕೇಳ್ತಾರೆ, ದರ್ಶಿನಿ ಏನು ಮಾಡ್ತಿದ್ದೀರಾ, ಯಾವ ಸಾಂಗ್ ಮಾಡ್ತಿದ್ದೀರಾ, ನೀವು ಇನ್ನೂ ಒಳ್ಳೆ ಸಾಂಗ್ ಮಾಡಬೇಕು, ನನಗಿನ್ನೂ ಒಳ್ಳೆ ಡಾನ್ಸ್ ನಂಬರ್ ಮಾಡಿಸ್ಕೊಡ್ಬೇಕು ನೀವು ಅಂತ. ಈ ಮಟ್ಟಿಗೆ ನನಗೆ ಎಕ್ಸ್ಪೆಷಲಿ ಕನ್ನಡ ಇಂಡಸ್ಟ್ರಿಯಲ್ಲಿ, ಬಿಕಾಸ್ ನಾನು ಬಂದಿರೋದು ಹೊರ ಭಾಷೆ, ನಾನು ಕನ್ನಡದವಳು, ಐ ಆಮ್ ವೆರಿ ಪ್ರೌಡ್ ಟು ಸೇ ಐ ಆಮ್ ಕನ್ನಡಿಗ. ಬಟ್ ನಾನು ಕೆಲಸ ಕಲ್ತು ಬಂದಿದ್ದು ತೆಲುಗು ತಮಿಳ್ ಇಂಡಸ್ಟ್ರಿಯಲ್ಲಿ.
ಬಟ್ ಕನ್ನಡದಲ್ಲೇ ಮಾಸ್ಟರ್ ಆಗಬೇಕು ಅಂತ ಬಂದವಳಿಗೆ ಇಷ್ಟು ಹ್ಯೂಜ್ ವೆಲ್ಕಮ್ ಕೊಟ್ಟು ಇಷ್ಟು ಒಳ್ಳೆ ದೊಡ್ಡ ಸಾಂಗ್ನ ಇದರಲ್ಲಿ ಇರೋದು ಒಂದೇ ಸಾಂಗು, ಈ ಸಿನಿಮಾ ಪ್ರಮೋಷನ್ ಆಗಕ್ಕೆ ಇರೋದು ಒಂದೇ ಸಾಂಗು. ಸೊ ಇಟ್ಸ್ ವೆರಿ ರಿಸ್ಕಿ. ಯಾವ್ದಾರದ್ದು ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಕೊರಿಯೋಗ್ರಾಫರ್ಸಿಗೆ ಕೊಡ್ಬೋದಾಗಿತ್ತು, ಬಟ್ ನನ್ನ ನಂಬಿ ನನಗೆ ಈ ಸಾಂಗ್ ಕೊಟ್ಟು ಅವರು ಎಂಟೈರ್ ಸಿನಿಮಾ ರೆಸ್ಪಾನ್ಸಿಬಿಲಿಟಿನ ನನ್ನ ಸಾಂಗ್ ಮೇಲೆ ಇಟ್ಟರು. ಅದಕ್ಕೆ ನನಗೆ ಥ್ಯಾಂಕ್ಸ್ ಅನ್ನೋದು ತುಂಬ ಚಿಕ್ಕ ಪದ. ನಾನು ತರುಣ್ ಶಿವಪ್ಪ ಅವ್ರಿಗಾಗಿರ್ಬೋದು, ಶರಣ್ ಸರ್ಗೆ ಆ್ಯಂಡ್ ಅದಿತಿ ಮ್ಯಾಮ್, ಆ್ಯಂಡ್ ಅವರು ಆ್ಯಕ್ಚುಲಿ ಸಾಂಗಲ್ಲಿ ಕನ್ಸೀವ್ ಆಗಿದ್ರು, ನನಗೆ ಗೊತ್ತು. ಅವ್ರು ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ, ಬಟ್ ಎಲ್ಲೂ ಕೂಡ ಅವರು ಡೌನ್ ಆಗ್ತಲೆ, ಅವರು ಮೆಂಟಲ್ ಇದಾಗಿರ್ಬೋದು, ಫಿಸಿಕಲಿ ಶಿ ವಾಸ್ ದೇರ್ ವಿತ್ ಮೀ. ನನಗೆ 1% ಟ್ರಬಲ್ ಮಾಡಲಿಲ್ಲ. ನಾನು ಇಷ್ಟು ಒಳ್ಳೆ ಆರ್ಟಿಸ್ಟ್ಗಳು, ಇಷ್ಟು ಒಳ್ಳೆ ಟೆಕ್ನಿಷಿಯನ್ಸ್ ಟೀಮ್ ನನಗೆ ಇನಿಷಿಯಲ್ ಸ್ಟೇಜಲ್ಲಿ ಸಿಕ್ಕಿರೋದು ನನ್ನ ಭಾಗ್ಯ. ಆ್ಯಂಡ್ ಎಲ್ಲ ಕರ್ನಾಟಕ ಜನತೆಗೆ, ಎಲ್ಲ ಪ್ರೆಸ್ ಅವರಿಗೆ ನನ್ನನ್ನು ಒಂದು ಲೇಡಿ ಕೊರಿಯೋಗ್ರಾಫರ್ನ, ಲೇಡಿ ಟೆಕ್ನಿಷಿಯನ್ನ ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಆಗಿದೆ ಪರ್ಟಿಕ್ಯುಲರ್ಲಿ ಯಾಕಂದ್ರೆ ನಾನು ತುಂಬಾ ಕಡೆ ಹೇಳಿದ್ದೀನಿ ಇದನ್ನ, ಆಸ್ ಅನ್ ಆಡಿಯನ್ಸ್ ಸುಮ್ಮನೆ ಬಂದು ನಾನು ನೋಡಿದ ಸಿನಿಮಾ, ಟೆಕ್ನಿಕಲಿ ಯಾವುದೇ ಕಾರಣಕ್ಕೂ ಇನ್ವಾಲ್ವ್ ಆಗಿಲ್ಲ, ಏನೂ ಮಾತಾಡೋದಿಲ್ಲ. ಬಿಕಾಸ್ ರಸೂಲ್ ಪುಕಟಿ ಅವರು ಈ ಸಿನಿಮಾದ ಸೌಂಡ್ ಡಿಸೈನ್ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ನಾನು ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡ್ಬೇಕಂತ ಅನ್ಕೊಂಡಿದ್ದೆ. ಥಿಯೇಟರ್ ನೋಡಿದಾಗ ನಾನು ಇಷ್ಟೇ ಅನ್ಕೊಂಡಿದ್ದು, ಒಂದು ಫ್ಯಾಮಿಲಿ, ನಾನು ನನ್ನ ವೈಫ್ ಆಗಲಿ ನನ್ನ ತಂದೆ ತಾಯಿ ಎಲ್ಲ ಬಂದ್ಬಿಟ್ಟು ನೋಡಿ ಸಿನಿಮಾ ರಂಗದಿಂದ ಹೊರಗೆ ಈ ಸಿನಿಮಾನ ನೋಡಿದ್ರೆ ಎಂಜಾಯ್ ಮಾಡ್ತೀನಾ? ಹೌದು ಎಂಜಾಯ್ ಮಾಡ್ತೀನಿ. ಭಯ ಆಗತ್ತಾ? ಹೌದು ಭಯ ಆಗತ್ತೆ. ನಗ್ತೀನಿ. ಸೊ ಇಷ್ಟೆಲ್ಲ ಇರುವಂತ ಒಂದು ಪ್ಯಾಕೇಜ್ ಸಿನಿಮಾ ಫೇಲ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಇಮಿಡಿಯೇಟ್ಲಿ ನಾನು ಅವತ್ತೇ ರಾತ್ರಿ ನಾನು ಶರಣ್ ಸರ್ಗೆ ಒಂದು ವಿಡಿಯೋ ಮೆಸೇಜ್ನ ಕಳಿಸಿದೆ. ಆ್ಯಂಡ್ ಆ ಎಕ್ಸೈಟ್ಮೆಂಟು ಇವತ್ತು ಸತ್ಯ ಆಗಿದೆ. ನಾನು ಐ ಥಿಂಕ್ ಹಿಂದಿನ 2 ಸಿನಿಮಾದಲ್ಲೂ ಎಕ್ಸ್ಟ್ರೀಮ್ ಡೀಟೇಲ್ಡ್ ಅಬ್ಸರ್ವೇಷನ್ ಅಲ್ಲಿ ಬುಕ್ ಮೈ ಶೋದು ಮೋಟಿವ್ಸ್ ನೋಡಿದ್ದೀನಿ, ಅದ್ರದ್ದು ಮೂಮೆಂಟ್ಸ್ ನೋಡಿದ್ದೀನಿ. ನಾನು ಆಲ್ಮೋಸ್ಟ್ 3-4 ಡೇಸಿಂದನೂ ನಾನು ಅದ್ರದ್ದು ಮೂಮೆಂಟ್ಸ್ ನೋಡ್ತಾ ಇದ್ದೀನಿ. ಇಟ್ ಈಸ್ ಇನ್ ಟ್ರೆಂಡಿಂಗ್. ಸೊ ಸಮಸ್ಯೆಗಳಿತ್ತು, ಏನೂ ಮಾಡೋಕ್ಕಾಗಲ್ಲ. ಆ ಸಮಸ್ಯೆನ ದಾಟಿ ಬಂದು ಒಂದು ಸಿನಿಮಾ ಇವತ್ತು ನಿಂತಿದೆ ಅಂದರೆ ದಿಸ್ ಇಸ್ ಸಕ್ಸಸ್. ಆ್ಯಂಡ್ ಈ ಸಕ್ಸಸ್ಗೆ ಆಸ್ ಶರಣ್ ಸರ್ ಆಲ್ವೇಸ್ ಟೆಲ್ಸ್, ಅವರೊಬ್ಬರೇ ಹೀರೋ ಅಂತಲ್ಲ, ತುಂಬ ಹೀರೋಸ್ ಇದ್ದಾರೆ ಇಲ್ಲಿ, ಪರ್ಟಿಕ್ಯುಲರ್ಲಿ ಟೆಕ್ನಿಷಿಯನ್ಸ್. ನವನೀತ್ ಅವ್ರದ್ದು ಆ ವಿಷನ್ಗೆ, ಬಿಕಾಸ್ ಹಿ ಈಸ್ ಆಲ್ಸೋ ಅನ್ ಎಡಿಟರ್, ರೈಟಿಂಗ್ ಜೊತೆಗೆ ಎಡಿಟಿಂಗ್ ಅಂದರೆ ಹೀ ಈಸ್ ವೆಲ್ ವರ್ಸ್ಡ್. ಅಂದರೆ ಅವ್ರಿಗೆ ಕನ್ಫರ್ಮ್ ಆಗಿ ಗೊತ್ತಿದೆ ಈ ಸಿನಿಮಾ ನಾನು ಇಲ್ಲಿ ಬರಿತಾ ಇದ್ದೀನಿ ಅಂದರೆ ಇದು ಎಡಿಟ್ ಆಗಿ ಇದೇ ಥರ ಔಟ್ಪುಟ್ ಬರುತ್ತಂತ ಆ ಕ್ಲಾರಿಟಿ ಇದೆ ಅವ್ರಿಗೆ. ಆ ಕ್ಲಾರಿಟಿಯಿಂದನೇ ಇವತ್ತು ಈ ಥರ ಬಂದಿದೆ ಸರ್. ಹಾಗೆ ಅವಿನಾಶ್, ಯು ಆ್ಯಂಡ್ ಯುವರ್ ಕೋಆರ್ಡಿನೇಷನ್ ವಿತ್ ರಸೂಲ್ ಪುಕಟಿ ಸರ್, ನಾನು ಎಷ್ಟು ಎಕ್ಸೈಟ್ಮೆಂಟಲ್ಲಿ ಸೌಂಡ್ ಡೆಸಿಮಲ್ ಎಲ್ಲಿ ಕಮ್ಮಿ ಆಗಿದೆಯಾ ನೋಡಿ. ಆ್ಯಕ್ಚುಲಿ ನಾವು ಇವತ್ತು ಶೋಸ್ ಬಗ್ಗೆ ಮಾತಾಡಬಾರ್ದು, ಸೌಂಡ್ ಬಗ್ಗೆ ಮಾತಾಡಬೇಕು. ಇನ್ಫ್ಯಾಕ್ಟ್ ನಾವು ರಸೂಲ್ ಪುಕಟಿ ಅವ್ರದ್ದು ಸೌಂಡಿಂಗ್ ಎಲ್ರಿಗೂ ಗೊತ್ತಿದೆ, ಆ ಸೌಂಡಿಂಗ್ ತಕ್ಕಂತ ಡೆಸಿಮಲ್ಸ್ ಯೂಶಲಿ ಕೊಡಲ್ಲ. ದಟ್ ಈಸ್ ಅನ್ ಇಶ್ಯೂ, ಐ ಅಗ್ರಿ. ಆ್ಯಂಡ್ ಆ ಹೋಲ್ಡ್ ನಮ್ಮಲ್ಲಿ ಇರಲ್ಲ. ಬಟ್ ಐ ರಿಕ್ವೆಸ್ಟ್ ಆಲ್ ದ ಎಕ್ಸಿಬಿಟರ್ಸ್ ದಟ್ ಏನೋ ಆ ಸೌಂಡಿಂಗ್ ಏನಿದೆ ಆ 6 ಡೆಸಿಮಲ್ ಕೊಡಬೇಕು. ದಟ್ ಈಸ್ ದ ಕ್ಯಾಲಿಬ್ರೇಟೆಡ್ ನಂಬರ್. ಸೊ ಆ ಥರದ್ದೊಂದು ವಿಚಾರ ನಾನು ಇಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಆ್ಯಂಡ್ ಹಲವಾರು ಫ್ಯಾಕ್ಟರ್ಸ್ ಇದೆ ಒಂದು ಸಕ್ಸಸ್ಗೆ. ಆಲ್ ಐ ಕ್ಯಾನ್ ಸೇ ಇಸ್ ಮಿರಕಲ್ ಇಸ್ ಹ್ಯಾಪನ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸಿನಿಮಾ ನೋಡಿ, ಬ್ಲ್ಯಾಂಕ್ ಕ್ಯಾನ್ವಸ್, ಒಳ್ಳೆ ಸ್ಟೋರಿ ಅದರಲ್ಲಿ, ಮತ್ತು ಒಂದು ಒಳ್ಳೆ ವಿಚಾರ ನನ್ನ ಹತ್ರ ಬಂದಿರೋದು ತುಂಬ ಕಡಿಮೆ. ಅದರಲ್ಲಿ ಚೂಮಂತರ್ ಸ್ಟ್ಯಾಂಡ್ಸ್ ಲೈಕ್ ಹಿಯರ್. ನಮ್ಮ ಸಿನಿಮಾ ನೋಡಿದವ್ರಿಗೆ ಗೊತ್ತಿರುತ್ತೆ, ಡೈನಮೋ ಇಸ್ ಒನ್ ಕ್ಯಾರೆಕ್ಟರ್ ವಿಚ್ ಡ್ರೈವ್ಸ್ ದ ಹೋಲ್ ಮೂವಿ ಪರ್ಫೆಕ್ಟ್ಲಿ. ಅವರಿಲ್ಲ ಅಂದರೆ ಸಿನಿಮಾನೇ ಸ್ಕ್ಯಾಟರ್ ಆಗಿಬಿಡುತ್ತೆ. ಆ ಥರ ಒಂದು ಸ್ಟೋರಿ ಸ್ಕ್ರಿಪ್ಟಿಂಗ್ ಇದೆ. ನಮ್ಮ ಟೀಮಲ್ಲಿ ನಮ್ಮ ಡೈನಮೋ ಬಂದು ನವನೀತ್ ಸರ್ ನಮಗೆ. ಸೊ ಅವ್ರು ಹೆಂಗಂದರೆ, ನನಗೆ ಎಸ್ಪೆಷಲಿ ಗೊತ್ತಿಲ್ಲ, ನನಗೆ ಎಲ್ಲದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಯೋಗಿ ಸರ್ ನನ್ನ ಸ್ಟುಡಿಯೋಲ್ಲಿ ಬಂದು ಸಿನಿಮಾ ನೋಡಿದ್ರು, ನಾವೆಲ್ಲ ನೋಡಿದ್ವಿ. ನಾನು ಹೋಗಿ ಯೋಗಿ ಸರ್ ಇದೊಂದು ಸೀನ್ ಮಾಡಿದ್ದೀವಿ, ಇದು ಕರೆಕ್ಟ್ ಅನಿಸ್ತಾ ಇದೆಯಾ, ವಿ ಹ್ಯಾಡ್ ಎ ಡಿಫ್ರೆಂಟ್ ಆಪ್ಷನ್ ಆನ್ ದಿಸ್ ಅಂತ ಹೇಳಿದ್ರೆ ಪರ್ಫೆಕ್ಟಾಗಿ ಮಾಡಿದ್ರ ಅಂತ ನವನೀತ್ ಸರ್ ಹೇಳಿದ್ರು. ಆದ್ಮೇಲೆ ಕೆಳಗಡೆ ಹೋದ್ವಿ, ಮ್ಯೂಸಿಕ್ ಯಾರು ಮಾಡಿದ್ದು, ಮ್ಯೂಸಿಕ್ ಚೆನ್ನಾಗಿದೆ ಸರ್, ಇವರೇ ಸರ್ ಮಾಡಿದ್ದು ಅಂದರೆ ಅವ್ರಿಗೆ ಗೊತ್ತೇ ಇಲ್ಲ ನಾನು ಮ್ಯೂಸಿಕ್ ಮಾಡಿರೋದು. ಸೊ ನಾನು ಏನಾಗಿ ಇದರಲ್ಲಿ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಬಿಕಾಸ್ ಈಸ್ ಇನ್ವಾಲ್ವ್ಡ್ ಇನ್ ಆಲ್ ದ ಡಿಪಾರ್ಟ್ಮೆಂಟ್ಸ್. ರೈಟಿಂಗ್ ಎಲ್ಲ ಆಗ್ಬೋದು, ಸ್ಕ್ರಿಪ್ಟಲ್ಲಿ ಕೂಡ ನನ್ನ ಪಕ್ಕದಲ್ಲಿ ಕೂಡಿಸ್ಕೊತಾರೆ. ಮೋಸ್ಟ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಜೊತೆ ನಾನು ಒಡನಾಟ ಮಾಡಿಸ್ಬಿಟ್ಟಿದ್ದಾರೆ. ಸೊ ಸಮಟೈಮ್ಸ್ ಐ ಫರ್ಗೆಟ್ ದಟ್ ಐ ಆಮ್ ಮ್ಯೂಸಿಕ್ ಡೈರೆಕ್ಟರ್, ಕೋರ್ ನನ್ನ ಕಾಂಪಿಟೆನ್ಸಿ ಅದು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು
ಸಿನಿಮಾದ್ದು ಪ್ರಭು ಒಂದು ಒಳ್ಳೆ ಟಾಪಿಕ್ನ ಪಿಕ್ ಮಾಡಿದ್ದಾರೆ. ನಾನು ನಿನ್ನೆ ಒರೈನ್ ಮಾಲಲ್ಲಿ ಹೋದಾಗ ವಿ ಸಿ ಒಂದೆರಡು ತೆಲುಗು ಸಿನಿಮಾ ಮತ್ತು ತೆಲುಗು ಸಿನಿಮಾ ನಡೀತಾ ಇತ್ತು. ಸ್ವಲ್ಪ ಡೋರ್ ಓಪನ್ ಆದ ತಕ್ಷಣ ನಮಗೆ ಕಿವಿ ಒಡೆಯೋಷ್ಟು ಸೌಂಡ್ ಬರೋದು. ನಾವು ನಮ್ಮ ಥಿಯೇಟ್ರಲ್ಲಿ ಒಳಗಡೆ ಹೋಗಿ ನೋಡ್ತೀವಿ, ನಮಗೆ ನಾವು ರಿಕ್ವೆಸ್ಟ್ ಮಾಡಿ ಸರ್ ಇದು ಡೆಸಿಬಲ್ಸ್ ಪ್ರಾಪರ್ ಇಲ್ಲ ಅಂತ ಹೇಳಿಬಿಟ್ಟು ಟೆಕ್ನಿಷಿಯನ್ನ ಆಚೆ ಕರೆದ್ಬಿಟ್ಟು ಆಪರೇಟರ್ನ ಕರೆದ್ಬಿಟ್ಟು ಅದನ್ನ ನಾವು ರೇಸ್ ಮಾಡಿಸಿದ್ವಿ. ವಿ ಕಾಂಟ್ ಡೂ ದಟ್ ಆನ್ ಎವ್ರಿ ಥಿಯೇಟರ್. ಸೊ ಆ ಸೌಂಡ್ ಎಕ್ಸ್ಪೀರಿಯನ್ಸ್ ಮಿಸ್ ಆಗಿಬಿಡುತ್ತೆ. ಅದು ನನಗೆ ಗೊತ್ತಿಲ್ಲ ಯಾಕೆ ಇಷ್ಟು ವರ್ಷ ಗಮನಕ್ಕೆ ಬಂದಿಲ್ಲ, ಅದು ಯಾಕೆ ರೇಸ್ ಮಾಡಿಲ್ಲ ಅಂತ. ಐ ಡೋಂಟ್ ನೋ, ಡು ವಿ ಹ್ಯಾವ್ ಎ ಯೂನಿಯನ್ ಟು ಡಿಸ್ಕಸ್ ಆಲ್ ದಿಸ್, ನನಗೆ ಅದು ಗೊತ್ತಿಲ್ಲ. ಸೊ ಐ ಥಿಂಕ್ ಪ್ರೊಡ್ಯೂಸರ್ಸು ಅವ್ರಿವ್ರು ಸೇರೇ ಇದನ್ನ ಒಂದು ಮುಂದೆ ತರಬೇಕು ಅಂತ ನನ್ನೊಂದು ರಿಕ್ವೆಸ್ಟು. ಯಾಕಂದರೆ ಸೌಂಡ್ ನಾವು ಒಂದು ಈ ಸಿನಿಮಾಕ್ಕೆ ಎಸ್ಪೆಷಲಿ ಆ ಪ್ರಾಬ್ಲಮೇ ಆಗಬಾರ್ದು. ಯಾಕಂದರೆ ವಿ ಡಿಡ್ ದಿಸ್ ಇನ್ ಏಮ್ ಇಸ್ ಕನ್ಸಿಡರ್ಡ್ ಟು ಬಿ ಒನ್ ಆಫ್ ದ ಬೆಸ್ಟ್. ರೆಹಮಾನ್ ಸರ್ ಸ್ಟುಡಿಯೋ ಇಸ್ ಒನ್ ಆಫ್ ದ ಬೆಸ್ಟ್ ಗೇರ್ ಇಕ್ವಿಪ್ಡ್ ಸ್ಟುಡಿಯೋ. ಸೊ ಅಲ್ಲೇ ಮಿಕ್ಸ್ ಮಾಡಿದ್ದೀವಿ ವಿತ್ ರಸೂಲ್ ಪುಕಟಿ ಇಸ್ ಡಿಸೈನ್ ಆನ್ ಇಟ್. ಸೊ ಹಾಗಾಗಿ ಚೆನ್ನಾಗೇ ಬರಬೇಕು. ಸೊ ಆದರೆ ಕೂಡ ನಾವು ಕ್ರ್ಯಾಂಕ್ ಮಾಡಿ ಭಾಳ ಥಿಯೇಟರ್ಸಲ್ಲಿ ಪ್ಲೇ ಮಾಡಿದ್ದೀವಿ. ದಟ್ ಈಸ್ ಒನ್ ಥಿಂಗ್. ಸೊ ನನಗೆ ಇನ್ನೊಂದು ಇಂಪಾರ್ಟೆಂಟ್ ಪರ್ಸನ್ ಬಗ್ಗೆ ಹೇಳಲೇಬೇಕು, ತರುಣ್ ಶಿವಪ್ಪ ಸರ್. ಥ್ಯಾಂಕ್ಸ್ ಫಾರ್ ಟ್ರಸ್ಟಿಂಗ್ ಮೈ ವರ್ಕ್. ಫ್ರೆಂಡ್ ಥರ ನನಗೆ ಅವರು ಇವಾಗ. ಸೊ ನಾವೆಲ್ಲ ಜೊತೆಗೆ ಕೂತು ತುಂಬ ಡಿಸ್ಕಸ್ ಮಾಡಿದ್ವಿ ಸಿನಿಮಾ ಬಗ್ಗೆ. 2 ವರ್ಷ ಮಾಡಿದ್ವಿ ಸರ್, 3 ವರ್ಷ ರಾತ್ರಿ ಹೊತ್ತು ಇದು ಲಿಂಬೆಹಣ್ಣು ರಸ ಜೊತೆ. ಸೊ ಓಕೆ, ಸೊ ಇದು ಥ್ಯಾಂಕ್ ಯು ಸೋ ಮಚ್ ಸರ್. ಶರಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಅಲೋಯಿಂಗ್ ಮಿ ಟು ಪ್ಲೇ ಮ್ಯೂಸಿಕ್ ಟು ಯುವರ್ ಮೂವಿ. ಎವ್ರಿಬಡಿ, ಅದಿತಿ ಮೇಡಮ್, ಮೇಘ್ನಾ ಮೇಡಮ್, ಮತ್ತು ಎಲ್ಲ ಪ್ರಭು, ಎವ್ರಿಬಡಿ ವಾಸ್ ಆಕ್ಟೆಡ್ ಇನ್ ದ ಮೂವಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಲವ್ ಬೀಂಗ್ ಎ ಪಾರ್ಟ್ ಆಫ್ ದಿಸ್ ಮೂವಿ. ವಿಲ್ ಡೂ ಲಾಟ್ ಆಫ್ ವೆಂಚರ್ಸ್ ಟುಗೆದರ್. ಥ್ಯಾಂಕ್ ಯು ಸೊ ಮಚ್. ನನಗೂ ಒಂದು ಟೀಮ್ ಇದೆ. ಐ ವುಡ್ ಜಸ್ಟ್ ವಾಂಟ್ ಟು ಟೇಕ್ ದ ನೇಮ್ ಜತಿನ್ ದರ್ಶನ್. ಹಿ ಈಸ್ ಆಲ್ವೇಸ್ ಸ್ಟುಡ್ ಬೈ ಮೈ ಸೈಡ್ ಫಾರ್ ಇನ್ ಅಸಿಸ್ಟಿಂಗ್ ಮ್ಯೂಸಿಕ್ ಫಾರ್ ಮೀ. And Ashwin Paul, who has mixed my whole score. Thank you so much, guys. You are wonderful. Thank you so much. Thank you so much. ನನ್ನ ಪಾತ್ರ ಇದರಲ್ಲಿ ಬಹಳ ಚಿಕ್ಕದು, ಆದರೆ ಮಹತ್ವ ತುಂಬ ಇದೆ ಪಾತ್ರಕ್ಕೆ. ಬ್ಯಾಕ್ಗ್ರೌಂಡ್ ಸ್ಕೋರಲ್ಲೂ ಅವರು ನನಗೆ ಸ್ಪೆಷಲ್ ಆಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ. ತುಂಬ ಖುಷಿಯಾಗಿದೆ ಸಿನಿಮಾ ನನಗೆ. ನವನೀತ್ ಅವ್ರ ಬಗ್ಗೆ ಭಾಳ ನನಗೆ ಹೆಮ್ಮೆ ಇದೆ. ಅವರು, ನಾನು ಹೆಚ್ಚಿಗೆ ಹಾರರ್ ಮೂವೀಸ್ ಮಾಡ್ತೀನಿ ಅಂದರೆ ಅದಕ್ಕೆ ಕಾರಣ ಅವರೇ. ಅಶೋಕ್ ಆದಮೇಲೆ ಇವರು ಕರ್ವ ಮಾಡಿದ್ಮೇಲೆ ನನಗೆ ಒಂದು ಸಾಕಷ್ಟು ಹಾರರ್ ಮೂವೀಸ್ ಬಂತು ನನಗೆ. ಈಗ ಚೂಮಂತರ್ ಮಾಡಿದ್ದೀನಿ, ಇದು ಸಕ್ಸಸ್ ಆಗಿದೆ, ಗೊತ್ತಿಲ್ಲ, ತುಂಬ ಸಕ್ಸಸ್ ಆಗಿದೆ. ಥ್ಯಾಂಕ್ ಯು. ಶರಣ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಒಂಥರ ಖುಷಿ ಕೊಡುತ್ತೆ, ಆನಂದವಾಗಿರುತ್ತೆ ಸರ್ ನನಗೆ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಆಮೇಲೆ ಅದರ ಜೊತೆ ಅದಿತಿ, ಮೇಘನಾ ಇವ್ರ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡಿರೋದು ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ ಸೆಟ್ಟಲ್ಲಿ. ಆಮೇಲೆ ಶರಣ್ ಸರ್ ಜೊತೆ ಆ್ಯಕ್ಟ್ ಮಾಡುವಾಗ ಒಂದಷ್ಟು ವಿಷಯಗಳ ಕಲಿಕೆ ಇರುತ್ತೆ. ಅವ್ರನ್ನ ಅಬ್ಸರ್ವ್ ಮಾಡಿದಾಗ ಸಾಕಷ್ಟು ವಿಚಾರಗಳನ್ನ ಗ್ರಹಿಕೆ ಮಾಡ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಎಲ್ಲ ಚಿತ್ರಗಳಲ್ಲೂ ನಮಗೆ ಒಂದೊಂದು ಪಾತ್ರ ಇರಲಿ ಅಂತ. ಥ್ಯಾಂಕ್ ಯು. ನಮ್ಮ ಸಿನಿಮಾ ರೆಡಿ ಆದ್ಮೇಲಲ್ಲ, ಫಸ್ಟ್ ನನಗೆ ನವನೀತ್ ಅವ್ರ ಸ್ಟೋರಿ ಹೇಳಿದಾಗಿಂದ ಎಲ್ಲರೂ ಕ್ಯಾರೆಕ್ಟರ್ಸ್ ನನಗೆ ಅರ್ಥ ಆದಾಗ, ಆಮೇಲೆ ಶೂಟಿಂಗ್ ಶುರು ಆದಾಗ, ನಾವು ಉತ್ತರಾಖಂಡ್ ಶೂಟಿಂಗ್ ಹೋದಾಗ, ಇಲ್ಲಿ ರಾಕ್ ಲೈನ್ ಸ್ಟುಡಿಯೋಸ್ ಅಲ್ಲಿ ನಾವು ಶೂಟ್ ಮಾಡ್ಬೇಕಾದ್ರೆ ನವನೀತ್ ಅವ್ರು ಯಾವ ರೀತಿ ಡೈರೆಕ್ಟ್ ಮಾಡ್ತಾ ಇದ್ರು, ಅನೂಪ್ ಸರ್ದು ಫ್ರೇಮಿಂಗ್ ಎಲ್ಲ ನೋಡಿದ್ರೆ ನನಗೆ ಏನೋ ಒಂದು ಸ್ಟೇಜ್ ಕಾನ್ಫಿಡೆನ್ಸ್. ಓಕೆ, ಈ ಸಿನಿಮಾ ಅವಾಗಲೇ ಆಕ್ಚುಲಿ ಟಾಕ್ ಶುರು ಆಗಿದ್ದು. ನೀವೇನು ಹಾಲಿವುಡ್ ಅಂತ ನಾವು ವರ್ಡ್ ಯೂಸ್ ಮಾಡ್ತೀವಲ್ವಾ, ಓಕೆ, ನಾವು ರೆಫರೆನ್ಸ್ ತಗೋದು ಒಳ್ಳೇದು, ಬಟ್ ದಿಸ್ ಕ್ವಾಲಿಟಿ ಇಸ್ ಸಮಥಿಂಗ್ ಎಲ್ಸ್ ಅಂತ ನಮಗೆ ಅವಾಗಲೇ ಗೊತ್ತಾಗಿತ್ತು ಆಕ್ಚುಲಿ. ಆಮೇಲೆ ಅಫ್ಕೋರ್ಸ್ ತುಂಬಾ ಅಡೆತಡೆ ಬಂತು, ಬಟ್ ಆ ಎಲ್ಲ ಪ್ರಾಬ್ಲಮ್ಸ್ ಏನು ಫೇಸ್ ಮಾಡ್ತಾ 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 ಒಂದು ದೊಡ್ಡ ರೌಂಡ್ ಆಫ್ ಅಪ್ಲೌಸ್ ನಾವು ತರುಣ್ ಶಿವಪ್ಪ ಅವ್ರಿಗೆ ಕೊಡಬೇಕು. ಪ್ಲೀಸ್ ಕ್ಲಾಪ್ ಫಾರ್ ಹಿಮ್ ಎವ್ರಿಬಡಿ. ನಿಜ, ಅಷ್ಟು ಪ್ರಾಬ್ಲಮ್ಸ್ ಎಲ್ಲ, ಎಷ್ಟು ಡಿಲೇ, ಅದು ಇದು ಎಲ್ಲ ಆಗ್ಬಿಟ್ಟು ಇಲ್ಲಿ ಕೂತ್ಕೊಂಡು ಸ್ಮೈಲ್ ಮಾಡಿಕೊಂಡು ನಮ್ಮ ಸಿನಿಮಾ ಏನು ಗೆದ್ದಿದೆ ಇವಾಗ, ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ಸು. ಅಫ್ಕೋರ್ಸ್ ನಾನು ಮೊನ್ನೆ ನಾವು ಸಿನಿಮಾ ರಿಲೀಸ್ ಆಗೋ ಮುಂಚೆ ಪ್ರಮೋಷನ್ ಮಾಡಬೇಕಾದ್ರೆ ನಾನು ನಿಮ್ಮ ಜೊತೆನೆ ಕೂತ್ಕೊಂಡು, ಆಕ್ಚುಲಿ ಪ್ರೆಸ್ಸು ಮೀಡಿಯಾ ಜೊತೆನೆ ಕೂತ್ಕೊಂಡು ನಾನು ಫ್ರೈಡೇಗಿಂತ ಮುಂಚೆ ಥರ್ಸ್ಡೇ ನೈಟು ಸಿನಿಮಾ ನೋಡಿದೆ. ನನಗೆ ನೀವೆಲ್ಲ ನಿಮ್ಮ ರಿಯಾಕ್ಷನ್ಸ್ ನನಗೆ ತುಂಬ ಇಂಪಾರ್ಟೆಂಟು. ಯಾಕಂದರೆ ನೀವು ಪ್ರತಿ ವಾರ ಸಿನಿಮಾ ನೋಡ್ತೀರಾ, ಎಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ ಅವೆಲ್ಲ ನೋಡ್ತೀರಾ ನೀವು. ನಾನು ಅವತ್ತು ಕೂತ್ಕೊಂಡು ಸಿನಿಮಾ ನೋಡಿದಾಗ ನಿಮ್ಮ ರಿಯಾಕ್ಷನ್ ನೋಡಿದ್ನಲ್ವಾ ನಾನು, ದೆನ್ ಐ ನ್ಯೂ ಈ ಸಿನಿಮಾ ಹಿಟ್ ಅಂತ ನನಗೆ ಗೊತ್ತೇ ಇತ್ತು. ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗ್, ಅಫ್ಕೋರ್ಸ್ ಫ್ರೈಡೇ ಮಾರ್ನಿಂಗ್ ಒಂದು ಸ್ವಲ್ಪ ಟೆನ್ಷನ್ ಆಯಿತು, ಏನು ಪಿಕಪ್ ಆಗ್ತಿಲ್ಲಲ್ಲ ಹಂಗೆ ಹಿಂಗೆ.
ನಮ್ಮ ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರ್ ತುಂಬಾ ತುಂಬಾ ಟೆನ್ಷನ್ ಅಲ್ಲಿದ್ರು. ಆದ್ರೂ ಕೂಡ ಅಲ್ಲೂ ನನ್ನ ಸ್ಟ್ರೇಂಜ್ ಕಾನ್ಫಿಡೆನ್ಸ್ ಹೋಗ್ಲಿಲ್ಲ. ನಾನು ಅವ್ರಿಗೆ ಹೇಳ್ದೆ, ಡೋಂಟ್ ವರಿ, 1 ಶೋ 2 ಶೋ ಬಿಟ್ಬಿಡಿ, ನಾಳೆ ನೀವು ನೋಡಿ ಹೆಂಗ್ ಪಿಕಪ್ ಆಗುತ್ತೆ ನೋಡಿ ನೀವು ಅಂತ. ನನಗೆ ಈ ಸ್ಟ್ರೇಂಜ್ ಕಾನ್ಫಿಡೆನ್ಸ್ ಯಾಕೆ ಈ ಸಿನಿಮಾ ಅಂದ್ರೆ ಬಿಕಾಸ್ ದಿಸ್ ಮೂವಿ ಹ್ಯಾಸ್ ದಟ್ ಪೊಟೆನ್ಷಿಯಲ್. ಈ ಸಿನಿಮಾದ ಎಲ್ಲ ಇದೆ. ಏನ್ ಹೇಳ್ತಾರೆ, ನಾವು ಹಾರರ್ ಸಿನಿಮಾ ಅಂತ ಪ್ರೆಸೆಂಟ್ ಮಾಡ್ತಾ ಇದೀವಿ, ಹಾರರ್ ಕಾಮಿಡಿ ಅಂತ ಪ್ರೆಸೆಂಟ್ ಮಾಡ್ತಾ ಇದೀವಿ. ದಿಸ್ ಇಸ್ ಆಕ್ಚುಲಿ ಫೈನ್ ಹಾರರ್ ಫಿಲ್ಮ್. ಇದು ನಮ್ಮ ಮೇನ್ ಥೀಮು. ಆಮೇಲೆ ಕಾಮಿಡಿ ಇದೆ ಅಫ್ಕೋರ್ಸ್, ಬಿಕಾಸ್ ಶರಣ್ ಸರ್ ಅಂಡ್ ಚಿಕ್ಕಣ್ಣ ಅವ್ರು ಇದ್ದಾರೆ. ಆಮೇಲೆ ಇಂಥ ಒಳ್ಳೊಳ್ಳೆ ಆರ್ಟಿಸ್ಟ್, ಅಮೇಸಿಂಗ್ ಟೆಕ್ನಿಷಿಯನ್ಸ್ ಆಕ್ಚುಲಿ. ಅಂಡ್ ದೆನ್ ಮೋರ್ ದೆನ್ ಎನಿಥಿಂಗ್ ಒಂದು ಬ್ರಿಲಿಯಂಟ್ ರೈಟಿಂಗ್. ನವನೀತ್ ಬ್ರಿಲಿಯಂಟ್ ರೈಟಿಂಗ್. ನಮ್ದು ಇಡೀ ಒಂದು ಕಂಟೆಂಟ್ ಏನಿದೆಯಲ್ಲ ಈ ಸಿನಿಮಾದು, ದಟ್ ಪೊಟೆನ್ಷಿಯಲ್, ಐ ನ್ಯೂ ಇಟ್ ಹ್ಯಾಡ್ ಅ ಸೂಪರ್ ಹಿಟ್ ಸಿನಿಮಾ. ಸೊ ಈ ಅಡೆತಡೆ ಏನೇ ಬರಲಿ, ಸಿನಿಮಾಗೂ ಮುಂಚೆ, ಡ್ಯೂರಿಂಗ್ ಸಿನಿಮಾ, ರಿಲೀಸ್ ಆಗ್ಬೇಕಾದ್ರೆ, ಅದಾದ್ಮೇಲೆ ಥಿಯೇಟರ್ ಸಮಸ್ಯೆ ಏನೇ ಬರಲಿ, ಬಟ್ ಅದೊಂದು ಶಕ್ತಿ ಇದೆ, ಇದಕ್ಕೆಲ್ಲ ಮೀರಿ ಒಂದು ಶಕ್ತಿ ಇದೆ ಸಿನಿಮಾ. ಯುನೋ, ಒಂದು ಒಳ್ಳೆ ಸಿನಿಮಾ, ಆ ಶಕ್ತಿ, ಅದು ಆನ್ಸರ್ ಇವತ್ತು ನಮ್ಮ ಆಡಿಯನ್ಸ್ ಕೊಟ್ಟಿದ್ದಾರೆ. ದಿಸ್ ಇಸ್ ಆಕ್ಚುಲಿ ಆಡಿಯನ್ಸಸ್ ಮೂವಿ. ಆಡಿಯನ್ಸ್ಗೆ ಧನ್ಯವಾದಗಳನ್ನ ಹೇಳಬೇಕು, ಬಿಕಾಸ್ ದಿಸ್ ವಾಸ್ ಅಬೌಟ್ ಮೋರ್ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ, ವರ್ಡ್ ಪಬ್ಲಿಸಿಟಿ. ಆಕ್ಚುಲಿ ಈ ಸಿನಿಮಾ ನಾವೆಷ್ಟೇ ಪ್ರಮೋಷನ್ಸ್ ಮಾಡಿದ್ರು ಓಕೆ, ಒಂದು ಹಂತಕ್ಕೆ ಹೋಗ್ತಿತ್ತು. ಬಟ್ ಇದು ಆಕ್ಚುಲಿ ಜನ ಇಷ್ಟಪಟ್ಟು ಅವ್ರು ಹೋಗಿ ಹೇಳ್ಬೇಕು, ಸಿನಿಮಾ ಸೂಪರ್ ಆಗಿದೆ ನೋಡಿ ಹೋಗಿ ಅಂತ. ಅವಾಗ್ಲೇ ಅದು ಪಿಕಪ್ ಆಗೋದು. ಅಂಡ್ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ಯಾಗ್ಸ್ ಬರ್ತಾ ಇದೆ. ತುಂಬಾ ಜನ ಪೋಸ್ಟ್ ಮಾಡ್ತಾ ಇದ್ದಾರೆ, ಏನು ಇಂಟರ್ವಲ್ ಬ್ಲಾಕ್ ಸೂಪರು, ಕ್ಲೈಮ್ಯಾಕ್ಸ್ ಸೂಪರು, ಹಂಗೆ ಹಿಂಗೆ ಅಂತ. ದಟ್ ಇಸ್ ವಾಟ್ ವಿ ವಾಂಟ್. ಎಷ್ಟೇ ಅಡೆತಡೆ ಬರಲಿ, ಒಂದು ನಮ್ಮ ಕಡೆಯಿಂದ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿದೀವಿ, ಒಳ್ಳೆ ಸಿನಿಮಾ ಮಾಡಿದೀವಿ ಅಂದಾಗ ಅದು ಗೆದ್ದೇ ಗೆಲ್ಲುತ್ತೆ. ಅಂಡ್ ದಿಸ್ ಇಸ್ ದ ಪ್ರೂಫ್ ಫಾರ್ ದ್ಯಾಟ್. ಅಂಡ್ ಅಫ್ಕೋರ್ಸ್ ನಾವ್ ಇಲ್ಲಿಂದ ಇನ್ನೂ ಒಳ್ಳೆ ಸಿನಿಮಾಗಳು ಮಾಡ್ತೀವಿ. ತರುಣ್ ಅಲ್ವಾ, ನವನೀತ್, ಶರಣ್ ಸರ್, ಗುರು ಸರ್. ಸೊ ಎಲ್ರು ಪಾರ್ಟ್ 2 ಇದೆಯಲ್ಲ, ಪಾರ್ಟ್ 2 ಯಾ. ಸೊ ಅಷ್ಟು ದೊಡ್ಡ ಆಶೀರ್ವಾದ ನಮಗೆ ಇದೆ ಈ ಸಿನಿಮಾ ಮೇಲೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲ ಮೀಡಿಯಾನವ್ರಿಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ದಿಸ್ ಟೀಮ್ ಪ್ರತಿಯೊಬ್ರು ಆನೆಸ್ಟ್ ಆಗಿ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಕೂಡೋಸ್ ಟು ಎವ್ರಿವನ್. ಕಂಗ್ರಾಚುಲೇಷನ್ಸ್ ಆಲ್ ಆಫ್ ಯು. ಕಂಗ್ರಾಟ್ಸ್. ಗ್ರೇಟ್ ಜಾಬ್ ಗೈಸ್. ಥ್ಯಾಂಕ್ ಯು. ಎಂಜಾಯ್ ಮಾಡಿದೆ, ನಿಜ ಹೇಳ್ತೀನಿ. ರವಿ ಮಾಸ್ಟರು, ನವನೀತು, ಆಮೇಲೆ ಶರಣ್ ಸರ್, ದೀಸ್ 3 ಪೀಪಲ್ ಹೆಲ್ಪ್ ಮಿ ಅ ಲಾಟ್ ಆಕ್ಚುಲಿ. ಯಾಕಂದ್ರೆ ನಾನು ಮುಂದೆ ಇದ್ದಿದ್ದು ಶರಣ್ ಸರ್. ಅವರು ನನ್ನ ಮುಂದೆ ಇಷ್ಟು ದೊಡ್ಡ ಆರ್ಟಿಸ್ಟ್ ನಿಂತಿದ್ದಾರೆ ಅಂದ್ಮೇಲೆ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ನಾನು ಚೆನ್ನಾಗಿ ಮಾಡ್ಲೇಬೇಕು, ನನಗೆ ಬೇರೆ ಚಾಯ್ಸೇ ಇಲ್ಲ. ಆಮೇಲೆ ನಾನು ತುಂಬಾ ಹಠ ಹಿಡ್ಕೊಂಡ್ಬಿಡ್ತೀನಿ, ಓ ಈ ತರ ರೋಲ್ ಇದೆಯಾ, ನಾನು ಮಾಡ್ಲೇಬೇಕು ಚೆನ್ನಾಗಿ ಅಂತ. ಅದು ನನ್ನ ಮೈಂಡಲ್ಲಿ ಇದ್ದೇ ಇರುತ್ತೆ. ಅದು ಬಿಟ್ರೆ ನವನೀತು ಅವ್ರು ನನಗೆ ಆಕ್ಟ್ ಮಾಡಿ ತೋರಿಸೋರು. ನಿಮ್ಗೇನು ಇಷ್ಟ ಆಗಿದೆಯಲ್ಲ, ಆಕ್ಚುಲಿ ಫಸ್ಟ್ ಅವರೇ ಆಕ್ಟ್ ಮಾಡಿ ತೋರಿಸೋರು. ನಿಜ ಹೇಳ್ತಾ ಇದ್ದೀನಿ. ಆಮೇಲೆ ರವಿ ಮಾಸ್ಟರ್ ಅವ್ರು ನನಗೆ ಫಸ್ಟ್ ಅದು ರೋಪ್ ಹಾಕಿದ ತಕ್ಷಣ ನನಗದು ಯಾರು ಕೇಳ್ತಾ ಇದ್ರು, ಇವರು ವಿಜಯ್ ಸರ್ ಕೇಳ್ತಾ ಇದ್ರು, ನಿಮ್ಗೇನು ಭಯ ಆಗ್ಲಿಲ್ವಾ ಅದು ರೋಪ್ ಹಾಕಿದ ತಕ್ಷಣ ಅದ್ ಮೇಲೆ ಹೋಗೋದು ಹಂಗೆ ಹಿಂಗೆ ಎಲ್ಲ ಅಂತ. ನಿಜ ಹೇಳ್ತೀನಿ, 1% ಭಯ ಆಗಿಲ್ಲ. ಫಸ್ಟ್ ಟೈಮ್ ನನಗೆ ಹಾಕಿ ಅದು ಮೇಲೆ ಹೋಯ್ತಲ್ವಾ, ನನ್ಗೊಂದು ಹೊಟ್ಟೆಯಲ್ಲಿ ಅದು ಅದೇನೋ ಆಗುತ್ತಲ್ವಾ, ಅದು ವೀಲ್ ಇದ್ರಲ್ಲಿ ಹೋದಾಗ ಅದೊಂದು ಸ್ವಲ್ಪ ಆಯ್ತು. ಅದು ಬಿಟ್ರೆ ಒಂದು ಮೊಮೆಂಟ್ ಐ ವೆಂಟ್ ಅಪ್, ನನಗೇನೋ ಒಂದು ಕಾನ್ಫಿಡೆನ್ಸ್ ಬಂತು, ಓಕೆ ಇದನ್ನ ನಾನು ಆರಾಮಾಗಿ ಮಾಡ್ಬೋದು ಅಂತ. ಅದಾದ ಮೇಲೆ ನಾನು ಎಷ್ಟು ಎಂಜಾಯ್ ಮಾಡಿದ್ದೀನಿ ಆಸ್ ಅನ್ ಆಕ್ಟರ್. ನನಗೆ ಈ ತರ ರೋಲ್ ಸಿಗೋದು ಅಂದ್ರೆ ಯಾವುದೇ ಆಕ್ಟರ್ಗೆ ಈ ತರ ರೋಲ್ ಸಿಗೋದು ತುಂಬಾ ರೇರು. ನಿಮ್ಗೆಲ್ಲ ಗೊತ್ತು, ನಾವೆಲ್ಲ ವಿ ಆರ್ ಆಲ್ ವೆರಿ ಹಂಗ್ರಿ ಟು ಪ್ಲೇ ರೋಲ್ಸ್ ಲೈಕ್ ದಿಸ್. ಐ ಬಿಲೀವ್ ಐ ಆಮ್ ವೆರಿ ಲಕ್ಕಿ ಟು ಗೆಟ್ ದಿಸ್ ರೋಲ್ ಅಲ್ವಾ. ನೋಡಿ, ನನ್ನ ಹುಟ್ಟುಹಬ್ಬಕ್ಕೆ ಇದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೇನು ಕೇಳಕ್ ಸಾಧ್ಯ. ಆ್ಯಂಡ್ ಇಷ್ಟು ಒಳ್ಳೆ ಗಿಫ್ಟ್ ನನ್ನ ಲೈಫಲ್ಲೇ ಸಿಕ್ಕಿಲ್ಲ. ಸೊ ತರುಣ್ ಸರ್, ನವನೀತ್ ಸರ್, ಆ್ಯಂಡ್ ನನ್ನ ಪ್ರೀತಿಯ ಶರಣ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ 3 ಜನಕ್ಕೆ ಫಸ್ಟ್ಲಿ. ಆ್ಯಂಡ್ ಸರ್, ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೊಂದು ದೊಡ್ಡ ಆಶೀರ್ವಾದ ಸರ್. ಥ್ಯಾಂಕ್ ಯು ಸರ್. ಸೊ ಆ್ಯಕ್ಚುಲಿ ಮೇಘನಾ ಅವ್ರು ಹೇಳ್ತಿದ್ರು, ಅದು ನಿಜವಾಗ್ಲೂ ಸತ್ಯ. ನನಗೆ ನವನೀತ್ ಸರ್ ಕತೆ ನರೇಟ್ ಮಾಡಬೇಕಾದ್ರೂ ನನಗೆ ಹಾಗೆ ಅನಿಸ್ತಾ ಇತ್ತು, ಓ ಹೀಗೆಲ್ಲ ನಾನು ಪಾತ್ರ ಮಾಡ್ಬೋದಲ್ವಾ, ಇದನ್ನೆಲ್ಲ ನಾನು ಸ್ಕ್ರೀನ್ ಮೇಲೆ ಈ ಥರ ಕಾಣಿಸ್ಕೋಬೋದಲ್ವಾ ನಾನು ಅಂತ ಯಾವಾಗಲೂ ಅನಿಸ್ತಾ ಇರುತ್ತೆ. ಒಳ್ಳೆ ಪಾತ್ರಗಳನ್ನು ಮಾಡಬೇಕು ಅಂದರೆ ಕೊಟ್ಟಿರೋ ದುಡ್ಡು ಖರ್ಚಾಗುತ್ತೆ, ಆದರೆ ಯಾವ್ದಾರೋದು ಒಂದು ಒಳ್ಳೆ ಪಾತ್ರ ಕೊನೆ ತನಕ ಉಳಿಯುತ್ತೆ. ಅದಿತಿ, ನೀವು ಈ ಪಾತ್ರ ಈಗ ನೀವು ಕೇಳಿದ್ರಿ ಮೇಘನಾ ಅವರೇ, ತುಂಬಾ ಚೆನ್ನಾಗಿತ್ತು ಆ ಪರ್ಫಾರ್ಮೆನ್ಸ್ ಹೇಗೆ ಅಂತ. ಹಾಗೆ ನಮಗೂ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಅನಿಸ್ತಾ ಇರುತ್ತೆ ಈ ತರ ನಮ್ಮ ಪಾತ್ರವನ್ನ ನೋಟಿಸ್ ಮಾಡುವಂತ ಒಂದು ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ. ಸೊ ಆ ಕೆಲಸ ಆಗ್ಬೇಕು ಅಂದ್ರೆ ನಮ್ಗೆ ಆ ತರದ ಪಾತ್ರಗಳು ಸಿಗಬೇಕು.
ಸೊ ಈ ಸಿನಿಮಾದಲ್ಲಿ ನನ್ನನ್ನು ನಂಬಿ ಈ ಥರದೊಂದು ಒಳ್ಳೆ ಸ್ಟ್ರಾಂಗ್ ಪಾತ್ರನ ಕೊಟ್ಟಿದ್ದಕ್ಕೆ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ನಿಜವಾಗ್ಲೂ ಯಾಕೋ ಮಾತಾಡೋದಕ್ಕೆ ಬರ್ತೀರಾ. ಸಖತ್ ನನಗೂ ಟ್ಯಾಗ್ಸ್ ಬರ್ತಾ ಇದೆ, ತುಂಬ ಜನ ಇಷ್ಟಿಷ್ಟುದ ಮೆಸೇಜ್ ಕಳಿಸ್ತಾ ಇದ್ದಾರೆ, ಫೋನ್ ಕಂಟಿನ್ಯೂಸ್ ಆಗಿ ರಿಂಗ್ ಆಗ್ತಾ ಇದೆ, ತುಂಬ ಚೆನ್ನಾಗಿದೆ ಅಂತ. ಎಲ್ಲೋ ಒಂದು ಕಡೆ ನಮ್ಮ ಸಿನಿಮಾದಲ್ಲೂ ಅಷ್ಟೇ ಅಲ್ವಾ, ಈ ಕೆಟ್ಟದ್ದನ್ನು ತುಳಿದು ಒಳ್ಳೆತನ ವಿಜಯವನ್ನ ಸಾಧಿಸುತ್ತೆ. ಹಾಗೆ ನಮ್ಮ ಸಿನಿಮಾಗೂ ಎಷ್ಟೇ ತೊಂದರೆಗಳು ಎಷ್ಟೇ ಅಡಚಣೆಗಳು ಬಂದ್ರೂ ಅದು ತುಳಿದು ಕೊನೆಗೆ ನಾವು ಸಕ್ಸಸ್ ಮೀಟನ್ನು ಮಾಡ್ತಾ ಇದ್ದೀವಿ. ಸೊ ಎಸ್, ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಮೊದಲಿಂದನೂ ಇತ್ತು. ಥ್ಯಾಂಕ್ ಯು ಸೋ ಮಚ್. ಬ್ಲಾಕ್ ಬಸ್ಟರ್ ಹಿಟ್. ನನ್ನ ಮಗಳು ಒಂದು ರೀತಿ ನನಗೆ ಅದೃಷ್ಟ ತಂದುಕೊಟ್ಲು ಅಂತ ಹೇಳ್ಬೋದು. ಯಾ, ಥ್ಯಾಂಕ್ ಯು. 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಒಂದು ಮ್ಯಾಜಿಕ್ ಆಯಿತು. ನನಗೆ ಶರಣ್ ಸರ್ಗೆ, ತರುಣ್ ಅವ್ರಿಗೆ, ಮಾನಸ್ ಅವ್ರಿಗೆ ಮಾತ್ರ ಗೊತ್ತದು. ಆ ಮ್ಯಾಜಿಕ್ಗೆ ಕಾರಣ ಒಂದಷ್ಟು ದೇವರುಗಳು. ಆ ದೇವರುಗಳು ಯಾರಪ್ಪ ಅಂತಂದರೆ ಗಣಪತಿ, ನಮ್ಮ ಸಿನಿಮಾದಲ್ಲಿರೋ ಹನುಮಾನ್, ವಿಷ್ಣು ಸರ್, ಅಣ್ಣ ಅವರು ಆ್ಯಂಡ್ ಅಪ್ಪು ಸರ್, ಇಷ್ಟು ಜನ, ಆ್ಯಂಡ್ ಜೀಸಸ್. ಸೊ ಅದು ಆದಮೇಲೆ ನಮಗೆ ನಂಬಕ್ಕಾಗ್ತಾರೆ, ಇದು ಏನಿದು ಮಿರಾಕಲ್ ಆಗ್ತಾ ಇದೆ. ನಾವು ಅಂದ್ಕೊಂಡಿದ್ದಂಗೆ ಪ್ರಮೋಷನ್ ಮಾಡೋಕ್ಕಾಗಿಲ್ಲ ಒಂದು ಶಾರ್ಟ್ ಟೈಮಲ್ಲಿ. ಸೊ ಇದು ಆಗ್ತಾ ಇದೆ ಅಂತಂದರೆ ಸ್ಟಿಲ್ ಇನ್ನೂ ಲೈಕ್ ಹೋಗ್ತಾ ಇದೆ ಎಲ್ಲ ಗ್ರೀನ್ ಇದ್ದಂಥದ್ದು, ಆರೆಂಜ್ ಅಂತ ರೆಡ್. ಅದು ನಮ್ಮ ಬೆಂಗಳೂರು ಮೈಸೂರಲ್ಲ, ಇಡೀ ಆಲ್ ಓವರ್ ಕರ್ನಾಟಕ ಇದು ನಿಜವಾಗ್ಲೂ ಇದೊಂದು ದೇವರು ನಮ್ಮ ಮೇಲೆ ಇಟ್ಟಿರೋ ಒಂದು ಆಶೀರ್ವಾದ, ಅವ್ರು ಕೊಟ್ಟಿರೋ ಆಶೀರ್ವಾದ ಅಷ್ಟೇ. ಸೊ ಅದಾದಮೇಲೆ ಮೊದಲನೇದಾಗಿ ನಾನು ಜಾಸ್ತಿ ಹೊತ್ತು ಟೈಮ್ ತೊಗೊಳ್ಳಲ್ಲ, ಒಂದಷ್ಟು ಇಂಪಾರ್ಟೆಂಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಮೊದಲನೇದಾಗಿ ಸಿನಿಮಾ ಸ್ಟಾರ್ಟ್ ಆಗಬೇಕು ಅಂತಂದರೆ ಸ್ಕ್ರಿಪ್ಟ್ ಟೀಮ್. ಆ ಟೀಮಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂತಹ ಆಕಾಂಕ್ಷ ಗಾಂಧಿ, ಸಾರಾ ಆ್ಯಂಡ್ ಸಂಜು, ದೆನ್ ಸ್ವಲ್ಪ ಇದೆ, ಆ್ಯಂಡ್ ಶ್ರವಣ್ ತೆಲುಗು ರೈಟರ್ ಅವರಿಗೂ ಕೂಡ, ಆ್ಯಂಡ್ ಅವಿನಾಶ್ ಅವರು ನಮ್ಮ ಜೊತೆ. ಸೊ ಇಷ್ಟು ನಾನು ಸ್ಕ್ರಿಪ್ಟ್ ರೈಟಿಂಗಿಂದ ಸ್ಟಾರ್ಟ್ ಆಗಿ ಅದಾದಮೇಲೆ ಪ್ರೊಡಕ್ಷನ್ಗೆ ಅಂತ ಬರುತ್ತೆ. ಸೊ ನಾನು ಪ್ರೊಡಕ್ಷನ್ಗೆ ಅಂತ ಬಂದಾಗ ಪ್ರೊಡ್ಯೂಸರ್ಸ್ ತರುಣ್ ಮತ್ತು ಮಾನಸ ಅವರು, ಈ ಮನುಷ್ಯ ನಿಜವಾಗ್ಲೂ ಹೆಂಗೆ ಇದ್ದಾರೆ ಇವತ್ತವರೆಗೂ, ಡೇ 1 ಇವತ್ತು ತನಕ ಪಡೆದಿರೋ ಕಷ್ಟ ಇಲ್ಲ ಆ್ಯಂಡ್ ಪಡೆದಿರೋ ಅವಮಾನಗಳಿಲ್ಲ. ಎಷ್ಟು ಅಂದರೆ ಲೈಕ್ ಅನ್ಬಿಲೀವೇಬಲ್. ಒಂದು ಡ್ರೈವ್ ಮಾಡ್ಬೇಕಾದ್ರೆ ಕೂಡ ಸಾವಿರ ಕಾಲ್ ಬರುತ್ತೆ, 1000 ಟೆನ್ಷನ್ಸ್ಗಳು ಬರುತ್ತೆ. ಅದನ್ನೆಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೆಂಗಿದ್ದೀರಾ ಸರ್ ನೀವು ಅಂತ ನಾನು 1000 ಸತಿ ಕೇಳಿದ್ದೀನಿ. ಒಂದಷ್ಟು ಅವ್ರ ಕೆಲಸಗಳನ್ನ ನನ್ನ ತಲೆ ಮೇಲೆ ಹಾಕೊಂಡ್ರು ಕೂಡ ಅನ್ಬಿಲೀವೇಬಲ್ ಅದು ಶುಕ್ರವಾರ ಬೆಳಗ್ಗೆ ನನಗೂ ಅವ್ರಿಗೆ ಗೊತ್ತು ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಸೊ ಥ್ಯಾಂಕ್ ಯು ಸರ್. ನನ್ನ ಹಿಂದೆ ಒಂದು ಸೋಲಿತ್ತು, ಬಟ್ ಅದನ್ನು ಸಹಿತ ನೀವು ನನಗೆ ಸಹಿಸ್ಕೊಂಡು ಈ ಸಿನಿಮಾ ಕೊಟ್ಟಿದ್ದೀರಾ. ತುಂಬ ಜನ ಹೇಳಿದ್ರು ನನಗೆ ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾರೆ, ನೋಡಿ ಅವನು ಮೇಕಿಂಗ್ ಹೆಂಗ್ ಮಾಡ್ತಾನೋ ಅಂತ ತುಂಬ ಜನ ಹೇಳಿದ್ರು. ಸೊ ಅದನ್ನೆಲ್ಲ ನಮ್ಮದೇ ಕಥೆ ನನ್ನ ನಂಬ್ಕೊಂಡು ಇವತ್ತು ನನಗೆ ಸಿನಿಮಾ ಕೊಟ್ಟಿದ್ರು. ತುಂಬ ಥ್ಯಾಂಕ್ಸ್. ಆಮೇಲೆ ಮಾನ್ಸ ಅವರು ಈಕ್ವಲಿ, ಯಾಕಂದರೆ ತರುಣ್ ಅವ್ರು ಇಲ್ಲಾಂದರೆ ಮಾನ್ಸ ಅವ್ರು ಇಲ್ಲಾಂದರೆ ತರುಣ್ ಅವ್ರು ಇಲ್ವೇ ಇಲ್ಲ. ಸೊ ಇಬ್ಬರು ಈಕ್ವಲಿ ಎಷ್ಟೇ ಕಷ್ಟನ ಇಬ್ಬರು ತಲೆ ಮೇಲೆ ಹೊತ್ಕೊಂಡಿದ್ದಾರೆ. ಥ್ಯಾಂಕ್ ಯು ಮಾನ್ಸ ಮೇಡಮ್. ಸೊ ಇಷ್ಟು. ಆಮೇಲೆ ನನಗೆ ಬಂದಿದ್ದಂತೆ ತರುಣ್ ಸುಧೀರ್ ಅವರು. ಸೊ ಈ ಕಥೆನ ಓಕೆ ಮಾಡಿ ತರುಣ್ ಸುಧೀರ್ ಅವರ ಜಡ್ಜ್ಮೆಂಟ್ಗೆ ಮತ್ತು ಅವ್ರ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್ ಆ್ಯಕ್ಚುಲಿ. ಸೊ ಅವರು ಈ ಕಥೆನ ಒಪ್ಕೊಂಡು ಪ್ರತಿಯೊಂದು, ನನಗೂ ತರುಣ್ ಅವ್ರಿಗೆ ಜಗಳ ಆಗಲಿ ಏನೇ ಡಿಫ್ರೆನ್ಸಸ್ ಬರಲಿ, ಸೊ ಅದನ್ನು ಕೂತ್ಕೊಂಡು ಸರಿ ಮಾಡ್ತಿದ್ದಂತೆ ತರುಣ್ ಸುಧೀರ್ ಅವರು. ಸೊ ಅವ್ರಿಗೂ ಇಲ್ಲಿಂದ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ದೆನ್ ನೆಕ್ಸ್ಟ್ ಬಂದಿದ್ದು ನಮ್ಮ ಶರಣ್ ಸರ್. ಒಂದು ಪ್ರೆಸ್ ಮೀಟಲ್ಲಿ ಇವತ್ತವರೆಗೆ ನಾನು ಶರಣ್ ಸರ್ಗೆ ಥ್ಯಾಂಕ್ಸ್ ಹೇಳಲ್ಲ, ಯಾಕೆಂದರೆ ಈ ದಿವಸಕ್ಕೋಸ್ಕರ ಕಾಯ್ತಾ ಇದ್ದೆ ಸರ್ ನಾನು ಆ್ಯಕ್ಚುಲಿ. ಯಾಕೆಂದರೆ ಇವತ್ತು ಸಕ್ಸಸ್ ಸಿಕ್ಕಿದೆ, ಥ್ಯಾಂಕ್ಸ್ ಹೇಳ್ಬೋದು ಅನ್ನೋ ಒಂದು ಇದಕ್ಕೋಸ್ಕರ. ನನಗೆ ಒಬ್ಬ ಅಣ್ಣ ಅಂತಿದ್ರೆ ಶರಣ್ ಸರ್ ಥರ ಇರಬೇಕು. ಸೊ ಇವಾಗ ದಯವಿಟ್ಟು ನನ್ನ ತಮ್ಮ ಥರ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ಪ್ರತಿಯೊಂದು ಸಿನಿಮಾ ಅಂತಲ್ಲ, ಪ್ರತಿಯೊಂದು ಮೂಮೆಂಟಲ್ಲೂ ಧೈರ್ಯ ತುಂಬಿ, ನಾವು ಸಿನಿಮಾ ಅಂತಲ್ಲ ಬೇರೆ ಅದ್ರ ಬಗ್ಗೆನೂ ಮಾತಾಡ್ತೀವಿ, ಬೇರೆ ಒಂದು ಕೆಲಸಗಳನ್ನೂ ಆದಷ್ಟು ಇವಾಗೆಲ್ಲ ಏನೇನೋ ಒಂದು ಪ್ಲಾನ್ಸ್ಗಳಿದೆ. ಸೊ ಹಾಗಾಗಿ ಪ್ರತಿಯೊಂದರಲ್ಲೂ ಮೊನ್ನೆನೂ ಕೂಡ ನನಗೆ ಸಡನ್ನಾಗಿ ಕಿಡ್ನಿ ಸ್ಟೋನ್ ಪೇನ್ ಬಂದು ಹಾಸ್ಪಿಟಲ್ ಇದ್ದಾಗ ಅವ್ರಿಗೆ ಗೊತ್ತಾಗಿದ್ದು ಅರ್ಧ ಗಂಟೆಗೆ ನನ್ನ ಮುಂದೆ ಇದ್ರು ಅವರು ಪಾಪ. ಅದೆಲ್ಲ ನಮಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಂದರಲ್ಲೂ ನನ್ನ ಜೊತೆಗಿದ್ದು ಇವಾಗಲೂ ಕೂಡ ಈ ಒಂದು ಶೆಡ್ಯೂಲ್ ಇವತ್ತು ಏನಂತ ಇದೆ, ಲೈಕ್ ಇಂಥ ದಿವಸ ಪ್ರೆಸ್ ಮೀಟ್ ಆಗಬೇಕು, ಇಂಥ ದಿವಸ ಅದು ಇವರೇ ಕೂತ್ಕೊಂಡು ಮಾಡಿರುವಂಥದ್ದು. ನಮಗೆ ತರುಣ್ ಸರ್ಗೆ ಪಾಪ ಥಿಯೇಟ್ರ್ ಕಲೆಕ್ಷನ್ಸು ಇದ್ರ ಮೇಲೆ ತಲೆನೋವು, ನನಗೆ ಏನೇನು ಮಾಡ್ಬೋದು ಅದ್ರ ಮೇಲೆ ತಲೆನೋವು. ಸೊ ಪ್ರತಿಯೊಂದನ್ನು ಇವರು ಪ್ಲ್ಯಾನ್ ಮಾಡಿಕೊಟ್ಟು ಹಿಂಗೆ ಮಾಡಬೇಕು, ಸಂಕ್ರಾಂತಿ ಇದಿರಬೇಕು ಅಂತ ಪ್ರತಿಯೊಂದು ಪ್ಲ್ಯಾನ್ ಮಾಡಿಕೊಟ್ಟಿರೋದು ಶರಣ್ ಸರೇ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧ್ಯ ಇಲ್ಲ. ಆಮೇಲೆ ಇನ್ನೊಂದು ಮೇಜರ್ ಆಗಿ ಹೇಳಬೇಕು, ಪ್ರತಿಯೊಬ್ಬ ನಿರ್ದೇಶಕ ಲೈಕ್ ಹೊಸಬ್ರು, ಎಸ್ಪೆಷಲಿ ಹೊಸಬ್ರು ಆಗಿರ್ಬೋದು ಅಥವಾ ನನ್ನಂಥ
ನಿರ್ದೇಶಕರಾಗಿರ್ಬೋದು ಶರಣ್ ಸರ್ ಜೊತೆ ಅವರ ಸಿನಿಮಾ ಮಾಡಕ್ಕೆ ಅವರು ಪುಣ್ಯ ಮಾಡಿರ್ಬೇಕು. ಯಾಕೆಂದ್ರೆ ಒಬ್ರು ಲೈಕ್ ಯಾರಿಗೂ ತೊಂದರೆ ಕೊಡಲ್ಲ, ಎಂತ ಹೊಸ ಏನ್ ಹೇಳಿದ್ರು ಕೇಳ್ತಾರೆ, ಮಗು ತರ ಕೇಳ್ತಾರೆ. ಯಾಕಂದ್ರೆ ತುಂಬಾ ಈಸಿ ಅವ್ರಿಗೆ ಕೆಲಸ ಮಾಡೋದು. ಇವ್ರ ಜೊತೆ ಒಂದು ಸ್ಟಾರ್ಡಮ್ ಇಲ್ಲ, ಒಂದು ಯಾವ ಅಹಂಕಾರ ಇಲ್ಲ, ಯಾವ ಇದು ಇಲ್ಲ. ಎಷ್ಟು ನೀಟಾಗಿರುತ್ತೆ ಕೆಲಸ ಮಾಡಕ್ಕೆ ಅಂತಂದ್ರೆ ಪ್ರತಿಯೊಬ್ಬ ಹೊಸ ಹುಡುಗನು ಸಹಿತ ಇವ್ರ ಜೊತೆ ಕೆಲಸ ಮಾಡ್ಬೋದು. ಅಷ್ಟು ಕಂಫರ್ಟ್ ಆಗಿರುತ್ತೆ ಇವ್ರ ಜೊತೆ ಕೆಲಸ ಮಾಡಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಮಿಕ್ಕಿದವ್ರೆಲ್ಲರ ಬಗ್ಗೆ ಗುರು ಸರ್ ಹೇಳ್ಬೇಕು ನಿಮ್ ಬಗ್ಗೆ. ಆಕ್ಚುಲಿ ಅವ್ರ ಮನೇಲಿ ನಾನು ಬೆಳೆದಿದ್ದಂತ ಒಂದು 17 ವರ್ಷ ನನಗೆ 17 ವರ್ಷ ಇದ್ದಾಗಲಿಂದಾನೆ ಸತ್ಯ ಎಲ್ಲ ಅಸ್ಟೆಂಡರ್ ಆಗಿದ್ದಾಗಿದ್ರೆ ಅವ್ರ ಮನೇಲಿ ನಾನು ಇದು ಮಾಡಿದ್ದೀನಿ. ಸೊ ಹಾಗಾಗಿ ಯೂಶಲಿ ಒಪ್ಕೊಳ್ಳಲ್ಲ, ಸಿನಿಮಾ ಮಾಡಲ್ಲ. ಇವ್ರನ್ನ ಒಪ್ಸಿದ್ರು ಇವ್ರು ಮಿಸಸ್ ಒಪ್ಸೋದು ಇನ್ನೂ ಕಷ್ಟ ಆಕ್ಚುಲಿ ಪದವಿ ಮೇಡಮ್ನ. ಸೊ ಹಾಗಾಗಿ ಲಕ್ಕಿಲಿ ನನ್ನ ಸಿನಿಮಾ ಒಪ್ಕೊಂಡು ನನಗೋಸ್ಕರ ಆಕ್ಚುಲಿ ಪಾತ್ರ ಮಾಡಕ್ಕೆ ಅಂದ್ರೆ ಒಂದು ತುಂಬಾ ಥ್ಯಾಂಕ್ಸ್ ಸರ್. ಸೊ ಇವ್ರು ಬಂದಿದ್ದಿಂದನೇ ಒಂದು ಜನ ಎಲ್ಲ ಆಪ್ತ ಮಿತ್ರ ಆಗ್ಲಿ ಇದನ್ನೆಲ್ಲ ಕನೆಕ್ಟ್ ಮಾಡ್ಕೊಂತ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ದೆನ್ ಯೋಗಿ ಸರ್, ಏನ್ ಥ್ಯಾಂಕ್ಸ್ ಹೇಳೋದು ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ನಾನು ಈ ತರ ಕಾನ್ಸೆಪ್ಟ್ ಹೇಳಿದಾಗ ಅಣ್ಣ ಈ ತರ ಇದೆ ಅಂತ ಹೇಳಿದಾಗ ನೋಡಿದ್ಮೇಲೆ ಆಕ್ಚುಲಿ ಒಂದೇ ಒಂದು ಸಿಂಗಲ್ ವರ್ಡ್ ಹೇಳಿದ್ರು, ಈ ಸಿನಿಮಾ ರೇರ್ ಮಾಸ್ಟರ್ ಪೀಸ್ ಅಂತ. ಅಷ್ಟೇನೆ. ಇನ್ನು CG ಆಗಿರ್ಲಿಲ್ಲ, ಬೇರೆ ಯಾವ ಒಂದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಗಿರ್ಲಿಲ್ಲ. ಸೊ ನೋಡಿದಾಗ ಒಂದೇ ಒಂದು ವರ್ಡ್ ಹೇಳಿದ್ರು, ಇಟ್ಸ್ ಅ ರೇರ್ ಮಾಸ್ಟರ್ ಪೀಸ್ ಅಂತ. ಸೊ ಅವಾಗ್ಲಿಂದ ನಮ್ಗೆ ಕಾನ್ಫಿಡೆನ್ಸ್ ಬರಕ್ ಸ್ಟಾರ್ಟ್ ಆಯ್ತು ನಮ್ಮ ಸಿನಿಮಾ ಮೇಲೆ. ನೀವೇ ಕಾರಣ ಅಣ್ಣ, ಇವ್ರು ಇಷ್ಟು ಖರ್ಚು ಮಾಡೋದಕ್ಕೂ ನಿಮ್ ಮಾತೆ ಅದು ಕಾರಣ. ಅದಾದ್ಮೇಲೆ ನನಗೆ ದ್ವಾರಕೀಶ್ ಸರ್ ಅಥವಾ ವಿಷ್ಣು ಸರ್ ಇವ್ರದೆಲ್ಲ ಏನ್ ನಾವು ಇಟ್ಕೊಂಡು ಮಾಡಿದ್ವು, ಇವರೆಲ್ಲ ಇನ್ಸ್ಪಿರೇಷನ್ ನಮ್ಗೆ ನಮ್ಮ ಈ ಸಿನಿಮಾ ಮಾಡೋದಕ್ಕೆ. ಸೊ ಇದೆಲ್ಲ ಆಯ್ತು. ಸೊ ನನ್ನ ಮೇಜರ್ ಆಗಿ ನನ್ನ ಟೀಮ್, ಡೈರೆಕ್ಷನ್ ಟೀಮ್, ಶಿವರಾಜ್, ಮಹೇಶ್ ಪಾಟೀಲ್, ಪ್ರತಾಪ್, ಚಂದ್ರು, ಸಂಜು, ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಮಂತ್ ಬಿದ್ರೆ. ಇಡೀ ಸಿನಿಮಾ ನನ್ನ ಶೋಲ್ಡರ್ ಆದ್ಮೇಲೆ ಬರೋದು ಹೇಮಂತ್ ಬಿದ್ರೆ ಟೀಮ್. ಪ್ರತಿಯೊಂದು ಇದು ಕೆಲಸನೂ ಹೆಗಲ ಮೇಲೆ ಇಟ್ಕೊಂಡು ಸೆಟ್ನ ರನ್ ಮಾಡಿದ್ದಾನೆ ಹೇಮಂತ್ ಬಿದ್ರೆ. ಸೊ ಎಲ್ಲರಿಗೂ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ದೆನ್ DOP ಅನೂಪ್ ಕಟ್ಟುಕಾರನ್ ಆ್ಯಂಡ್ ಅವರ ಟೀಮಲ್ಲಿ ಆದರ್ಶ್, ಮಹೇಶ್ ಇವರೆಲ್ಲ ತುಂಬ ನನಗೆ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಎಲ್ಲರಿಗೂ ಇನ್ಕ್ಲೂಡ್ ರವಿ ವರ್ಮಾ ಫೈಟ್ ಮಾಸ್ಟರ್, ಅವರು ನಮಗೆ ನಮ್ಮ ಸಿನಿಮಾನ ಒಪ್ಕೊಂಡು ಪ್ರತಿಯೊಂದು ಸೀಕ್ವೆನ್ಸನ್ನು ನಮಗೆ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಥ್ಯಾಂಕ್ ಯು ರವಿ ವರ್ಮಾ ಮಾಸ್ಟರ್. ಇವತ್ತು ಬಂದಿಲ್ಲ, ಅವ್ರು ಬರಬೇಕಿತ್ತು. ಸೊ ಅದಾದಮೇಲೆ ರೋಪ್ ಸ್ಟಂಟ್ಸ್ ಮಾಡಿರೋಂಥವ್ರು ಸಣ್ಣಪ್ಪ, ಅವ್ರಿಗೂ ತುಂಬ ದೊಡ್ಡ ಥ್ಯಾಂಕ್ಸ್. ಸೊ ಹೀಗೆ ಹೇಳ್ಕೊಂಡ್ರೆ ತುಂಬಾ ಇದಾಗುತ್ತೆ. ಇನ್ನೊಂದು 25 days ಮಾಡಬಹುದು ಸಕ್ಸಸ್ ಮೀಟ್ ನಾವು ನಿಮ್ಮೆಲ್ಲ ಸಹಕಾರದೊಂದಿಗೆ. ಸೊ ಅದರಲ್ಲೂ ಕೂಡ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ಸ್ ಹೇಳುವಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಮೀಡಿಯಾದವರು, ಪ್ರತಿಯೊಂದು ನಾವು ನಿಮ್ಗೆ ಕಮರ್ಷಿಯಲ್ಸ್ ಕೊಟ್ಟಿದ್ದೀವೋ ಇಲ್ವೋ ಅದನ್ನ ಯಾವುದೂ ನೀವು ಕೇರ್ ಮಾಡಿಲ್ಲ. ನಮ್ಮನ್ನ ಟ್ರೈಲರ್ ನೋಡಿಕೊಂಡು ಓಕೆ ಏನೋ ಪೊಟೆನ್ಷಿಯಲ್ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ನಮ್ಮನ್ನ ಬೆಳೆಸಿದ್ದೀರಾ. ಪ್ರತಿಯೊಂದು ನೀವು ಇದು ಮಾಡ್ತಾ ಇದ್ದೀರಾ. ಎಲ್ಲ ಮೀಡಿಯಾದವ್ರಿಗೂ, ಪ್ರೆಸ್ ಅವ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಎಸ್ಪೆಷಲಿ ನಾನೊಂದು ಎಸ್ಪೆಷಲಿ ನಮ್ಮ ಪಬ್ಲಿಸಿಟಿಗೆ ಹೆಲ್ಪ್ ಮಾಡಿದಂಥ ಕಿರಣ್ ಅವರು ₹1 ದುಡ್ಡು ಇಸ್ಕೊಂಡಿಲ್ಲ ನಮ್ಮ ಹತ್ರ. ಬಟ್ ತುಂಬ ಚೆನ್ನಾಗಿ ಇವತ್ತವರೆಗೂ ಒಂದು ಟ್ರೈಲರ್ ನೋಡ್ಕೊಂಡು ತುಂಬ ಚೆನ್ನಾಗಿ ನಮ್ಮನ್ನ ಪ್ರಮೋಟ್ ಮಾಡಿಕೊಟ್ರು. ದೆನ್ ಅದಾದ್ಮೇಲೆ ಅನಿಲ್ ಯಾದವ್ ಆ್ಯಂಡ್ ಶ್ರೀನಿವಾಸ್ ಸರ್, ತುಂಬ ಥ್ಯಾಂಕ್ಸ್ ಸರ್. ಇವತ್ತು ನಮ್ಮ ಜೊತೆ ಪ್ರತಿಯೊಂದು ಇದಕ್ಕೂ ತುಂಬ ಬ್ಯಾಕ್ಗ್ರೌಂಡಲ್ಲಿ ಇರ್ತೀರ. ಎಲ್ಲದನ್ನು ಜನ ಎಲ್ಲ ನೋಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ಬೇಕಂತಂದ್ರೆ ನೀವೇ ಕಾರಣ. ಅನಿಲ್ ಎಲ್ಲಿದ್ರೆ ಗೊತ್ತಿಲ್ಲ. ಸೊ ತುಂಬ ಥ್ಯಾಂಕ್ಸ್. ಸೊ ಇದಿಷ್ಟು ನಮ್ಮ ಇನ್ನೂ ತುಂಬ ಮಾತಿದೆ, ಬಟ್ ನಾನು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಖಂಡಿತ ಇದ್ರ ಮುಂದೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್. ಸಾಕಷ್ಟು ಚಿತ್ರಗಳು ಬಿಡುಗಡೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ಫೈನಾನ್ಸ್ ತೊಗೊಂಡಿರ್ತೀವಿ. ಇನ್ನೊಂದು ಅದಕ್ಕೊಂದು ಬೇಸಿಕ್ ಏನಿರುತ್ತೆ, ಬಿಫೋರ್ ನಮಗೆ ಒಂದು ಸ್ಯಾಟಲೈಟು ಡಿಜಿಟಲ್ ಏನೋ ಒಂದು ಬರುತ್ತೆ, ಇದ್ರ ಮೇಲೆ ನಾವು ಕ್ಲಿಯರ್ ಮಾಡ್ಬೋದು ಅಂತ. ಸೊ ಅದೆಲ್ಲ ಸತ್ತೋಗಿದೆ. ಇವತ್ತು ಜನ ಬರಬೇಕು, ಥಿಯೇಟ್ರಲ್ಲಿ ನಮ್ಗೆ ದುಡ್ಡು ಬರಬೇಕು. ಇದು ಮುಂದಿನ ಹಂತ, ಬಿಫೋರ್ ರಿಲೀಸ್ ಆಗಬೇಕು. ಆ ಒಂದು ಸಮಯದಲ್ಲಿ ನಿರಂಜನ್ ಸಾರು ತುಂಬ ಒಂದು ಗಟ್ಟಿ ಮನಸ್ಸು ಮತ್ತು ಗಟ್ಟಿ ಧೈರ್ಯ ಮಾಡಿ ಈ ಒಂದು ಚಿತ್ರ ಬಿಡುಗಡೆ ಆಗಿ ಇವತ್ತು ನಿಮ್ಮೆಲ್ಲರ ಮುಂದೆ ಬಂದಿದೆ. ದೊಡ್ಡ ಹಿಟ್ ಆಗಿದೆ ಅಂದರೆ ಕಾರಣ ನಿರಂಜನ್ ಸಾರು. ಅದರ ಹಿಂದೆ ನನಗೆ ಬೆನ್ನೆಲುಬಾಗಿ ನಿಂತಿದ್ದು ವೆಂಕಟೇಶ್ ಸರ್, ನಮ್ಮ ತಂದೆ ಸ್ಥಾನದಲ್ಲಿದ್ದಾರೆ. ನನ್ನ ಕಾಕಿ ಚಿತ್ರದಿಂದನೂ ಅಷ್ಟೇ, ಕಾಕಿ ಚಿತ್ರದಲ್ಲೂ ಚಿತ್ರ ರಿಲೀಸ್ ಆಯಿತು, ಕೋವಿಡ್ ಬಂತು, ಅನ್ಕೊಂಡಂಗೆ ಆಗಲಿಲ್ಲ, 1 ವಾರಕ್ಕೆ ಥಿಯೇಟ್ರಿಂದ ತೆಗೆದ್ರು. ಅದಾದ ಮೇಲೇನು ನನಗೆ ಈ ಸಿನಿಮಾ ಮಾಡೋಕ್ಕೆ ಹೋದಾಗ ಆಗ್ತಾನೆ ಕೋವಿಡ್ ಮುಗಿದು, ಸೊ ಎಲ್ಲೂ ಹೊರಗಡೆ ಫೈನಾನ್ಸ್ ಸಿಗಲ್ಲ, ದುಡ್ಡೇ ಸಿಗಲ್ಲ ಅಂತ ಸಮಯ. ಆ ಟೈಮಲ್ಲಿ ಕರ್ಕೊಂಡೋಗಿ ನನಗೆ ನಿರಂಜನ್ ಸರ್ ಹತ್ರ ಕೂತು, ಸರ್ ಅನ್ಕೊಳೋದೇ ಆಗಿಲ್ಲ, ನಮಗೆ ₹1 ಕೊಡೋ ಕಡೆ ₹5 ಕೊಡಿಸಿದ್ರು ಸಿನಿಮಾ ಸ್ಟಾರ್ಟ್ ಆಗೋದಕ್ಕೆ. ಸೊ ಅದನ್ನೆಲ್ಲ ಮುಂದೆ ನಿಂತರು. ಅದಾದ ಮೇಲೆ ಸಿನಿಮಾ ಬಿಡುಗಡೆ ಅಂತ ಬಂದಾಗ ಖಂಡಿತ ಬಿಡುಗಡೆನೇ ಆಗಲ್ಲ ಅಂತ ಹೇಳಿ ಗಾಂಧಿನಗರ ಎಲ್ಲ ಕಡೆ ಮಾತಾಡ್ತಾ ಇದ್ರು. ಒಂದು ನಂಬಿಕೆನೇ ಇರಲಿಲ್ಲ. ಆ ಟೈಮಲ್ಲಿ ಹಿಂದೆ ನಿಂತು ಒಬ್ಬ ತನ್ನ ಮಗನಿಗಾದರೆ ಹೇಗೆ ಮಾಡ್ತಾರೆ
ನನ್ನ ಮಗಳಿಗೂ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ನನಗ ಒಂದು ಶಕ್ತಿ ತುಂಬಿ ನಿರಂಜನ್ ಸರ್ ಹತ್ರ ಮಾತಾಡಿ ಇವತ್ತು ಬಿಡುಗಡೆ ಮಾಡಿ, ಇವತ್ತು ಬಿಡುಗಡೆ ಆದಮೇಲೆ ಇಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಹಾಗೆ ಇನ್ನೊಂದ್ಸರಿ ಹಿಂದೆನೇ ಹೇಳಿದ್ದೆ, ಇವತ್ತು ಈ ಚಿತ್ರ ನಾನು ಅವತ್ತೊಂದು ಲೀಡರ್ ಅನ್ನೋ ಒಂದು ಚಿತ್ರ ಮಾಡಿದ್ಮೇಲೆ ನನ್ನ ಕೆರಿಯರ್ ಮುಗಿತು, ಇನ್ನೇನು ಆಗಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಶರಣ್ ಸರ್ ಮುಂದೆ ಕೂತ್ಕೊಂಡೆ. ಅವತ್ತೊಂದೇ ಮಾತು ಹೇಳಿದ್ದು, ಅವರೇ ಕತೆ ಕೊಟ್ಟು ಅವ್ರು ಬ್ಯಾನರ್ ಮಾಡಬೇಕು ಅಂತ ಇದ್ದಂಥ ಕಥೆನ, ಸರ್ ನಿಮ್ಗೆ ತರುಣ್ ಅವ್ರು ಚೆನ್ನಾಗಿ ಗೊತ್ತಲ್ವಾ, ಹೋಗಿ ಸರ್ ಮಾತಾಡಿ ಅಂತೇಳಿ ಅವ್ರ ಹತ್ರ ಕಳಿಸಿ ತರುಣ್ ಅವರೇ ಕೂತ್ಕೊಂಡು ಒಂದು ಒಳ್ಳೆ ಗಟ್ಟಿ ಕತೆ ಮಾಡಿ, ಇವತ್ತಿಗೂ ನಾನು ಮುಂದಕ್ಕೆ ನನ್ನ ಮಗಳಿಗೆ ನಾನು ಆಸ್ತಿ ಏನಿಟ್ಟಿರ್ತೀನೋ ಅಥವಾ ಇರುತ್ತೋ ಗೊತ್ತಿಲ್ಲ. ಫಸ್ಟು ನಿಮ್ಮ ತಂದೆ ಯಾರಾದ್ರೂ ವಿಕ್ಟ್ರಿ ಸಿನಿಮಾ ಪ್ರೊಡ್ಯೂಸರ್ ಅಂತ ಹೇಳ್ಬೋದು, ನಾನು ಮನೆಗೆ ಹೋಗೋದಿಲ್ಲ ಅಂತ ಸಾಂಗ್ ಹೇಳ್ಬೋದು, ಚೂಮಂತರ ಅನ್ನೋ ಒಂದು ಸಿನಿಮಾ ಹೇಳ್ಬೋದು, ಲಕ್ಷ ಕೋಟಿ ಏನೇ ಆಸ್ತಿ ಇದ್ರು ಅದೇ ನಮ್ಮ ತಗೊಂಡೋಗಿ ಗುಣಿಲಿ ಉಣ್ತಾರೆ. ಆ ಮನೆಯಲ್ಲಿ ಆ ಜಾಗದಲ್ಲಿ ನಮ್ಮ ಹೆಣ್ಣನ್ನು ಉಣೋದಿಲ್ಲ. ಆದರೆ ನಮ್ಮ ಹೆಸರನ್ನ ನಾವು ಇದು ಒಂದು ಚಿತ್ರರಂಗದ ಅದೊಂದು ಆಸ್ತಿ. ಯಾವತ್ತಿಗೂ ಮಕ್ಕಳು ಮುಂದಿನ ಪೀಳಿಗೆನಲ್ಲಿ ನಮ್ಮ ತಂದೆ ಇಂಥ ಸಿನಿಮಾ ಮಾಡಿದ್ರು, ಒಬ್ಬ ಹೀರೋ ನಮ್ಮ ತಂದೆ ಇಂಥ ಹೀರೋ ಆಗಿದ್ರು ಅಂತ ಅವ್ರ ಮಕ್ಕಳು ಹೇಳ್ಬೋದು. ಸೊ ಇದು ನಮಗೆ ಆಸ್ತಿ. ಸೊ ಅಂಥದ್ದು ನನಗೆ ಶರಣ್ ಸರ್ ಮೂಲಕ ಸಿಕ್ಕಿದೆ, ನಾನು ಯಾವತ್ತೂ ಆಭಾರಿ. ಮತ್ತೆ ಯಾವ ಹೀರೋಗಳು ಹೇಳ್ತಾರದಲ್ಲ, ಇವತ್ತು ಈ ಸಿನಿಮಾ ಎಷ್ಟು ನನಗೆ ಇವರು ಡಿಸ್ಟ್ರಿಬ್ಯೂಟರ್ ನನಗೆ ನಿರಂಜನ್ ಸರ್ ಮತ್ತು ಇವ್ರು ಸಪೋರ್ಟ್ ಆಯಿತು. ಶರಣ್ ಸರ್ ಕೂತ್ಕೊಂಡು, ತರುಣ್ ಅವ್ರು ಕೂತ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ನಾನು ಅಮೌಂಟ್ ಇನ್ನು ಕ್ಲಿಯರ್ ಮಾಡಬೇಕಾಯ್ತು. ಒಂದೇ ಒಂದು ರೂಪಾಯಿ ದುಡ್ಡು ಸಹ ಇಸ್ಕೊಂಡಿಲ್ಲ, ಬಂದು ಡಬ್ಬಿಂಗ್ ಮಾಡಿಕೊಟ್ರು. ಇವತ್ತಿಗೂ ಪ್ರಮೋಷನ್ಗೂ ಸಹ ಅಷ್ಟೇ, ಎಲ್ಲೇ ಹೋಗ್ಲಿ ಯಾವುದಕ್ಕೂ ಏನೂ ಕೇಳಿದೆ, ಏನೂ ಮಾಡದೆ ಪ್ರತಿಯೊಂದು ನೆಗಲ ಮೇಲೆ ಹಾಕೊಂಡು ನಿಲ್ಸಿದ್ದಾರೆ. ಇವತ್ತೇನಾದ್ರೂ ಈ ಸಿನಿಮಾ ಗೆಲುವು ಇನ್ನೂ ದೊಡ್ಡ ಮಟ್ಟದಲ್ಲಿ ಗೆಲುವಾಗಬೇಕು. ಯಾಕಂದ್ರೆ ಇವತ್ತು ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ, ಇನ್ನು ನಾನು ಯಾವುದೇ ಇದು PVR ಅವ್ರಿಗಾಗ್ಬೋದು, ಇವ್ರಿಗಾಗ್ಬೋದು ನನಗೆ ಥಿಯೇಟರ್ಸ್ ಕೊಡಿ ಅಂತ ಕೇಳೋದಿಲ್ಲ. ಖಂಡಿತ ಜನ ನೋಡ್ತಾ ನೋಡ್ತಾ ಅದೇ ರೈಸ್ ಆಗುತ್ತೆ. ಬೇರೆ ಚಿತ್ರಗಳು ಯಾವುದನ್ನು ನೋಡ್ತಿಲ್ಲ, ಆದರೂ ಅವ್ರು ಯಾರೋ ರೈಸ್ ಮಾಡ್ತಿಲ್ಲ. ಖಂಡಿತ ಜನ ನೋಡ್ತಾರೆ, ಇನ್ನೂ ದೊಡ್ಡ ಮಿರಾಕಲ್ ಆಗುತ್ತೆ. ಇನ್ನೂ ಆಗ್ಲಿಲ್ಲ, ಆಗಿದೆ. ಆಂಜನೇಯ ಸ್ವಾಮಿ ಖಂಡಿತ ನನ್ನ ಕೈ ಹಿಡಿತಾನೆ. ನನ್ನ ಏನ್ ಕಷ್ಟ ಏನಿದೆ ಮಾನಸ ಗೊತ್ತು, ನವನೀತ ಗೊತ್ತು, ಅದೆಲ್ಲ ಮೀರಿ ಶರಣ್ ಸರ್ಗೂ ಗೊತ್ತು. ಸೊ ನಮ್ಮಗಳ ಇದು ಯಾವತ್ತೂ ಕೆಳಗಡೆ ಬಿಡೋಲ್ಲ. ಇನ್ನೂ ಮುಂದೆ ತುಂಬಾ ದೊಡ್ಡ ದೊಡ್ಡ ಮಟ್ಟದ ಸಿನಿಮಾ ಇದೇ ತಂಡದ ಜೊತೆ ಕನ್ನಡ ಚಿತ್ರರಂಗ ನನ್ನನ್ನ ನೆನಪು ಮಾಡ್ಕೊಳ್ಳೋ ತರ ಚಿತ್ರಗಳು ಮಾಡುವಂತ ಧೈರ್ಯ ಖಂಡಿತ ಜನ ಕೊಡ್ತಾರೆ. ಇವತ್ತಿಂದ ಆಚೆಗೆ ಇನ್ನೂ ದೊಡ್ಡ ಮಿರಾಕಲ್ ನಾಳೆ ಸಂಕ್ರಾಂತಿಯಿಂದ ದೊಡ್ಡ ಮಟ್ಟದಲ್ಲಿ ಉದಯ ಆಗುತ್ತೆ. ಜನಗಳ ನಂಬಿಕೆ ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಹಾಗೆ ಇಲ್ಲಿರುವಂತ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಅಷ್ಟೇ, ಆಗ್ಲೇ ನವನೀತ್ ಅವ್ರು ಹೇಳ್ದಂಗೆ ನನಗೆ ಖಂಡಿತ ಪ್ರಮೋಷನ್ ಮಾಡೋದಕ್ಕೆ ಆಗ್ಲಿಲ್ಲ ಸರ್. ಯಾಕೆಂದ್ರೆ ಯಾವುದೋ ಒಂದು ಸಿನಿಮಾ ರಿಲೀಸ್ ಆಗಬೇಕು ಅಂತ ಒಂದು ತಿಂಗಳ ಮುಂದೆ ಅನೌನ್ಸ್ ಮಾಡ್ತೀನಿ, ಇದ್ದಕ್ಕಿದ್ದಂಗೆ ನಂದು ಆಗಿದ ತಕ್ಷಣ ಯಾವುದೋ ಒಂದು ಸಿನಿಮಾ ಡೇಟ್ ಹಾಕ್ತಾರೆ, ನಾನು ಒಂದು ಡಿಸ್ಟ್ರಿಬ್ಯೂಟರ್ ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಕೊಡೋದಿರುತ್ತೆ, ಆಗ ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಕಡೆ ಒಂದು ವಾರ ಇರಬೇಕಾದಾಗ ಡಿಸ್ಟ್ರಿಬ್ಯೂಟರ್ ಇರೋದಿಲ್ಲ ನನ್ನ ಸಿನಿಮಾಗೆ, ಆ ಸಿನಿಮಾ ತಂದೆ ತಾಯಿನೇ ಇಲ್ಲ, ಇವ್ರಿಗೆ ಯಾರು ಸಿನಿಮಾ ಕೊಡ್ತಾರೆ, ಇವ್ರು ಯಾರು ಥಿಯೇಟರ್ಸ್ ಅಂತ ಥಿಯೇಟರ್ಸ್ ಇರೋದಿಲ್ಲ. ಮೈಸೂರು ಅಂತ ಒಂದು ದೊಡ್ಡ ಇದರಲ್ಲಿ ನನಗೊಂದು ಥಿಯೇಟರ್ ಇರೋದಿಲ್ಲ. ಇನ್ನೆಲ್ಲೋ ಬರ್ತೀನಿ, ನನಗೆ ಪ್ರಮೋಷನ್ಗೆ ಅಲ್ಲಿ ದುಡ್ಡು ತರೋದಕ್ಕೂ ಮಾತಾಡೋದಕ್ಕೂ ನಂಗೆ ಟೈಮ್ ಸಿಗ್ತಿಲ್ಲ. ಥಿಯೇಟರ್ಸ್ ನೋಡ್ಲಾ, ಶುಕ್ರವಾರ ರಿಲೀಸಾ, ಈ ಸಮಯದಲ್ಲಿ ಸಾಕಷ್ಟು ಜನ ಮೀಡಿಯಾ ಸ್ನೇಹಿತರು ನಾನು ಕೊಡಕ್ಕಾಗಿಲ್ಲ ಸರ್, ಕಮರ್ಷಿಯಲ್ ಕೊಡಕ್ಕಾಗ್ಲಿಲ್ಲ, ನಾನು ಏನು ಇದು ಮಾಡಿಲ್ಲ ಅಂತ ಟೈಮಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇವತ್ತಿಗೂ ನಿಂತಿದ್ದಾರೆ. ಇವ್ರು ಹೇಳ್ದಂಗೆ ಕಿರಣ್ ಆಗ್ಬೋದು, ಅನಿಲ್ ಆಗ್ಬೋದು, ಮತ್ತೆ ಶ್ರೀನಿವಾಸ್ ಆಗ್ಬೋದು, ಮತ್ತೆ ವೆಂಕಟೇಶ್ ಸರ್ ಎಕ್ಸ್ಪೆಷಲಿ ನಾನು ಡೇ ಒನ್ ಇಂದ PR ವೆಂಕಟೇಶ್ ಅವ್ರು ಹಿಂದೆ ನಿಂತಿದ್ದಾರೆ. ಅವರು ಅಷ್ಟೇ ಪಾಪ ಒಂದೇ ದಿವಸ ಸರ್ ದುಡ್ಡು ಅನ್ನೋದೇ ಇಲ್ಲ ಸರ್, ಬೇಕಾ ಓಕೆ ಅರೇಂಜ್ ಮಾಡ್ತೀನಿ ಸರ್, ಅರೇಂಜ್ ಮಾಡ್ತೀನಿ ಇಷ್ಟೇ ಹೇಳೋದು. ಇನ್ನೇನು ಹೇಳ್ತಾರೆ, ಇವತ್ತಿಗೂ ನಿಂತಿದ್ದಾರೆ, ಆವತ್ತಿಂದ ನಿಂತ್ಕೊಂಡಿದ್ದಾರೆ ನನಗೆ. ಸೊ ನನಗೆ ಸಾಕಷ್ಟು ಜನ ನಿಂತಿದ್ದಾರೆ, ಬಟ್ ಇವನ್ನೆಲ್ಲ ನಾನು ಮರೆಯೋಕ್ಕಲ್ಲ ಸರ್. ಈ ಸಮಯದಲ್ಲಿ ಅಂದ್ರೆ ಈ ಚಿತ್ರಕ್ಕೆ ಅದಾಗದೆ ಕೂಡ ಬಂದಿದೆ. ಮತ್ತೆ ಈ ಒಂದು ಜಾಗ ನನಗೆ ಈ ಒಂದು ಜಾಗ ಇದ್ದಿದ್ದರಿಂದ ಸಾಕಷ್ಟು ಪ್ರಮೋಷನ್ ಮಾಡೋದಕ್ಕೂ ಕಾರಣ ಆಯ್ತು. ಈ ಒಂದು ಇದನ್ನ ನನಗೆ ಮಾಡ್ಕೊಟ್ಟೋದು ನಮ್ಮ ಸ್ನೇಹಿತರು ಮತ್ತೆ ಪಾರ್ಟ್ನರ್ಸು, ಕಿರಣ್ ಆಗ್ಬೋದು, ಮಂಜು ಅವರು, ಇವರೆಲ್ಲರ ಸಹಕಾರ ಪ್ರತಿಯೊಬ್ಬರು ಸರ್. ನೀವು ಎಲ್ಲ ಮೀಡಿಯಾದವರು ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ, ಬೆಳೆಸಿದ್ದೀರಾ. ಈ ಚಿತ್ರ ಇನ್ನೂ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಕರ್ಕೊಂಡೋಗಿ, ಖಂಡಿತ ಇದೊಂದು ಹಿಸ್ಟ್ರಿ ಆಗುತ್ತೆ. ಆಫ್ಟರ್ ಆಪ್ತ ಮಿತ್ರ ಆದ್ಮೇಲೆ ಎಲ್ಲ ಖಂಡಿತ ಆಗುತ್ತೆ ಅಂತ ನಂಬಿಕೆ ಇದೆ. ನೀವು ಖಂಡಿತ ಏನೇನಾಗುತ್ತೋ ಸಹಾಯ ಮಾಡಿ. ಥ್ಯಾಂಕ್ ಯು. ಅದು ಅವ್ರ ಮೇಲೆ ಕೇಸ್ ಆಗುತ್ತೆ. ಇನ್ನೊಂದು ಇದಿರೋದ್ರಿಂದ ಅವ್ರು ಡೈರೆಕ್ಟಾಗಿ ಬಂದು ಏನೂ ಮಾಡೋಕ್ಕಾಗ್ತಿಲ್ಲ. ಸೊ ಇದಕ್ಕೆಲ್ಲ ಒಂದೇ ಮಾರ್ಗ ಇರೋದು. ಆದರೆ ನನಗೆ ಸಾಕಷ್ಟು ಅವತ್ತಿನ ರಿಲೀಸ್ ಹಿಂದಿನ ದಿವಸ ಸಹ ರಾತ್ರಿ 11 ಗಂಟೆವರೆಗೂ ಕೂತ್ಕೊಂಡು ಚೇಂಬರಲ್ಲಿ ಸಾಕಷ್ಟು ಥಿಯೇಟರ್ನ ಕೊಡಿಸ್ಕೊಟ್ರು ಮಾತಾಡಿ. ಇಲ್ಲಿ ಒಂದೇ ಇರೋದು, ನಮ್ಮ ಗೌರ್ಮೆಂಟ್ ಇಂದ ಇದನ್ನ ಆಲ್ರೆಡಿ ಚೇಂಬರಲ್ಲೂ ಮಾಡ್ತಾ ಇದ್ದಾರೆ. ಮುಂದಕ್ಕೆ ಇನ್ನೂ ಸಾಕಷ್ಟು ಜನ ಇದನ್ನೆಲ್ಲ ಇನಿಷಿಯೇಟಿವ್ ತಗೊಂಡು ಟಿಕೆಟ್ನ ಬೆಲೆ ಅನ್ನೋದು ಒಂದೇ. ಇದು ಏನಕ್ಕೆ ನಮಗೆ ಇದು ಥಿಯೇಟರ್ ಸಿಗ್ತಾ ಇಲ್ಲ ಅಂದ್ರೆ ಒಂದೇ ರೀಸನ್. ಥಿಯೇಟರ್ ಫೋನ್ ಮಾಡಿದ್ರೆ ಸರ್ ನಿಮ್ಮ ಇದು ಸಿನಿಮಾನ ಹಾಕರೆ ಸರ್ ನಮಗೆ ಬಾಡಿಗೆ ಕಮ್ಮಿ ಬರುತ್ತೆ, ತೆಲುಗು ಹಾಕರೆ ಸರ್ ಟಿಕೆಟ್ ಪ್ರೈಸ್ ಜಾಸ್ತಿ, 500 ರೂಪಾಯಿ ಇಡ್ತೀವಿ ಒಂದೊಂದು ಟಿಕೆಟು, 300 ರೂಪಾಯಿ ಇಡ್ತೀವಿ, ಅದರಿಂದ ಹಾಕ್ತೀವಿ. ಸೇಮ್ ಮಾಲಲ್ಲೂ ಅದೇನೆ 500 ರೂಪಾಯಿ, 800 ರೂಪಾಯಿ, 2000 ರೂಪಾಯಿ ಈ ಟಿಕೆಟ್ ಬೆಲೆ. ತೆಲುಗು ಮತ್ತೆ ಆಂಧ್ರ ಇಲ್ಲೆಲ್ಲ ಹೇಗಿದೆ
₹100, ₹120. ಕನ್ನಡ ಸಿನಿಮಾ ಇದು ಸಾರಿ ಸಿಂಗಲ್ ಸ್ಕ್ರೀನ್ ಮಾಲಲ್ಲಿ ₹200 ಮೇಲೆ ಇಟ್ಟಿಲ್ಲ ಅಂದ್ರೆ ಅವರೇ ಹುಡ್ಕೊಂಬಂದು ನಮ್ಮ ಸಿನಿಮಾ ಹಾಕ್ತಾರೆ. ನಮ್ಮ ಚೇಂಬರ್ ಅವರು ಕೇವಲ ಇದೊಂದು ಇನಿಷಿಯೇಟಿವ್ ತಗೊಂಡ್ರೆ ಸಾಕು. ಇದನ್ನು ತಗೊಂಡು ಮಾಡಿದ್ರೆ ಮುಂದೆ ಯಾವುದೇ ಹೊಸ ಸಿನಿಮಾ ಆಗಲಿ ಯಾರಿಗೇ ಆಗಲಿ ಥಿಯೇಟರ್ ಸಮಸ್ಯೆ ಆಗಲ್ಲ. ಯಾಕಂದ್ರೆ ಯಾವ ಥಿಯೇಟರ್ ಅವ್ರು ಯಾವ ಚಿತ್ರ ಹಾಕಿದ್ರು ಸೇಮ್ ಬಾಡಿಗೆ ಬರುತ್ತೆ, ಸೇಮ್ ಕಲೆಕ್ಷನ್ಸ್ ಬರುತ್ತೆ. ಇದು ಖಂಡಿತ ಆಗಬೇಕು. ಚೇಂಬರ್ ಅವರು ಇನಿಷಿಯೇಟಿವ್ ತಗೊಂತಾ ಇದ್ದಾರೆ, ಇನ್ನೂ ಸಾಕಷ್ಟು ತಗೊಂಡು ಆದಷ್ಟು ನಾವು ಮಾಧ್ಯಮಗಳವರು ಇದನ್ನ ರೈಸ್ ಮಾಡಿಕೊಂಡು ಸ್ವಲ್ಪ ಗೌರ್ಮೆಂಟ್ಗೆ ಇದನ್ನೆಲ್ಲ ಮುಟ್ಟಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ. ಯಾಕಂದ್ರೆ ಒಂದು ಟೈಮ್ ಮುಗಿದೋಗಿರುತ್ತೆ, ಎರಡನೇದು ಪಾಯಿಂಟ್ಸು ಮುಗಿದೋಗಿರುತ್ತೆ. ಎಲ್ಲರೂ ಇಷ್ಟು ಚಂದ ಮಾತಾಡಿದ್ರು ನನ್ನ ಮೇಲೆ. ಅವ್ರುಗಳು ಒಂದೊಂದು ಪದಗಳು ಕೂಡ ಒಂದು ಹಾರ್ಟ್ ಬೀಟ್ ಜಾಸ್ತಿ ಮಾಡ್ತು ನನಗೆ. ಕಾರಣ ಇಷ್ಟೇ, ಅವರು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ, ಅಷ್ಟು ಜನ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ಮತ್ತು ನಂಬಿಕೆ ಮತ್ತು ಗೌರವ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಇನ್ನೂ ಒಂದು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಆಗಬೇಕು ಅಂತ ಅನ್ನೋವಂಥದ್ದು. ಅವ್ರು ಇಟ್ಟಿರೋ ಅಷ್ಟು ಪ್ರೀತಿಯ ಡಿಸರ್ವಿಂಗ್ ಕ್ಯಾಂಡಿಡೇಟ್ ನಾನಲ್ಲ. ಆದರೆ ಇವತ್ತು ನನಗೆ ಈ ಸ್ಟೇಜ್ ಮೇಲೆ ಅನಿಸಿದ್ದು ಏನು ಅಂತಂದರೆ, ನಿಜಕ್ಕೂ ಅವ್ರ ಮಾತುಗಳಿಗೆ ಹತ್ತಿರ ಬರುವಂಥ ಪ್ರಯತ್ನ ಖಂಡಿತ ಮಾಡ್ತೀನಿ ನಾನು ಅನ್ನೋವಂಥ ಭರವಸೆ ನಾನು ಕೊಡ್ತೀನಿ. ಯಾಕಂತಂದರೆ ಇವತ್ತು ನನಗೆ ಅನಿಸಿದ್ದು ಇಷ್ಟು ಜನ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ. ಅದು ಎಲ್ಲ ಅವಾಗಲಿಂದನೂ ಮಾತಾಡ್ತಾ ಇದ್ವಿ ನಾವು, ಹೆಂಗೆ ಶುರು ಆಯಿತು, ಹೆಂಗೆ ಇದಾಗುತ್ತೆ ಇದು ಅಂತ ಅನ್ನೋವಂಥದ್ದು. ಖಂಡಿತವಾಗ್ಲೂ ಶುಕ್ರವಾರದ ತನಕನೂ ಕೂಡ ನಮ್ಮ ಸಿನಾರಿಯೋ ಬೇರೆಯೇ ಇದ್ದಿತ್ತು. ಶುಕ್ರವಾರದ ಹಿಂದಿನ ದಿವಸದ ತನಕ ಒಂದು ಚಿಕ್ಕ ಡೌಟ್ ಇತ್ತು. ಶುಕ್ರವಾರ ಒಂದು ಕನ್ಫರ್ಮ್ ಆಯಿತು ನಮಗೆ. ನಾನು ಲಿಫ್ಟಲ್ಲಿ ಬರಬೇಕಾದ್ರೆ ಅಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನನಗೆ, ಹೌದಾ ಹಿಂಗ ಅಂತ ಅನ್ನೋವಂಥದ್ದು. ಅಂದರೆ ಜರ್ನಿ ಅಲ್ವಾ, ಅಂದರೆ ನಾನು ಹೇಳ್ತಾ ಇರೋದು ಹೆಂಗಿಂದ ಹೆಂಗಾಗುತ್ತೆ ಅಂತ ಅನ್ನೋವಂಥದ್ದು. ಅರೆ ಇದು ಅಪ್ಪಪ್ಪ ಹಿಂಗೆ ಹಾಕ್ಬಾರ್ದಲ್ಲಪ್ಪ ಅಂತ ಅನ್ನೋವಂಥದ್ದು. ಯಾಕಂತಂದರೆ ಪಬ್ಲಿಸಿಟಿ ಅಂತ ಅನ್ನೋವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಒಂದು ಸಿನಿಮಾಗೆ ಅಂತ ಅನ್ನೋವಂಥದ್ದು ನಾವು ಮೊದಲಿನ ಸಿನಿಮಾನಿಂದನೂ ಕೂಡ ನಾನು ನೋಡ್ಕೊತಾನೆ ಬರ್ತಾ ಇದ್ದೀನಿ. ಕೆಲವೊಂದು ಕಡೆ ಆಗುತ್ತೆ, ಕೆಲವೊಂದು ಟೈಮು ಅದು ಅನಿವಾರ್ಯತೆ, ಅದು ಮಾಡಬಾರ್ದು ಅಂತ ಅನ್ನೋವಂಥದ್ದಲ್ಲ, ಅನಿವಾರ್ಯತೆ. ಅದು ಏನಾಗೋಯ್ತು, ಈ ಸಿನಿಮಾಗೆ ಭಾರ ಎಲ್ಲ ಮೌತ್ ಪಬ್ಲಿಸಿಟಿ ಮೇಲೇ ನಿಂತ್ಕೊಂಡ್ಬಿಡ್ತು. ನಮಗೆ ವರ್ಡ್ ಆಫ್ ಮೌತ್ ಅಂತ ಹೇಳ್ತೀವಲ್ಲ, ಭಾರ ಎಲ್ಲ ಪೂರ್ತಿ ಅದ್ರ ಮೇಲೆ ನಿಂತ್ಕೊಂಡಿದ್ದು. ಅಯ್ಯೋ ದೇವರೇ, ಒಂದೇನೋ ಮಿರಾಕಲ್ ಆಗಬೇಕಲ್ಲಪ್ಪ ಅಂತ ಅನ್ನೋವಂಥದ್ದು ಅಂದ್ಕೊಂಡಿದ್ವಿ. ನೋಡಿ, ಈ ಸಿನಿಮಾದಲ್ಲಿ ಒಂದಿಷ್ಟು ದೇವರುಗಳನ್ನು ನಾವು ತಂದಿದ್ದೀವಿ. ಇವತ್ತು ಈ ಸಿನಿಮಾ ಅಷ್ಟೆಲ್ಲ ಅಡಚಣೆಗಳನ್ನು ಮೀರಿ ಇವತ್ತು ಒಂದು ಸಕ್ಸಸ್ಫುಲ್ ಫಿಲಮ್ ಅನ್ನೋ ಥರ ಒಂದು ಸಕ್ಸಸ್ ಮೀಟ್ ಮಾಡೋ ಥರದ ಒಂದು ಸನ್ನಿವೇಶ ಉಲ್ಬಣ ಆಗಿದೆ ಅಂತ ಅನ್ನೋದಾದರೆ ಅಷ್ಟು ದೇವರುಗಳೇ ಸಾಕ್ಷಿ ಅದಕ್ಕೆ, ಅಷ್ಟು ದೇವರುಗಳ ಆಶೀರ್ವಾದನೇ ಸಾಕ್ಷಿ ಅದಕ್ಕೆ. ಅದೊಂದರಿಂದ ಮಾತ್ರ ಇವತ್ತು ನಾವೆಲ್ಲರೂ ಕೂತ್ಕೊಂಡು ಇಲ್ಲಿ ಒಂದು ಪ್ರೆಸ್ ಮೀಟ್ ಅಂತ ಅನ್ನೋವಂಥ ಸಕ್ಸಸ್ ಮೀಟ್ ಅನ್ನೋವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋದಾದರೆ ನೋಡಿ, ಒಂದು ಸಿನಿಮಾಗೆ ಈ ಪ್ರೆಸ್ ಮೀಟ್ ಇದೆಯಲ್ಲ, ಈ ಸಕ್ಸಸ್ ಮೀಟ್ ಇದೆಯಲ್ಲ, ಎಷ್ಟು ಅಮೂಲ್ಯ ಅಂತಂತಂದರೆ, ನಾವು ಸಿನಿಮಾನ ಮುಹೂರ್ತ ಮಾಡ್ತೀವಿ ಗೊತ್ತಾ. ಒಂದು ಸಿನಿಮಾನ ಒಂದು ಒಳ್ಳೆ ಗಳಿಗೆಯಿಂದ ಒಂದು ಒಳ್ಳೆ ದೇವಸ್ಥಾನದಲ್ಲಿ ಒಂದು ಮುಹೂರ್ತ ಮಾಡ್ತೀವಿ. ಇವತ್ತು ಅದಕ್ಕೆ ಸರಿಸಮನಾದಂಥ ಇನ್ನೊಂದು ಇವೆಂಟ್ ಒಂದು ಸಿನಿಮಾಗೆ ಬರುತ್ತೆ ಅಂತ ಅನ್ನೋದಾದರೆ ಅದು ಸಕ್ಸಸ್ ಮೀಟ್. ಅದು ಇವತ್ತು ಆಗ್ತಾ ಇದೆ ಅಂತ ಅನ್ನೋದಾದರೆ ಅದೆಲ್ಲ ನಿಮ್ಗಳಿಗೆ ಸೇರಬೇಕಾದಂಥ ಕ್ರೆಡಿಟ್ಸ್. ಅದು ಒಂದು ಕಡೆಯಿಂದ ಮಾತ್ರ ಸಾಧ್ಯ ಇಲ್ಲ. ನಾವು ತೀರಾ ಒಂದು ತುಂಬ ಸುಮಾರಾದ ಶುರುವಾತ್ ತಗೊಳುತ್ತೆ ಈ ಪಿಕ್ಚರ್ಗೆ. ಏನು ನಾನು ಯೂಶಲಿ ಇದನ್ನೆಲ್ಲ ಬುಕ್ ಮೈ ಶೋ ಆಗಿರ್ಬೋದು, ಅದೇ ಆಗಿರ್ಬೋದು, ನಮಗೆ ಒಂದು ಟೆಂಡೆನ್ಸಿ ನಮಗೆ ನೋಡೋದು, ತಿರ್ಗಿಸೋದು, ಎಲ್ಲಿ ಏನು ಬುಕ್ಕಿಂಗ್ ಆಗ್ತಾ ಇದೆ ಅಂತ. ಭಾಳ ನೀರಸವಾದಂಥ ಶುರುವಾತ್ ಈ ಸಿನಿಮಾಗೆ ಆಗುತ್ತೆ. ಅದಾದ ನಂತರ ನೋಡಿ, ವರ್ಡ್ ಆಫ್ ಮೌತ್ ಅನ್ನುವಂಥದ್ದು, ನೀವುಗಳು ಇನ್ನೊಬ್ಬರಿಗೆ ಈ ಸಿನಿಮಾ ಚೆನ್ನಾಗಿದೆ ಗುರು ಹೋಗು ಅಂತ ನೀವು ಹೇಳ್ತಾ ಇರುವಂಥ ಶಕ್ತಿ ಎಂಥ ಪವರ್ಫುಲ್ ಅಂತ ಅನ್ನೋದಕ್ಕೆ, ಗ್ರೀನಿಂದ ಆರೆಂಜ್ ಆಗುತ್ತೆ, ಆರೆಂಜಿಂದ ರೆಡ್ ಆಗುತ್ತೆ, ರೆಡ್ಡಿಂದ ಸೋಲ್ಡ್ ಔಟ್ ಆಗುತ್ತೆ, ಸೊ ಗ್ರೇ ಆಗುತ್ತೆ. ಅಂದರೆ ನೋಡಿ, ಅದು ಸೋಲ್ಡ್ ಔಟ್ ಅಂತ. ಸೊ ಅಲ್ಲಿ ತನಕ ಬರ್ತಾ ಇದೆ ಅಂತ ಅನ್ನೋದಾಯಿತು ಅಂತಂದರೆ ಇದರ ಮುಖ್ಯವಾದಂಥ ಶಕ್ತಿ ಏನು ಅಂತಂತಂದರೆ, ಇಲ್ಲಿ ಮುಂದೆ ಕೂತಿದ್ದೀರಲ್ಲ ಇಷ್ಟು ಜನ ನಿಮ್ಮ ಮೀಡಿಯಾದ ಸಪೋರ್ಟು, ಮತ್ತು ಎಲ್ಲರೂ ಅವರವರೇ ವಾಲಂಟಿಯರ್ ಆಗಿ, ಸರ್ ಗುರು ಈ ಪಿಕ್ಚರ್ ನೋಡಿಲ್ವಾ, ದಯವಿಟ್ಟು ನೋಡು ಪಿಕ್ಚರ್ನ, ದಯವಿಟ್ಟು ನೋಡು ಅಂತ ಹೇಳಿದ್ರು ಗೊತ್ತಾ. ಅದಷ್ಟೇ ಕಾರಣ ಇವತ್ತು ಈ ಒಂದು ಸಕ್ಸಸ್ ಮೀಟಿನ ಜೊತೆಯಲ್ಲಿ ನಾನು ಆ್ಯಕ್ಚುಲಿ ಸಕ್ಸಸ್ಸನ್ನು ಹೇಳ್ಕೊಳ್ಳೋದಕ್ಕೆ ಬಂದಂಥದ್ದಲ್ಲ. ಇಡೀ ತಂಡ ನಾವು ಗೆದ್ದಿದ್ದೀವಿ, ಇದು ಸಕ್ಸಸ್ ಆಗಿದೆ ಅದಕ್ಕೋಸ್ಕರ ಅಂತ ಬಂದಂಥದ್ದಲ್ಲ. ಇಷ್ಟು ಜನ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಆಶೀರ್ವದಿಸಿದ್ರಿ ಗೊತ್ತಾ.
ಅದಕ್ಕೆ ನಿಮ್ಮಗಳನ್ನು ಅಭಿನಂದಿಸೋದಕ್ಕೋಸ್ಕರನೇ ನಾವು ಬಂದಿರೋದು. ನಾವು ಇಷ್ಟೂ ಜನ ಇಲ್ಲಿ ಸೇರಿರೋದು ನಿಮ್ಮಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಅಷ್ಟೇ. ಯಾಕಂದರೆ ಇದೊಂದು ನಮ್ಮ ಮನಸ್ಸಿನಲ್ಲಿ ಒಂದು ಥರದ, ಯಾಕಂದರೆ ನಿಮ್ಗೆ ಹೆಂಗೆ ತಾನೇ ತೀರ್ಸಕ್ಕೆ ಸಾಧ್ಯ ನೀವು ಕೊಟ್ಟಿರೋವಂಥ ಒಂದು ಪ್ರೀತಿಗೆ. ಅದಕ್ಕೆ ನಾನಂದೆ ಸರ್ ಇವತ್ತು ಅವ್ರನ್ನ ಕರೆಸ್ಬಿಡೋಣ, ಯಾರನ್ನ ಕರೆಸೋಣ ಅಂತಂದ್ರೆ ನೋಡಿ ಕರೆಕ್ಟಾಗಿ ಒಂದು ಹಾರ್ಸ್ ಮೌತ್ ಅನ್ನೋದು ನಾವು ಬಂದು ಸಿನಿಮಾ ಗೆದ್ದಿದೆ ಅಂತ ಅನ್ನೋದಕ್ಕಿಂತ ಇದಕ್ಕೆ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ನವ್ರು ಬರಲಿ, ಬಂದಾಗ ಸರ್ ಹೌದು ಅಂತ ಅನ್ನೋವಂಥ ಅಂಕಿಅಂಶಗಳು ಅವ್ರು ಹೇಳಿದ್ರು ನೆಕ್ಸ್ಟ್ ಶುಕ್ರವಾರದಲ್ಲಿ ವಿತ್ ಅಂಕಿಅಂಶಗಳು ಬರುತ್ತೆ ಅಂತ ಅನ್ನೋವಂಥದ್ದು. ಸರ್ ಅವ್ರ ಬಾಯಿಂದ ಬರಲಿ, ಅವ್ರ ಬಾಯಿಂದ ಬಂದಾಗ ಮಾತ್ರ ಅದಕ್ಕೆ ಕರೆಕ್ಟಾಗಿ ಒಂದು ಮುದ್ರಣ ಸಿಗುತ್ತೆ ಅಂತ ಅಂದೆ. ಸರ್ ಬಂದರು, ಖುಷಿ ಆಯಿತು. ಅವರು ಮಾತು ಶುರು ಮಾಡ್ತಾ ಇವರೆಲ್ಲ ಗೆದ್ದಿದೆ ಅಂತ ಮಾತಾಡಿದ್ರು. ಆದರೆ ಅಂದರು ನನಗೆ ಗುರು ಎಲ್ಲೋ ಮಿಸೋಡಿಸಿದೆ ಇದು ಅಂತಂದೆ. ಮತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಅವರು ಆದರೆ ಸಿನಿಮಾ ಮಾತ್ರ ಬರೀ ಗೆದ್ದಿಲ್ಲ, ತುಂಬ ಜೋರಾಗಿ ಗೆದ್ದಿದೆ ಅಂತ ಹೇಳಿದ್ರು. ಸಖತ್ ಟ್ವಿಸ್ಟ್ ಅವ್ರಿಗೆ ಕೊಟ್ಟಿದ್ದು ಮಾತ್ರ ಸಿನಿಮಾ ತಾನೆ ಹೌದು. ನೋಡಿ ಈ ಥರದ್ದೊಂದು ಟ್ವಿಸ್ಟ್ಗಳು ಮೊದಲಿಂದನೂ ನಮ್ಮ ಜೊತೆಯಲ್ಲೇ ಬಂದಂಥದ್ದು. ಈ ಸಿನಿಮಾಗೆ ಸಿಕ್ಕಂಥ ಅತಿ ದೊಡ್ಡ ಶಕ್ತಿ ಏನು ಅಂತಂತಂದರೆ ಈ ಸಿನಿಮಾಗೆ ಸಿಕ್ಕಂಥ ಒಂದು ತಂಡ ಭಾಳ ಎಮೋಷ್ನಲ್ಲಾಗಿ ಕನೆಕ್ಟ್ ಆಗ್ಬಿಟ್ಟಿದ್ದೀವಿ. ಇದೇನೋ ಗೊತ್ತಿಲ್ಲ, ಕೆಲವು ಸಿನಿಮಾಗಳು ಒಂದು ತಂಡ ಹಂಗೆ ಸೇರ್ಕೊಂಡ್ಬಿಡುತ್ತೆ. ಒಂದು ತಂಡ ಚೆನ್ನಾಗಿ ಸೇರಿರೋವಂಥದ್ದು, ಇನ್ನೊಂದು ಭಾಳ ದಿವಸ ಕೆಲಸ ಮಾಡ್ತಾನೇ ಇದ್ವಿ. ಇಂಡೈರೆಕ್ಟ್ ಆಗಿ ಕೊಡ್ತಾ ಇದ್ದೀರಿ ಸರ್. ಎಲ್ಲರೂ ತುಂಬಾ ಬೇಗ ಮುಗಿಸ್ನಲ್ವಾ, ಅದಕ್ಕೆ ಕೆಲವು ಆಗೋದಕ್ಕೆ ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ನಾನು ಯಾವಾಗಲೂ ನೋಡಿ ಇದೆಲ್ಲ ಇರಲೇ ಇಲ್ಲ. ನೋಡಿ ಹಿಂಗೆಲ್ಲ ಓಡಾಡ್ತ ಸಿನಿಮಾ ಸ್ಟಾರ್ಟ್ ಆಗಿ ಅಂದ್ರೆ ಕಥೆ ಕೇಳಿದಾಗ ಇನ್ನೂ ನನ್ನ ಮಗು ಪ್ಲಾನ್ ಇರಲಿಲ್ಲ. ಕಥೆ ಕೇಳಿದ ಮೇಲೆ ಮಗುದು ಕನ್ಫರ್ಮ್ ಆಯ್ತು. ಇದು ಇವ್ರ ಕತೆ ಹೇಳಿದಾಗ ಮದುವೆ ಫಿಕ್ಸ್ ಆಗಿರ್ಲಿಲ್ಲ. ಸಿನಿಮಾ ಸ್ಟಾರ್ಟ್ ಮಾಡೋಣ ಅನ್ನೋಷ್ಟು ಸಿನಿಮಾ ಮದುವೆ ಆಯ್ತು. ರಿಲೀಸ್ ಆಗೋದಕ್ಕೆ ಅಷ್ಟೊತ್ತಿಗೆ ಮಗು ಆಯ್ತು. ನನ್ನ ಮಗಳು 3 ವರ್ಷ ಆಯ್ತು. ಚಿಕ್ಕಣ್ಣ ಹೀರೋ ಆಗಿಲ್ಲ, ಚಿಕ್ಕಣ್ಣ ಹೀರೋ ಆದ. ಇವತ್ತು ಧೈರ್ಯವಾಗಿ ಹೇಳ್ತೀವಿ. ನಾನು ಆದಿತ್ಯ ಅವ್ರಿಗೆ ಹೇಳ್ತಾ ಇದ್ದೆ, ಸರ್ ನಾನು ಈ ಸಿನಿಮಾ ಶುರು ಮಾಡಬೇಕಾದ್ರೆ ಸರ್ ನನ್ನ ಗಂಡ ನಾನು ನೋಡೇ ಇರಲಿಲ್ಲ ಸರ್, ನನ್ನ ಗಂಡನ ನೋಡೇ ಇರಲಿಲ್ಲ ಸರ್, ಮದುವೆ ಆಯಿತು ಸರ್, ಮದುವೆ ಆದ ನನ್ನ ಮಗು ಆಯ್ತು. ದಯವಿಟ್ಟು ಪ್ರೆಸ್ ಮೀಟಲ್ಲಿ ಹಿಂಗೆ ಹೇಳ್ಬೇಡ್ರಿ, ಭಾಳ ಹಳೆ ಪಿಕ್ಚರ್ ಅನ್ಕೊಂಡ್ಬಿಡ್ತಾರೆ, ಭಾಳ ಹಳೆ ಪಿಕ್ಚರ್ ಅನ್ಕೊಂಡ್ಬಿಡ್ತಾರೆ, ದಯವಿಟ್ಟು ಹೇಳಕ್ ಹೋಗಬೇಡಿ ಅಂತ ಹೇಳ್ತಿದ್ದೆ. ಬಟ್ ಇವತ್ತು ನಗ್ನಗ್ತಾ ಹೇಳ್ತಾ ಇದೀವಿ. ಏನಕ್ಕೆ ಅಂತಂದ್ರೆ ಇವತ್ತು ಗೆದ್ದಿರುವ ಒಂದು ಮಗುವಿನ ಜೊತೆಯಲ್ಲಿ ಹೇಳ್ತಾ ಇರೋದ್ರಿಂದ ಇದನ್ನ ನಗ್ನಗ್ತಾ ಹೇಳ್ಬೋದು. ಬಟ್ ನೋಡಿ ನಾನು ಅದೇ ಹೇಳ್ತೀನಿ, ಸಿನಿಮಾ ಅನ್ನೋದು ಎಷ್ಟು ಸ್ಟ್ರಾಂಗೆಸ್ಟ್ ಮೀಡಿಯಂ ಅಂತಂದ್ರೆ ಎಷ್ಟೇ ಲೇಟಾಗಿ ಬಂದ್ರೂ ಕೂಡ ಸಿನಿಮಾ ಚೆನ್ನಾಗಿತ್ತು ಅಂತಂದ್ರೆ ಜನ ಕೈ ಬಿಡಲ್ಲ ಅನ್ನೋದಕ್ಕೆ ಚೂಮಂತಾರೆ ಸಾಕ್ಷಿ ಅದಕ್ಕೆ ಅಲ್ವಾ? ಹಂಗಂದ ತಕ್ಷಣ ಎಲ್ಲ ಲೇಟ್ ಹಂಗೆ ಆಗ್ಬಾರ್ದು, ಎಲ್ಲ ಹಂಗೆ ಆಗ್ಬಾರ್ದು. ಬೇಗ ನಮಗೆ 2 months ಮಾಡಿದ್ರು ಪಾಠ ಸಮಯ ಒಪ್ಕೊಂಡ್ರೆ ನಮಗೆ ಒಂದು ಸ್ಟ್ರಾಂಗೆಸ್ಟ್ ತಂಡ ಬೇಕಾಗಿತ್ತು ಈ ಸಿನಿಮಾಗೆ. ಯಾರು ಅಂತಂದಾಗ ನಾವು ಯೂಶಲಿ ಅನ್ಕೊಂತೀವಲ್ಲ ಸಿನಿಮಾನ ಹಿಂಗೆ ಬರಬೇಕು ಅಂತಂದಾಗ ಇಂಥದ್ದೊಂದು ಕ್ಯಾಮ್ರಾಮನ್ ಬೇಕು, ಇಂಥದ್ದೊಂದು ಮ್ಯೂಸಿಕ್ ಡೈರೆಕ್ಟರ್ ಬೇಕು, ಹಂಗೆ ಅಂತಂದಾಗ ಕ್ಯಾಮ್ರಾಮನ್ ಯಾರು ಅನೂಪ್ ಅಂತ ಸರ್. ಓಕೆ ರೈಟ್, ಅವ್ರದ್ದು ಕೆಲಸನ ಇವ್ರು ತೋರಿಸಿದ್ರು. ಆ್ಯಕ್ಚುಲಿ ಒಂದಿಷ್ಟು ವರ್ಕ್ಸ್ ಅವ್ರದ್ದು ನಮ್ಗೆ ಗೊತ್ತಿರಲಿಲ್ಲ. ಓಕೆ ರೈಟ್. ಆಮೇಲೆ ಹೋಗ್ತಾ ಸೌಂಡಿನ ವಿಚಾರಕ್ಕೆ ಅಂತ ಬಂತು. ಯಾರಿರ್ಬೋದು ಸೌಂಡು, ಸುಮ್ಮನೆ ಸಿನಿಮಾ ಶುರು ಆಗಿತ್ತು. ಇವರು ಒಂದ್ಸಲ ನವನೀತ್ ಅವರು, ಸರ್ ಇದು ಯಾರು ಆಸ್ಕರ್ ವಿನ್ನಿಂಗ್ ಟೆಕ್ನಿಷಿಯನ್ ರಸೂಲ್ ಪೂಕುಟಿ ಹೆಂಗಿರುತ್ತೆ ಅಂತಂದ್ರು. ಸಖತ್ತಾಗಿರುತ್ತೆ. ನನಗೆ ಗೊತ್ತಾಯ್ತು ಇವೆಲ್ಲ ಆಗಲ್ಲ, ಸುಮ್ಮನೆ ಮಾತುಗಳಿವೆ, ಸಖತ್ತಾಗಿರುತ್ತೆ ಅಂತ ನಾನು ಅಂತೀನಿ. ಸರ್ ಅವ್ರು ಹೆಂಗಿರುತ್ತೆ, ಇವ್ರು ಹೆಂಗಿರುತ್ತೆ, ಇದೆಲ್ಲ ಆಯಿತು. ಸರಿ ಏನಾಯಿತು, ಒಂದು ದಿವಸ ಬಂದರು ಇವ್ರು ಸೆಟ್ಟಿಗೆ. ಬಂದುಬಿಟ್ಟು ಸರ್ ರಸೂಲ್ ಪೂಕುಟಿ ಅವರು ಮಾತಾಡ್ತಾ ಇದೀವಿ ಸರ್ ಅಂತ. ನಾನು ಫಸ್ಟ್ ಹೇಳಿದ್ದೇನು ಗೊತ್ತಾ, ಅವ್ರ ನಂಬರ್ ತೋರಿಸ್ರಿ ಅಂದೆ. ಫಸ್ಟು ಅವ್ರ ನಂಬರ್ ತೋರಿಸಿ ನೀವು, ಆಮೇಲೆ ರಸೂಲ್ ಪೂಕುಟಿ ವಿಚಾರ ಆಮೇಲೆ ಇರಲಿ, ಅವ್ರ ನಂಬರ್ ಇದೆಯಾ ಫಸ್ಟ್ ಇವತ್ತು ಅಂದೆ. ಅದಾದ 2 ದಿವಸಕ್ಕೆ ಸರ್ ನಂಬರ್ ಅಲ್ಲ, ನಮ್ಮ ಚಾಟ್ ನೋಡಿ ಅಂತಂದ್ರು. ಆ ಚಾಟ್ ನೋಡಿದೆ ರೀ ನಾನು. ಚಾಟ್ ನೋಡಿದಾಗ ಅವ್ರು ಅಲ್ಲಿಂದ ಏನಂತಂದ್ರೆ ಅವ್ರದ್ದೊಂದು ಸ್ಟೈಲ್ ಆಫ್ ಅಕ್ಸೆಪ್ಟಿಂಗ್ ದ ಫಿಲ್ಮ್ ಏನು ಅಂತಂದ್ರೆ, ಅವ್ರಿಗೆ ಈ ಸಿನಿಮಾದಲ್ಲಿ ನನಗೆ ಕೆಲಸ ಇದೆಯಾ
ಅಂತ ನೋಡಿಬಿಟ್ಟು ಆಮೇಲೆ ಎಸ್ ಈ ಪಿಕ್ಚರಲ್ಲಿ ನನ್ನ ಕೆಲಸ ಇದೆ ಅಂತಂದರೆ ಒಪ್ಕೊತಾರಂತೆ. ಅದು ನನಗೆ ಗೊತ್ತಿರಲಿಲ್ಲ. ಅವರು ಈ ಸಿನಿಮಾನ ಒಂದು ಅರ್ಧ ನೋಡಿದ್ರು, ಅರ್ಧ ಮುಕ್ಕಾಲು ಭಾಗ ನೋಡ್ಬಿಟ್ಟು ಏನು ಶಾರ್ಟ್ಸ್ ತೆಗೆದಿದ್ದೀರಾ ನೀವು, ಖಂಡಿತವಾಗ್ಲೂ ಈ ಸಿನಿಮಾ ನಾನು ಮಾಡಬೇಕು ಅನ್ನೋದಂಥದ್ದು ಒಂದು ಚಾಟ್ ಇತ್ತು ಅಲ್ಲಿ. ಖಂಡಿತ ನೋಡಿ ಹಿಂಗೆಲ್ಲ ಈ ಸಿನಿಮಾಗಳಿಗೆ ಬಂದು ಒದಗದಂಥ ಒಂದು ಶಕ್ತಿ ಇದೆ ಗೊತ್ತಾ. ಇವತ್ತು ನಾವು ಮಾಡೋದು ಬೇರೆ, ಅದು ಆಗೋದು ಬೇರೆ. ಕೆಲವು ನಾವು ಆಗೋದು ಅಂತ ಏನಕ್ಕೆ ಹೇಳ್ತೀವಿ ಅಂದರೆ ಈ ಪ್ರಾಜೆಕ್ಟ್ಗೆ ಆ ಥರದೊಂದು ಶಕ್ತಿ ಇರುತ್ತೆ, ಇಂತಿಂಥವ್ರೇ ಬೇಕು ನನಗೆ ಅಂತ ಆಯ್ಸ್ಕೊಂಡ್ಬಿಡ್ತಾರೆ. ಎಷ್ಟೋ ಸಲ ಕೆಲವು ನಮಗೆ ನೋಡಿ ಅವ್ರ ಸಂಪರ್ಕ ಸಾಧನೆ ಮಾಡೋದಕ್ಕೂ ಕಷ್ಟವಾಗಿರುವಂಥ ಟೆಕ್ನಿಷಿಯನ್ಸ್ ಬಂದು ಸೇರ್ಕೊಂಡ್ರು ಅಂತ ಅನ್ನೋದು ಇದೆಯಲ್ಲ, ಇದು ನಾನಲ್ಲ, ನಾನು ಇವರು ಇನ್ಯಾವುದೋ ಮಾಡಿದ್ವಿ ಅಂತಂತಂದರೆ ತುಂಬಾ ತಪ್ಪಾಗುತ್ತೆ. ಈ ಸಿನಿಮಾಗೆ ಇದ್ದಂಥ ಶಕ್ತಿ, ಈ ಸಿನಿಮಾದ ಮೇಲೆ ದೇವ್ರಿಗೆ ಇಟ್ಟಂಥ ಒಂದು ಆಶೀರ್ವಾದ ಅಷ್ಟೇ, ಎರಡೇ ಕಾರಣವಾಗಿದ್ದಂಥದ್ದು. ಇದು ಮೊದಲಿಂದಲೂ ಆಮೇಲೆ ಕಮಿಟ್ಮೆಂಟ್ ಅಂತಂತಂದರೆ ನನಗೆ ಈ ಸಿನಿಮಾದಲ್ಲಿ ನಾನು ನೋಡಿದ್ದು ಅವಾಗಲೇ ಹೇಳಿದ್ರು ಇವರು, ಸರ್ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಲ್ಲ ಇಲ್ಲಿ ಅಂತ. ಈ ಪ್ರಮೋಷನ್ ವಿಚಾರಕ್ಕೆ ಅಂತ ಬಂದಾಗ್ಲೂ ಕೂಡ ಇದು ನವನೀತ್ ಒಂಚೂರು ಚಾಟ್ ಮಾಡೋಣ, ಹೆಂಗೆ ಏನನ್ನು ಅಂತ ಪ್ಲ್ಯಾನ್ ಮಾಡೋಣ ಅಂತ ತಕ್ಷಣ, ಸರ್ ಆಯ್ತು ಸರ್ ನಾನು ಅವಿನಾಶ್ ಬರ್ತೀವಿ ಅಂದರು. ಅವಿನಾಶ್ ಯಾಕೆ ಬರ್ತಾರೆ ಇದಕ್ಕೆ ಅಂತ. ಹೌದಾ, ನನಗೆ ಗೊತ್ತಿರಲಿಲ್ಲ ದೇವರಾಣೆ ಇದಕ್ಕೆ ಅವಿನಾಶ್ ಯಾಕೆ ಬರ್ತಾರೆ ಅಂತ. ನಾನು ಆಮೇಲೆ ಬಂದು ಕುತ್ಕೊಂಡು ನೋಡಿದ್ರೆ ಅವ್ರು ಪ್ರಮೋಷನ್ ಬಗ್ಗೆ ಮಾತಾಡ್ತಾವ್ರೆ. ಆಮೇಲೆ ಇವು ಹೇಮಂತ್ ಅಂತ ಒಂದು ಹುಡುಗ, ಇದೊಂದು ಅಸಿಸ್ಟೆಂಟ್ ಮ್ಯಾನೇಜರ್ ಥರ ಆಗಲ್ಲ ನನಗೆ. ಅವನು ಬಂದ್ರು ಎಲ್ಲ ಮ್ಯಾನೇಜರ್ ಥರ ಕೆಲಸ ಮಾಡ್ತಾ ಇತ್ತ ಹುಡುಗ. ನಾನು ಇವನ್ನೆಲ್ಲ ನೋಡಿದ್ದೀನಲ್ಲ, ಗುರು ನೀನು ಅಸೋಸಿಯೇಟ್ ಅಲ್ವಾ? ಹೌದು ಸಾರಂಗ. ಅಂದ್ರೆ ಇಲ್ಲಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಲ್ಲ, ಒಬ್ರು ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಇವತ್ತು ಯಾಕೆ ನಾವೆಲ್ಲರಿಗೂ ಎಮೋಷನಲಿ ಈ ಸಿನಿಮಾ ಕನೆಕ್ಟ್ ಆಗುತ್ತೆ ಅಂತಂದ್ರೆ ಇಲ್ಲಿಗೆ ಟಚ್ ಆಗುವಂಥದ್ದು. ನನಗೆ ನಿಜ ಹೇಳ್ತೀನಿ ರೀ, ಇಲ್ಲಿ ಗೊತ್ತಿರೋ ಅಷ್ಟೂ ಜನದ ಜೊತೆಯಲ್ಲಿ ಈ ಸಿನಿಮಾ ಆದ ನಂತರ ನನ್ನ ಕಾನ್ವರ್ಸೇಷನ್ ಆಗಿದೆ. ಎಷ್ಟು ಎಮೋಷ್ನಲ್ ಆಗಿ ನಾವೆಲ್ಲ ಕಾನ್ವರ್ಸ್ ಮಾಡ್ಕೊಳ್ತೀವಿ ಅಂತಂದರೆ, ಒಂದಿಷ್ಟು ಜನ ಅಳೋದ್ರ ಮುಖಾಂತರ ನಾವು ನಮ್ಮ ಫೀಲಿಂಗ್ಸನ್ನು ಹಂಚ್ಕೊಂಡಿದ್ದೀವಿ ಈ ಸಿನಿಮಾದಲ್ಲಿ. ರೈಟ್ ಫ್ರಮ್ ದರ್ಶಿನಿ ಆಗಿರ್ಬೋದು, ಇವರು ಅಷ್ಟೇ. ರಾತ್ರಿ 12:45 ಒಂದು ವಿಡಿಯೋ ಕಳಿಸ್ತಾರೆ ಅಣ್ಣ, 12:45 ಸರ್ ನನ್ನ ಕೈ ತಡ್ಕೊಳಕ್ಕಾಗ್ತಾ ಇಲ್ಲ, ಹಂಚ್ಕೋಬೇಕು ಸರ್, ನನಗೆ ಈ ಸಕ್ಸಸ್ಸನ್ನು ಹಂಚ್ಕೋಬೇಕು, ಇದ್ರ ಕಾರಣ ಹಂಚ್ಕೋಬೇಕು ಅಂತಾರೆ. ನನಗೆ ಆ ವಿಡಿಯೋ ನೋಡ್ಬಿಟ್ಟು ರಾತ್ರಿ 12:45 ಚೆನ್ನಾಗಿ ಗೊತ್ತು ನನಗೆ. ನಾನು ಬಿಗ್ ಬಾಸ್ ಇದನ್ನು ಮುಗಿಸ್ಕೊಂಡು ಬರ್ತಾ ಇದ್ದೆ, ನೋಡಿದಾಗ ನನಗೆ ಗುರು ಇದು ಸಿಕ್ಕಿದೆಯಲ್ಲ, ಇದು ಸಿಕ್ಕಿರುವಂಥ ಸಕ್ಸಸ್ಸು ಪರಿಶ್ರಮದ ಜೊತೆಯಲ್ಲಿ ಪ್ರೀತಿಗೆ ಸಿಕ್ಕಿರೋ ಸಕ್ಸಸ್ ಇದು ಅಂತನ್ನೋವಂಥದ್ದನ್ನ ಕಂಠಾಘೋಷವಾಗಿ ಇವತ್ತು ಹೇಳ್ತೀನಿ ಅಂತಂದರೆ, ಇವತ್ತು ಇಲ್ಲಿ ತನಕ ಬಂದು ನಿಂತಿದ್ದೆ ನೋಡಿ. ನಾನು ಕೇಳಿದೆ ಇದಕ್ಕೆ ಬರ್ತೀನಿ ಕಾಸ್ಟ್ಯೂಮ್ಗೆ. ನಾವು ಯೂಶಲಿ ಏನು ಈ ಪ್ರಮೋಷನ್ ಅಂತಂದಾಗ ಒಂದಿಷ್ಟು ಕಾಸ್ಟ್ಯೂಮ್ಸ್ನ ತಗೊಳ್ಳುವಂಥದ್ದು ನಮ್ಮ ರೂಢಿ. ಒಂದಿಷ್ಟು ಕಾಸ್ಟ್ಯೂಮ್ಸ್ ತೆಗೆದುಕೊಂಡೆ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ ಅಂತ. ಇವರು ಇದನ್ನು ತಂದು ಕೊಟ್ಟರು, ಇದನ್ನು ತಂದುಕೊಟ್ಟು ಸರ್ ಇದೊಂದು ಹಾಕೋಬೇಕು ಅಂತಂತಂದರು. ಏನೋ ಒಂದು ಯಾವುದೋ ಒಂದು ಇವೆಂಟ್ಗೆ ಹಾಕೋಬೋದೇನೋ ಅಂತ ಅಂದ್ಕೊಂಡೆ. ನಿಜ ಹೇಳ್ತೀನಿ, ಇದು 1 ತಿಂಗಳಾಯ್ತು ನಾನು ಹಾಕೊಂಡಿದ್ದನ್ನ. ಅಂದರೆ ಒಂದೇ ಅಲ್ಲ, 3 ಜೊತೆ ಕೊಡಿಸ್ಬಿಟ್ರೆ 3 ಜೊತೆ ಕೊಡಿಸಿದ್ದಾರೆ. ನನಗೆ ಹೇಳ್ತಾರೆ, ನನಗೆ ಸುಮ್ಮನೆ ಅದನ್ನ ನಾನು ನಿಜ ಹೇಳ್ತೀನಿ, ನನಗೆ ಏನಾಗಿದೆ ಇವತ್ತು ಮನೇಲಿ ಅಂತಂದರೆ 1 ತಿಂಗಳಿಂದ ಹಾಕೊಂಡಿದ್ದೀನಿ ಇದನ್ನು. ಅಕಸ್ಮಾತ್ ನಾನು ಏನಾದ್ರು ಬೇರೆ ಡ್ರೆಸ್ ಹಾಕೊಂಡು ಹೋಗ್ಬಿಟ್ರೆ ಯಾರು ಏನು ಅಂತಾರೆ ಮನೇಲಿ ನನಗೆ. ಇದನ್ನ ಹಾಕೊಂಡು ಹೋದ್ರೆ ಶರಣ್ ಬಂದ ಅಂತ. ಅದಕ್ಕೆ ನಾನೇನು ಮಾಡ್ಬಿಟ್ಟೆ ಗೊತ್ತಾ, ಸುಮ್ಮನೆ ಇದು ಮರ್ತೋಗಿದ್ದಕ್ಕೆ ಅಂತ ಅಂದ್ಬಿಟ್ಟು ಹೆಂಗೋ 3 ಜೊತೆ ಇದೆಲ್ಲ ಇದನ್ನ ಹಾಕೊಂಡೆ ಮಲ್ಕೊಳ್ಳೋದು ನಾನು. ಆಕ್ಚುಲಿ ನಾನು ಇವತ್ತು ದೇವರನ್ನ ಇವತ್ತು ಅವ್ರ ಹತ್ರ ಕೇಳೋದಕ್ಕೆ ಬಂದಿರೋದು. ಆಮೇಲೆ ನಾನು ಹೇಳ್ತಿದ್ದೆ, ನಾವು ಎಷ್ಟೋ ಸಲ ಸುಮಾರು ಬಂದಾಗ ಇವರೆಲ್ಲ ಹಾಕೊಂಡಿರಲ್ಲ, ರೀ ನನಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಅಂತದ್ದು. ಅವ್ರು ಯಾಕೆ ಹಾಕೊಂಡಿಲ್ಲ ಅಂತ ನಾನು ಪ್ರಭು ಕೇಳಿದೆ ಫಸ್ಟ್. ಸರ್ ನಂಗೆ ಸೈಜ್ ಬಂದಿಲ್ಲ ಸರ್, ನನ್ನ ಸೈಜೇ ಕೊಡಿಸಿಲ್ಲ ಅನ್ನೋದು. ಓಕೆ, ಇವರು ಹಾಕೊಂಡಿರಲ್ಲ ಒಂದೊಂದ್ಸಲ, ಇವಾಗ ಚೇಂಜ್ ಮಾಡಿದ್ದು, ನನಗೋಸ್ಕರ ಚೇಂಜ್ ಮಾಡೋರು, ಬೇರೆ ಡ್ರೆಸ್ಸಲ್ಲೇ ಬಂದಿದ್ದೀವಿ ಇವ್ರನ್ನ. ಸರ್ ಇವ್ರು ಕೇಳಿದಕ್ಕೆ, ಸರ್ ನಾನೇನು ಕ್ಯಾಮ್ರಾ ಮುಂದೆ ಬರಲ್ಲ ತಾನೇ ಸರ್, ಇವ್ರದ್ದು ಓಕೆ. ಒಂದ್ಸಲ ಅವ್ರು ಬಂದಿರಲಿಲ್ಲ ಸರ್, ಅವ್ರಿಗೇನು ಸರ್ ನಾನು ಒಂದೇ ಜೊತೆ ಕೊಟ್ಟಿದ್ರು ಸರ್, ಅವ್ರಿಗೆ ಹಾಕಿದ್ದೆ ಅಂದರು. ನನಗೆ ಆಕ್ಚುಲಿ ನಾನು ಒಂದಿಷ್ಟು ಕಾಸು ರೀ ಸುಮ್ಮನೆ ನನಗೆ ಇದಾಯ್ತು. ನಾನು ಫಸ್ಟ್ ಆಫ್ ಆಲ್ ಬಟ್ಟೆ ತಗೊಳ್ಳೋನಲ್ಲ, ನಾನು ತಗೊಂಡು ಇಟ್ಕೊಂಡಿದ್ದೆ. ನಾನು ಅದಕ್ಕೆ ಫಸ್ಟ್ ಕೇಳಕ್ ಬಂದೆ, ನೋಡ್ರಿ ಒಂದು ಆ ಬಟ್ಟೆ ತಗೊಂಡು ಕಾಸಾರು ಕೊಡಿ, ಅಥವಾ ಇದರಿಂದ ನನಗೊಂದು ಮುಕ್ತಿ ಕೊಡಿ ಅಂತಂದ್ರೆ. ಅದಕ್ಕೆ ಅವ್ರು ಹೇಳಿದ್ರು, ಸರ್ ಸಕ್ಸಸ್ ಮೀಟಿಗೆ ಇದು ಮುಗೀತು ಸರ್, ಇದು ಅದಾದ್ಮೇಲೆ ನಿಮ್ ಜಾಲಿಯಾಗಿ ನಿಮ್ ಡ್ರೆಸ್ ಹಾಕೋಬಾರ್ದು ಅಣ್ಣ, ಇದನ್ನ ಚೇಂಜ್ ಮಾಡ್ಬೋದಾ? ಇದನ್ನೇನು ಕೇಳಿದೆ ಅಂದ್ರೆ, ಇಷ್ಟು ಕಮಿಟ್ಮೆಂಟು ಅಂದರೆ ನಮಗೆ ಹೆಂಗಾದರೂ ಈ ಸಿನಿಮಾನ
ಕಾಣಿಸುವಂಥ ಸ್ವಲ್ಪ ಟೈಮಲ್ಲಿ ಈ ಸಿನಿಮಾ ಕಾಣಿಸ್ಲಿ ಅಂತ ಅನ್ನೋವಂಥದ್ದು ಇದು ನನಗೂ ಆಗಿತ್ತು. ಅಂದರೆ ತಮಾಷೆಗೆ ಹೇಳಿದೆ, ಇದು ನನ್ನದು ನಿರ್ಧಾರ ಆಗಿತ್ತು. ನೋಡಿ, ಜೊತೆಯಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ಶಕ್ತಿಗಳು ಅಂತ ನಮ್ಮ ಜೊತೆಯಲ್ಲಿರುತ್ತೆ ಅಂತ ಅನ್ನೋದಕ್ಕೆ, ಇರ್ತಾರೆ ಅಂತ ಅನ್ನೋದಕ್ಕೆ ಇವತ್ತು ನನ್ನ ಮುಂದೆ ವಿಷ್ಣು ಸರ್ ಅವರು ಮತ್ತು ದ್ವಾರಕೀಶ್ ಅಣ್ಣ ಇಬ್ಬರು ಇದ್ದಾರೆ. ನಾನು ಒಂದು ಸಾರಿ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಿ, ಆದರೂ ಇದನ್ನ ವಿಚಾರ ನಾನು ಹೇಳಬೇಕು. ನನ್ನ ಬದುಕಿನಲ್ಲಿ ಕಲೆ ಅಂತನ್ನೋ ವಿಚಾರಕ್ಕೆ ಅಂತ ಬಂದಾಗ ನಾನು ಪಾತ್ರ ಮಾಡೋದಂತ ನಾನು 3ನೇ ವರ್ಷನ, ನಾನು 3 ವರ್ಷದವನು 4 ವರ್ಷದವನು ಇದ್ದ ಮಗು. ಒಟುಗಳು ಅಂತ ಈ ಸಿದ್ಧಲಿಂಗೇಶ್ವರ ನಾಟಕದಲ್ಲಿ ಚಿಕ್ಕ ಮಕ್ಕಳ ಪಾತ್ರ ಮಾಡಿರ್ತೀನಿ. ದ್ವಾರಕೀಶ್ ಅಣ್ಣ ಅವರು ನಮ್ಮ ಕಂಪ್ನಿಗೆ ಬಂದಿರ್ತಾರೆ, ನನಗೆ ನೆನಪಿಲ್ಲ. ಕಂಪ್ನಿಗೆ ಬಂದಾಗ ನಾನು ಪಾತ್ರ ನೋಡಿದ್ರಂತೆ, 3 ವರ್ಷನ 4 ವರ್ಷ ಪುಟಾಣಿ ಒಂದು ಪಾತ್ರ ಮಾಡಿದ್ನಂತೆ. ನಾನು ಮಾಡಿ ಬಂದಾಗ ಯಾರೋ ಈ ಹುಡುಗ ಅಂತ ಕೇಳಿದೆ. ಅವಾಗ ಸುಮ್ಮನೆ ಗೆಸ್ಟಾಗಿ ಬಂದಿರ್ತಾರೆ, ಶೂಟಿಂಗ್ ನಡೀತಾ ಇತ್ತಂತೆ ಪಕ್ಕದಲ್ಲಿ. ನಾನು ಹೇಳಿದ್ನ ಇಲ್ಲ ಗೊತ್ತಿಲ್ಲ, ಶೂಟಿಂಗ್ ನಡೀತಾ ಇರುತ್ತಂತೆ ಪಕ್ಕದಲ್ಲಿ. ನಮ್ಮ ತಂದೆಗೆ ಅಣ್ಣ ಒಂಥರ ಅಣ್ಣಂತರ ಅವ್ರಿಗೆ, ದ್ವಾರಕೀಶ್ ಅಣ್ಣ ಅಂತಲೇ ಅನ್ನುವಂಥದ್ದು. ಅದೇನೋ ಪ್ರೀತಿ, ಏನೋ ಸಂಬಂಧ, ಎಂಥದೋ ಒಂಥರದ ಒಂದು ಎಮೋಷನಲ್ ಬಾಂಡಿಂಗ್ ಆ ಫ್ಯಾಮ್ಲಿಗೂ ನಮಗೂ ಒಂಥರ ಬಂದಾಗ ನನ್ನ ಮಗ ಅಂತ, ಅವ್ರ ಮಗ ಅಂತ ಗೊತ್ತಿರ್ಲಿಲ್ವಂತೆ. ಅಣ್ಣ ನನ್ನ ಮಗನೇ ಅವನು ಅಂತ. ಓ ಹೌದೇನೋ ಅಂತ ಅಂದ್ಬಿಟ್ಟು ನಮ್ಮ ಕಂಪ್ನಿಗಳಲ್ಲಿ ಲೆಕ್ಚರ್ ಸೀನ್ ಅಂತ ಒಂದು ಬರುತ್ತೆ. ಅಂದರೆ ನಾಟಕದ ಕೊನೆಗಿಂತ ಮುಂಚೆ ಲೆಕ್ಚರ್ ಸೀನ್ ಅಂತೀವಿ. ಆ ಲೆಕ್ಚರ್ ಸೀನ್ ಬಂದಾಗ ಯಾರೋ ಗೆಸ್ಟ್ ಬಂದಿರ್ತಾರಲ್ಲ ಅವ್ರ ಹತ್ರ ಮಾತಾಡಿಸ್ತಾರೆ. ಮಾತಾಡಿದಾಗ ಆ ಪಾತ್ರವನ್ನು ನೋಡಿ ನನಗೆ ಅವರು ಒಂದು 10 ರೂಪಾಯಿ ಆಯರ್ ಕೊಟ್ಟಿರ್ತಾರೆ ನನಗೆ. ನನ್ನ ಬದುಕಿನಲ್ಲಿ ಪಡೆದಂಥ ಮೊದಲನೆಯ ಸಂಭಾವನೆ, ಮೊದಲನೆಯ ಗಿಫ್ಟ್ ನನಗೆ ಇಲ್ಲಿಂದ ಬಂದಂಥದ್ದು. ಇವತ್ತು ಇಷ್ಟು ವರ್ಷಗಳಾದ್ರೂ ಕೂಡ ನನ್ನ ಜೊತೆಯಲ್ಲಿ ಇವ್ರುಗಳಿದ್ದಾರೆ ಅಂತ ಅನ್ನೋವಂಥದ್ದು ಇದೆ ಗೊತ್ತಾ. ಇದು ಶರಣ್ ಪಡ್ಕೊಂಡು ಬಂದಂಥ, ಯಾವುದೋ ಜನ್ಮದಲ್ಲಿ ಪಡ್ಕೊಂಡು ಬಂದಂಥ ಪುಣ್ಯ.